ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಏನೆಂಬುದಾಗಿ ದೇವರನ್ನು ಅಲಕ್ಷ್ಯ ಮಾಡಬೇಡ್ರಿ. ಹಲ್ಲೆಲೂಯಾ. ಈ ಸಂದರ್ಭದಲ್ಲಿ ನಮ್ಮ ಬಲಗೈಯನ್ನು ಮೇಲಕ್ಕೆ ಎತ್ತೋಣ, ಈ ವಾಕ್ಯವನ್ನು ಅರಿತೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೆನ್, ಆಮೆನ್, ಆಮೆನ್. ಹೀಗೆ ಕಣ್ಣುಗಳು ಮುಚ್ಕೊಳ್ಳೋಣ. ಒಂದು ಚಿಕ್ಕದಾಗಿರ್ತಕ್ಕಂಥ ಹಾಡನ್ನು ಹಾಡೋಣ. ವಾಕ್ಯವು ನನಗೆ ಆಹಾರವು, ದೇಹಕ್ಕೆಲ್ಲ ಆರೋಗ್ಯವು. ನಿನ್ನ ವಾಕ್ಯವು ನನಗೆ ಆಹಾರವು, ಶರೀರಕ್ಕೆಲ್ಲ ಔಷಧವು. ಹಗಲು ഇരുಳಲ್ಲೂ ಯೆಸಯ್ಯ ನಿನ್ನ ವಾಕ್ಯ ಧ್ಯಾನಿಸುವೆ. ಯೇಸು ರಾಜ, ಹಗಲು ഇരുಳಲ್ಲೂ ಯೆಸಯ್ಯ ನಿನ್ನ ವಾಕ್ಯ ಧ್ಯಾನಿಸುವೆ. ಉಸಿರಾದ ಯೇಸು ಉಸಿರಲ್ಲಿ ಬೆರೆತು ನನ್ನುಸಿರೇ ನಾನಿನ್ನ ಸ್ತುತಿಪೆ. ನನ್ನುಸಿರೇ ನಾನಿನ್ನ ಸ್ತುತಿಪೆ. ಉಸಿರಾದ 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 ಯೇಸು, ಉಸಿರಾದ 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 ಯೇಸು, ನನ್ನ ಉಸಿರಾದ ಯೇಸು ಉಸಿರಲ್ಲಿ ಬೆರೆತು ನನ್ನುಸಿರೇ ನಾನಿನ್ನ ಸ್ತುತಿಪೆ. ನನ್ನುಸಿರೇ ನಾನಿನ್ನ ಸ್ತುತಿಪೆ. ನನ್ನುಸಿರೇ ನಾನಿನ್ನ ಸ್ತುತಿಪೆ. ಹಲ್ಲೆಲೂಯಾ. ಸ್ತೋತ್ರ ಕರ್ತನೇ, ಪರಿಶುದ್ಧನಾದ ದೇವರೇ, ವಾಕ್ಯದ ಮೂಲಕವಾಗಿ ನನ್ನೊಟ್ಟಿಗೂ ನಮ್ಮೆಲ್ಲರೊಟ್ಟಿಗೆ ಮಾತನಾಡಯ್ಯ. ಬೇಕಾಗಿರುವಂಥ ಸ್ವಾಮಿ ಆತ್ಮಿಕ ಆಹಾರವನ್ನು ಒಣಗಿಸಿ ಕರ್ತನೆ ಈ ಒಂದು ಸಂದರ್ಭದಲ್ಲಿ ನೀನು ಒದಗಿಸಿಕೊಡು ಸ್ವಾಮಿ. ಸ್ವಾಮಿ, ಒಣಗಿದ ಎಲುಬುಗಳನ್ನು ಸ್ವಾಮಿ ಉಜ್ಜೀವನ ಮಾಡುವಂಥದ್ದು ನಿನ್ನ ವಾಕ್ಯ ಸ್ವಾಮಿ. ಸ್ವಾಮಿ ಕರ್ತನೆ, ಕೊರಡನ್ನ ಚಿಗುರುವಂತೆ ಮಾಡುವಂಥದ್ದು ನಿನ್ನ ವಾಕ್ಯ ಸ್ವಾಮಿ. ಆ ವಾಕ್ಯ ಸ್ವಾಮಿ ಸ್ವಾಮಿ ಈ ಸಮಯದಲ್ಲಿ ನನಗೂ ನಮ್ಮೆಲ್ಲರಿಗೂ ನೀನೇ ಒದಗಿಸಿಕೊಡು. ಪರಿಶುದ್ಧಾತ್ಮ ದೇವರೇ, ನನ್ನ ಸಂಗಡ ನಮ್ಮೆಲ್ಲರ ಸಂಗಡ ನೀನೇ ಮಾತನಾಡಬೇಕೆಂಬುದಾಗಿ ಪರಿಶುದ್ಧಾತ್ಮ ದೇವರು, ಒಂದು ವೇಳೆ ಇವರು ನನ್ನನ್ನು ನೋಡ್ತಾ ಇದ್ದಾರೇನೋ ಸ್ವಾಮಿ, ನಾನಲ್ಲಪ್ಪ, ನಿನ್ನ ವಾಕ್ಯವನ್ನು ಸ್ವಾಮಿ ನೋಡುವಂತೆ, ವಾಕ್ಯದ ಪ್ರಕಾರವಾಗಿ ಇವರು ನಡೆಯುವಂತೆ, ಇವರ ಆತ್ಮಿಕ ನೇತ್ರಗಳನ್ನ, ಜ್ಞಾನ ನೇತ್ರಗಳನ್ನು ನೀನೇ ಈ ಸಮಯದಲ್ಲಿ ಬೆಳಗಿಸಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಸ್ವಾಮಿ. ಫಾದರ್ ಮುಂಗಮೂರಿ ದೇವದಾಸ ಅಯ್ಯನವರು ಮಾಡಿದಂಥ ಪ್ರಾರ್ಥನೆ ನೆನಪು ಮಾಡಿಕೊಳ್ತಾ ಇದ್ದೇವೆ. ದೇವಾ, ವಾಕ್ಯದ ಮೂಲಕವಾಗಿ ನನಗೂ ಕಾಣು, ನಮ್ಮೆಲ್ಲರಿಗೂ ಕಾಣು. ವಾಕ್ಯದ ಮೂಲಕವಾಗಿ ನನ್ನನ್ನು ಮುಟ್ಟು, ನಮ್ಮೆಲ್ಲರನ್ನ ಮುಟ್ಟು. ವಾಕ್ಯದ ಮೂಲಕವಾಗಿ ಸ್ವಾಮಿ ನನಗೂ ಬಿಡುಗಡೆ ಕೊಡು, ನಮ್ಮೆಲ್ಲರಿಗೂ ಬಿಡುಗಡೆ ಕೊಡಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡ ಅರ್ಪಿಸುವುದಿದ್ದೇವೆ ಪರಮ ತಂದೆ. ಆಮೆನ್. ಓಕೆ, ಓದುವಾರ ನಾವು ಯಾವ ವಾಕ್ಯವನ್ನು ಧ್ಯಾನ ಮಾಡಿದ್ವಿ? ಹಲ್ಲೆಲೂಯಾ. ದೇವರನ್ನ ಎಷ್ಟು ಮಾತ್ರಕ್ಕೂ ಕೂಡ ನಾವು ಅಲಕ್ಷ್ಯ ಮಾಡಬಾರದು. ಅಲಕ್ಷ್ಯ ಅಂದ್ರೆ ಏನ್ರಿ? ಅಲಕ್ಷ್ಯ ಅಂದ್ರೆ ಏನು? ಲಕ್ಷ್ಯ ಕೊಡ್ಲಾರ್ದೆ ಅಲಕ್ಷ್ಯ. ಅಲಕ್ಷ್ಯ ಅಂದ್ರೆ ಏನು? ಲಕ್ಷ್ಯ ಕೊಡಲಾರದೆ ಇರುವಂತ ಒಂದು ಸ್ಥಿತಿ. ದೇವರು ಹೇಳಿದಂತ ನೋಡಿದ ನಾವು 3 ವ್ಯಕ್ತಿಗಳ ಕುರಿತಾಗಿ ನೋಡಿದಂಥವರಾಗಿದ್ದೇವೆ. ಮೊಟ್ಟ ಮೊದಲನೇದಾಗಿ ದೇವರನ್ನ ಅಲಕ್ಷ್ಯ ಮಾಡಿದಂಥವ್ರು ಯಾರು? ಒಂದು ಉಪ್ಪತ್ತು ಊಟಕ್ಕಾಗಿ ಯಾರು ಅಲಕ್ಷ್ಯ ಮಾಡಿದ್ರು? ಏಷಾವ ಅಲಕ್ಷ್ಯ ಮಾಡಿದ. ಯಾವುದಕ್ಕಾಗಿ? ತನ್ನ ಚೊಚ್ಚಲುತನದ ಆಶೀರ್ವಾದವನ್ನ ಕಳ್ಕೊಂಡ. ದೇವರ ವಾಗ್ದಾನವನ್ನ, ದೇವರ ಆಜ್ಞೆಯನ್ನ, ದೇವರ ಆಶೀರ್ವಾದವನ್ನ ಅಲಕ್ಷ್ಯ ಮಾಡಿದ್ದಕ್ಕಾಗಿ ಏನನ್ನ ಕಳೆದುಕೊಂಡ? ಚೊಚ್ಚಲುತನದ ಹಕ್ಕನ್ನ ಕಳೆದುಕೊಂಡ ಪ್ರಿಯರೇ. ಇನ್ನೊಬ್ಬ ವ್ಯಕ್ತಿಯ ಕುರಿತಾಗಿ ನಾವು ನೋಡಿದ್ದೇವೆ. ಯಾರು ಇನ್ನೊಬ್ಬ ವ್ಯಕ್ತಿ? ಸಂಸೋನನು. ಏನನ್ನ ಅಲಕ್ಷ್ಯ ಮಾಡಿದ ಸಂಸೋನನು?
ದೇವರು ಕೊಟ್ಟಿರುವಂತ ಅಭಿಷೇಕವನ್ನ, ದೇವರು ಕೊಟ್ಟಿರ್ತಕ್ಕಂಥ ಅಭಿಷೇಕವನ್ನ ಅಲಕ್ಷ್ಯ ಮಾಡಿದ ಯಾರು? ಸಂಸೋನ. ದೇವರು ಯಾವದ ಒಂದು ಕಾರಣಕ್ಕಾಗಿ ಸಂಸೋನನನ್ನು ಹುಟ್ಟಿಸಿರುವಂತದ್ದು? ಫಿಲಿಸ್ಟಿಯರನ್ನ ನಾಶ ಮಾಡಬೇಕು. ಫಿಲಿಸ್ಟಿಯರೆಲ್ಲರೂ ಕೂಡ ಇಸ್ರಾಯೇಲರ ಮೇಲೆ ಏನ್ ಮಾಡ್ತಾ ಇದ್ದಾರೆ? ಅವರ ಬೆಳೆಗಳನ್ನ ನಾಶ ಮಾಡ್ತಾ ಇದ್ದಾರೆ, ಅವರ ಮೇಲೆ ದಂಡೆತ್ತಿ ಬರ್ತಾ ಇದ್ದಾರೆ, ಅವರ ಆಹಾರವನ್ನ ನಾಶ ಮಾಡ್ತಾ ಇದ್ದಾರೆ ಅಂತೇಳಿ ದೇವರು ವಯಸ್ಸಲ್ಲದ ವಯಸ್ಸಿನಲ್ಲಿ ಮಾನೋಹನ ಹೆಂಡತಿಗೆ ಏನ್ ಮಾಡಿದ್ರಿ? ಗರ್ಭಫಲ ಕೊಟ್ಟು ಆ ಕುಮಾರನು ಇದೇ ಒಂದು ಕಾರಣಕ್ಕಾಗಿ ಹುಟ್ತಾನೆ ಅಂತ ಹೇಳಿ ಕ್ಷೌರ ಮಾಡಿಸಿಕೊಳ್ಳಬಾರದು, ಆತನ ತಲೆಯ ಮೇಲೆ ಕತ್ತಿ ಬೀಳಬಾರದು ಅಂತೇಳಿ ಹೇಳಿ ಆತನ ಮಧ್ಯೆ ಕುಡಿಬಾರದು ಅಂತೇಳಿ ಹೇಳಿದಾಗಲೂ ಕೂಡ, ಆದರೆ ಸ್ವಲ್ಪ ದಿನಗಳವರೆಗೆ ಭಯ ಭಕ್ತಿ ಉಳ್ಳವನಾಗಿರುವಂತ ಸಂಸೋನ ದೇವರನ್ನ ಅಲಕ್ಷ್ಯ ಮಾಡಿ ಏನ್ ಮಾಡಿದ? ದೇವರನ್ನ ಅಲಕ್ಷ್ಯ ಮಾಡಿ ಏನ್ ತಂದುಕೊಂಡ? ತನ್ನ ಪ್ರಾಣಕ್ಕೆ ಕುತ್ತು ತಂದುಕೊಂಡ, ಅಭಿಷೇಕವನ್ನೆಲ್ಲ ಕಳೆದುಕೊಂಡ. ಪ್ರಿಯರೇ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈ ಎಲ್ಲ ಅಂಶಗಳನ್ನು ನಾವು ಓದುವಾರ ನೋಡಿದ್ದೇವೆ ಪ್ರಿಯರೇ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇವತ್ತಿನ ದಿನ ಧ್ಯಾನಕ್ಕಾಗಿ ನಾವು ತೆಗೆದುಕೊಳ್ಳಲಿಕ್ಕಿರುವಂತ ಅಂಶ ಭಯ ಭಕ್ತಿ ಏನೆಂಬುದಾಗಿ. ಅಂದ್ರೆ ಏನು ಅಂತೇಳಿ ನಾವು ಇವತ್ತಿನ ದಿನ ಧ್ಯಾನ ಮಾಡೋದು. ಅನೇಕರಿಗೆ ಭಯ ಇಲ್ಲ, ಭಕ್ತಿ ಇಲ್ಲ. ದೇವರ ಭಯ ಇಲ್ಲ, ದೇವರ ಮೇಲೆ ಭಕ್ತಿಯು ಕೂಡ ಇರಲಾರದಂತ ಒಂದು ಪರಿಸ್ಥಿತಿ ಈ ಒಂದು ಅಂತ್ಯಕಾಲದಲ್ಲಿ ಇನ್ನೂ ಕೂಡ ಏನಂತ ಹೇಳುತ್ತೆ ವಾಕ್ಯ? ಭಕ್ತಿಯ ವೇಷವಿದ್ದು ಅದರ ಬಲವನ್ನ ಬೇಡ ಎಂಬುದಾಗಿ ಹೇಳುವಂತ ಅನೇಕ ಜನರು ಈ ಅಂತ್ಯಕಾಲದಲ್ಲಿ ಕಾಣಿಸಿಕೊಡ್ತಾರಂತೆ. ಏನಂತ ಹೇಳಿ? ಭಕ್ತಿಯ ವೇಷ, ಆದ್ರೆ ಭಕ್ತಿಯ ಬಲ ನಮಗೆ ಬೇಡ ಎನ್ನುವಂತ ಜನರು. ಪ್ರಿಯರೇ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇವತ್ತಿನ ನಾವು ದೇವರ ಭಯಭಕ್ತಿಯ ಕುರಿತಾಗಿ ಸ್ವಲ್ಪ ಹೊತ್ತು ನಾವು ಧ್ಯಾನ ಮಾಡೋಣ. ದೇವರ ಒಂದು ಭಯ ಭಕ್ತಿ ತರುವಂತ ಆಶೀರ್ವಾದಗಳು ಏನಾಗಿದ್ದಾವೆ ಎಂಬುದಾಗಿ ನಾವು ನೋಡೋಣ. ನಿಮ್ಮ ಕೈಗಳಲ್ಲಿ ಸತ್ಯವೇದ ಪುಸ್ತಕ ಇರುವುದೇ ಆದರೆ ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ 24ನೇ ವಚನ, ದ್ವಿತೀಯೋಪದೇಶ ಕಾಂಡ 6ನೇ ಅಧ್ಯಾಯ 24ನೇ ವಚನ ಓದಿಕೊಳ್ಳಿ ಸಮಯದಲ್ಲಿ. ಆ ಕಾರಣದಿಂದಲೇ ಈ ನಿಯಮಗಳನ್ನೆಲ್ಲ ಆಚರಿಸಬೇಕೆಂದು ಆತನು ನಮಗೆ ಅಪ್ಪಣೆ ಕೊಟ್ಟಿದ್ದಾನೆ. ಯಾವಾಗಲೂ ಶುಭ ಉಂಟಾಗುವಂತೆಯೂ ಆತನು ಇಂದಿನಂತೆ ನಮ್ಮ ಪ್ರಾಣಗಳನ್ನ ಕಾಪಾಡುವಂತೆಯೂ ನಾವು ನಮ್ಮ ದೇವರಾದ ಯೆಹೋವನಿಗೆ ಭಯಭಕ್ತಿ ಉಳ್ಳವರಾಗಿ ಇರಬೇಕು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಮೋಶೆ ಬೋಧನೆ ಮಾಡ್ತಾ ಇದ್ದಾನೆ ಇಲ್ಲಿ. ಯಾರಿಗೆ? ಇಸ್ರಾಯೇಲ್ಯರಿಗೆ ಏನೆಂಬುದಾಗಿ ಬೋಧನೆ ಮಾಡ್ತಾ ಇದ್ದಾನೆ? ಸೃಷ್ಟಿಕರ್ತನಾದ ದೇವರಿಗೆ ನೀವು ಭಯಭಕ್ತಿ ಉಳ್ಳವರಾಗಿ ಜೀವಿಸಿರಿ, ದೇವರಿಗೆ ನೀವು ಭಯಪಡ್ರಿ. ದೇವರು ಆತನು ಏನಾದ್ರೂ ಮಾಡಲು ಶಕ್ತನಾಗಿರುವ ಆತನಾಗಿದ್ದಾನೆ, ಇಲ್ಲದನ್ನ ಇರುವುದಾಗಿ ರೂಪಿಸುವಂತ ದೇವರಾಗಿದ್ದಾನೆ. ಸೃಷ್ಟಿಕರ್ತನಾದ ದೇವರಿಗೆ ನೀವು ಭಯಪಡ್ರಿ. ಐಗುಪ್ತ ದೇಶದಿಂದ ದೇವರು ನಿಮ್ಮನ್ನು ಯಾವ ರೀತಿಯಾಗಿ ಬಿಡುಗಡೆ ಮಾಡಿದನೋ ಅವೆಲ್ಲವುಗಳನ್ನು ನೀವು ನೋಡಿದ್ದೀರಲ್ವಾ? ದೇವರಿಗೆ ಭಯಪಡ್ರಿ ಅಂದ್ರೆ ಈ ಇಸ್ರಾಯೇಲರು ಏನ್ ಮಾಡ್ತಾ ಇದ್ದಾರೆ ಪ್ರಿಯರೇ? ದೇವರಿಗೆ ಭಯ ಪಡ್ತಾ ಇಲ್ಲ, ದೇವರಿಗೆ ಭಯ ಪಡ್ತಾ ಇಲ್ಲ, ದೇವರಿಗೆ ಭಕ್ತಿಯಿಂದ ನಡೆಯಲಾರದ ಸ್ಥಿತಿ. ದೇವರ ವಾಕ್ಯ ಹೇಳ್ತಾ ಇದೆ, ನಿಮ್ಮ ಪ್ರಾಣಗಳು ಉಳಿಬೇಕಾದ್ರೆ ಮತ್ತು ನಿಮಗೆ ಯಾವಾಗಲೂ ಕೂಡ ಶುಭ ಉಂಟಾಗಬೇಕಾದ್ರೆ ನೀವೇನ್ ಮಾಡ್ಬೇಕಂತೆ? ದೇವರಲ್ಲಿ ಭಯ ಭಕ್ತಿ ಉಳ್ಳವರಾಗಿ ಇರಬೇಕು. ಇವತ್ತಿನ ದಿನ ಅನೇಕರು ಒಬ್ಬ ವ್ಯಕ್ತಿ ಹೇಳಿದಂತ ಮಾತಿಗೆ ಭಯ ಪಡ್ತಾರೆ. ಹಲ್ಲೆಲೂಯಾ, ಯಾರಿಗೆ ಭಯ ಪಡ್ತಾರೆ? ಒಬ್ಬ ವ್ಯಕ್ತಿ ಹೇಳಿದಂತ ಮಾತಿಗೆ. ಯಾವುದು? ಚಳ್ಳೆಕೊಳ್ಳೂರಿಂದ ದಂಪತಿಗಳು ಬಂದಿದ್ರು. ಏನಂತ ಅಂದ್ರಂತೆ, ಅವ್ರ ಮನೆ ಮುಂದಗಡೆ ಬಂದು ಬುಡಬುಡಕ್ಕೇನು ಅಂತಾರಲ್ಲ, ಒಂದು ಇಲ್ಲ ನಿಮ್ಗೆ ಹಿಂಗೆ ಮಾಡ್ಸಾರ, ಅದಾಗ್ಯದ ಇದಾಗ್ಯದ, ಇಷ್ಟು ನೀವು ತಲೆ ಮುಂದೆ ಕೊಡ್ಬೇಕು, ಅದು ಏನೇನು ಸುಧಾಕರ್ ಅವರು ಅಂದ್ರು. ಅಂದ ತಕ್ಷಣ ಅವರಿಗೆ ಫುಲ್ ಶಿವರಿಂಗ್ ಆಗಿ ಮಾಡಿಸ್ಬೇಕಂತ ಅದು ಬಿಟ್ರಿ, ಅದು ಮಾಡ್ಯಾರ ಇದು ಮಾಡ್ಯಾರಂತೆ. ಕೆಲವೊಬ್ರು ಮಾತುಗಳು ಏನ್ ಮಾಡ್ತವೆ? ಜನರಿಗೆ ಭಯ ಹೋಗಿಸ್ತಾರೆ. ಹಲ್ಲೆಲೂಯಾ. ಇನ್ನೊಬ್ರು ಯಾರೋ ಹೇಳಿದ್ರು ಮೊನ್ನೆ, ಅದೇನೋ ಮಾಡೋದು ಬಿಟ್ಟಾರ, ನೀವು ಹಿಂದೆ ಮಾಡೋದೆಲ್ಲ ಬಿಟ್ಬಿಟ್ಟಿರಿ, ಅದ್ರ ಸಲುವಾಗಿ ನಿಮ್ಗೆಲ್ಲ ಏನಾಗ್ತಾ ಇದೆ, ಈ ರೀತಿಯಾಗಿ ಕಾಡಿಸ್ತಾ ಇದೆ, ಹಂಗ ಹಿಂಗ ಅಂತ. ಇವರು ಯಾರ ಮೇಲೆ ಭಯ ಪಡ್ತಾ ಇದ್ದಾರ? ಒಬ್ಬ ವ್ಯಕ್ತಿ ಹೇಳಿದಂತ ಮಾತಿಗೆ. ಆತ ಒಂದು 40 ವರ್ಷ 50 ವರ್ಷ 60 ವರ್ಷ 70 ವರ್ಷ, ಬಲ ಹೆಚ್ಚಿದ್ರೆ 80 ವರ್ಷ ಬದುಕ್ಬೋದು ಈ ದಿನಗಳಲ್ಲಿ. ಹಲ್ಲೆಲೂಯಾ. ಬಲ ಹೆಚ್ಚಿದ್ರೆ 80 ವರ್ಷ ಬದುಕ್ಬೋದು. ಲಾಸ್ಟ್ ದೇವ್ರು ಕೊಟ್ಟಿರೋದಷ್ಟ್ರಿ 120 ವರ್ಷಗಳ ಕಾಲ. ಹಲ್ಲೆಲೂಯಾ. ಆ ವ್ಯಕ್ತಿ ಹೇಳಿದಂತ ಮಾತಿಗೆ ಏನ್ ಮಾಡ್ತಾರೆ ಜನರು? ಭಯ ಪಡ್ತಾರೆ, ಭಯಪಟ್ಟು ಏನೇನೋ ಮಾಡಿಸ್ತಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ,
ದೇವರಿಗೆ ನಾವು ಭಯಪಟ್ಟರೆ ಏನಾಗುತ್ತಂತೆ? ನಮ್ಮ ಪ್ರಾಣಗಳು ಉಳಿತವೆ. ದೇವರಿಗೆ ಭಯಪಟ್ಟರೆ ನಮ್ಗೆ ಏನಾಗುತ್ತಂತೆ? ಶುಭವೇ ಆಗುತ್ತೆ. ಯಾಳು ಇರಬೇಕು? ದೇವರಿಗೆ ಭಯ ಇರಬೇಕು, ಭಕ್ತಿನೂ ಕೂಡ ಇರಬೇಕು. ಅಲ್ಲಲ್ವಾ? ದೇವರಿಗೆ ಭಯ ಭಕ್ತಿ ಉಳ್ಳಂತ ಮಕ್ಕಳನ್ನ ದೇವರು ಖಂಡಿತವಾಗಿ ಕಾಪಾಡ್ತಾನೆ. ಅಲ್ಲಲ್ವಾ? ದೇವರಲ್ಲಿ ಭಯ ಭಕ್ತಿ ಉಳ್ಳಂತ ಒಂದು ಸ್ಥಿತಿ ಅಂದ್ರೆ ಏನು ಎಂಬುದಾಗಿ ನಾವು ತಿಳ್ಕೊಳ್ಬೇಕು. ಅದನ್ನ ನೋಡಿ, ದೇವರಲ್ಲಿ ಭಯ ಭಕ್ತಿ ಉಳ್ಳಂತ ಸ್ಥಿತಿ ಅಂದ್ರೆ ಏನಂತೇಳಿ ನಾವು ತಿಳಿದುಕೊಳ್ಬೇಕು ಪ್ರಿಯರೇ. ಒಂದ್ಸಾರಿ ಏನಾಗುತ್ತಂದ್ರೆ, ನೆಬೂಕದ್ನೆಚ್ಚರನು ಎನ್ನುವಂತ ಒಬ್ಬ ರಾಜ, ಬಾಬೆಲ್ ದೇಶದ ರಾಜನಾಗಿರುವಂತ ಚಕ್ರವರ್ತಿ ಆಗಿರ್ತಕ್ಕಂಥ ನೆಬೂಕದ್ನೆಚ್ಚರನು ಇಸ್ರಾಯೇಲ್ ಮೇಲೆ ಏನ್ ಮಾಡ್ತಾನೆ? ದಂಡೆತ್ತಿ ಬಂದು ಅಲ್ಲಿರ್ತಕ್ಕಂಥ 4 ಜನ ಯೌವನಸ್ಥರನ್ನು ಏನ್ ಮಾಡ್ತಾನೆ? ಕರೆದುಕೊಂಡು ಹೋಗ್ತಾನೆ ಪ್ರಿಯರೇ. ಯಾತಕ್ಕಾಗಿ? ಇವರು ನೋಡೋದಕ್ಕೆ ಸುಂದರವಾಗಿದ್ದಾರ, ಇವರಿಗೆ ಒಳ್ಳೆ ಜ್ಞಾನ ಕೊಟ್ಟು ನನ್ನ ಆಸ್ಥಾನದಲ್ಲಿ ಇವರನ್ನ ನಾನು ಇಟ್ಟುಕೊಳ್ಬೇಕು ಅಂತೇಳಿ. ಆ ಯೌವನಸ್ಥರು ಬಹಳ ದೇವರಿಗೆ ಭಯಪಡುವಂತವರು, ದೇವರಲ್ಲಿ ಭಯಭಕ್ತಿ ಉಳ್ಳಂತ ಮಕ್ಕಳು. ಆ ಸಮಯದಲ್ಲಿ ಏನಾಗುತ್ತಂದ್ರೆ, ದೇವರು ಆ ಒಂದು ಊರಲ್ಲದ ಊರಿಗೆ ಇವರು ಹೋದಂತ ಸಂದರ್ಭದಲ್ಲಿ, ದೇಶವಲ್ಲದ ದೇಶಕ್ಕೆ ಇವರು ಹೋದಂತ ಸಂದರ್ಭದಲ್ಲಿ, ತಾವು ಹುಟ್ಟಿದಾಗಿನಿಂದ ತಂದೆ ತಾಯಿಗಳು ಯಾವ ಬೋಧನೆಯನ್ನ, ಯಾವ ಮಾರ್ಗವನ್ನ, ಯಾವ ದೇವರ ಮಾರ್ಗವನ್ನು ತಿಳಿಸಿದಾರೋ ಅದರಲ್ಲೇ ಬೆಳೆದಿರ್ತಕ್ಕಂಥ ಈ ಮಕ್ಕಳು ಅಲ್ಲಿಗೆ ಹೆಂಗೋದ್ರಿ? ಸರಿಯಾಳುಗಳಾಗಿ ಬೇಡಿಗಳನ್ನು ಹಾಕೊಂಡು ಇವ್ರನ್ನ ಏನ್ ಮಾಡಿದ್ರು? ಕರ್ಕೊಂಡು ಹೋದ್ರು. ಎಷ್ಟೋ ಸಾವಿರ ಜನರಲ್ಲಿ ಈ 4 ಜನ ಕೂಡ ಇದ್ರು ಪ್ರಿಯರೇ. ಹೋದಂತ ಸಮಯದಲ್ಲಿ ಅಲ್ಲಿ ಹೋಗಿದ್ದಾರೆ. ಹೋದಾಗ ಅವಾಗ ಇವ್ರನ್ನ ಒಂದು ಏನ್ ಮಾಡಿದ್ರು? ಹಾಸ್ಟೆಲ್ ಟೈಪ್ ಒಂದು ರೂಮಲ್ಲಿ ಇಟ್ರು. ಅಲ್ಲೆಲ್ಲ ಒಳ್ಳೆಯ ಫ್ರೆಶ್ ಫುಡ್ಗಳನ್ನ, ಹಂದಿ ಮಾಂಸ ಕೊಡ್ತಿದ್ರು. ಏನ್ ಕೊಡ್ತಿದ್ರು? ಹಂದಿ ಮಾಂಸ. ಅದೇ ಫೇಮಸ್ ಅವರಿಗೆ. ಯಾರಿಗೆ? ಬಾಬೆಲ್ ದೇಶದಲ್ಲಿರುವಂಥವ್ರು. ಆದ್ರೆ ದೇವ್ರು ಏನ್ ಹೇಳೋಣ? ಹಂದಿನ ತಿನ್ಬೇಡ್ರಿ ಅಂತ ಹೇಳೋಣ. ಹಳೆ ಒಡಂಬಡಿಕೆ. ಅಲ್ಲೆಲ್ಲ ಹೊಸ ಒಡಂಬಡಿಕೆಯಾಗಿ ಏನು ತಿಂದ್ರು ಕೂಡ ಏನು ಆಪತ್ತಿಲ್ಲ. ಊಟದಿಂದ ನಮಗೇನು ಇದಿಲ್ಲ. ಯಾಕಂದ್ರೆ ದೇವರು ಈ ಲೋಕಕ್ಕೆ ಬಂದು ನಮ್ಮನ್ನೇನು ಮಾಡಿದಾನ? ಯಜ್ಞ ಮಾಡಿ ಎಲ್ಲದರಿಂದ, ಧರ್ಮಶಾಸ್ತ್ರದಿಂದ ನಮ್ಮನ್ನ ವಿಮುಕ್ತಿಗೊಳಿಸಿದ್ದಾನೆ. ಹಲ್ಲೆಲೂಯಾ. ದೇವರು ವಾಕ್ಯ ಹೇಳುತ್ತೆ, ಆ ಮಕ್ಕಳು ಏನ್ ಮಾಡಿದ್ರಂತೆ? ಆ ದೇಶವಲ್ಲದ ದೇಶಕ್ಕೆ ಹೋದಾಗ ಸರಿಯಾಳುಗಳಾಗಿ ಇರುವಾಗ ದೇವರಲ್ಲಿ ಇರುವಂತ, ದೇವರಿಗೆ ಭಯಪಡುವಂತದ್ದಾಗಿರ್ಬೋದು, ದೇವರಲ್ಲಿ ಇರ್ತಕ್ಕಂಥ ಭಕ್ತಿಯನ್ನು ಏನ್ ಮಾಡಲಿಲ್ಲ? ಅವರು ಕಳೆದುಕೊಳ್ಳಲಿಲ್ಲ ಪ್ರಿಯರೇ. ಆ ಸಮಯದಾಗ ಏನಾಗುತ್ತಂದ್ರೆ, ಆ ರಾಜ ಏನ್ ಮಾಡ್ತಾ ಇದ್ದ? 3 ಹೊತ್ತು ಒಳ್ಳೆ ಒಳ್ಳೆ ಆಹಾರವನ್ನ ಒದಗಿಸಿ ಕೊಡ್ತಾ ಇದ್ದ, ಕುಡಿಯೋದಕ್ಕೆ ಮದ್ಯವನ್ನ ಸಪ್ಲೈ ಮಾಡ್ತಾ ಇದ್ರು. ಆ ಸಮಯದಲ್ಲಿ ಇಲ್ಲಿ ದಾನಿಯೇಲನು ಮತ್ತು ಆತನ ಸ್ನೇಹಿತರು, ದಾನಿಯೇಲನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 8ನೇ ವಾಕ್ಯ ಹೇಳುತ್ತೆ. ಏನಂತ ಹೇಳಂದ್ರೆ, ನಾವು ನಮ್ಮನ್ನ ನಾವು ಅಶುದ್ಧ ಮಾಡಿಕೊಳ್ಳಲಾರೆವು ಅಂತೇಳಿ. ದೇವರಿಗೆ ಭಯಪಡ್ತಾ ಇದ್ದಾರೆ, ಅಲ್ಲಿ ರಾಜನಿಗೆ ಭಯಪಡ್ತಾ ಇಲ್ಲ. ನೀವು ನೋಡ್ಬೇಕು. ಅಲ್ಲೆಲ್ಲೂಯ. ಯಾರಿಗೆ ಭಯಪಡ್ತಾ ಇದ್ದಾರೆ? ದೇವರಿಗೆ ಭಯಪಡ್ತಾ ಇದ್ದಾರೆ. ದೇವರಿಗೆ ಭಯಪಟ್ಟು ಏನ್ ಮಾಡ್ತಾ ಇದ್ದಾರೆ? ಅಶುದ್ಧವಾಗಿರುವಂತ ಆಹಾರವನ್ನ ನಾವೇನ್ ಮಾಡಲ್ಲ? ತಿನ್ನೋದಿಲ್ಲ. ಅಶುದ್ಧವಾಗಿರ್ತಕ್ಕಂಥ ಆಹಾರವನ್ನ ನಾವು ಮುಟ್ಟೋದಿಲ್ಲ, ತಿನ್ನೋದಿಲ್ಲ. ನಾವು ಅಶುದ್ಧವಾಗಿರುವಂತ ಪಾನೀಯವನ್ನ ನಾವು ಕುಡಿಯೋದಿಲ್ಲ ಅಂತೇಳಿ ಏನ್ ಮಾಡ್ತಾ ಇದ್ದಾರೆ? ಒಂದು ತೀರ್ಮಾನವನ್ನ ತೆಗೆದುಕೊಳ್ತಾ ಇದ್ದಾರೆ ಪ್ರಿಯರೇ. ದೇವರಿಗೆ ಭಯಪಡ್ತಾ ಇದ್ದಾರೆ ಅವರು, ಮನುಷ್ಯರಿಗೆ ಭಯಪಡ್ತಾ ಇಲ್ಲ. ಮನುಷ್ಯರು ಹೇಳಿದಂತ ಮಾತುಗಳಿಗೆ ಭಯಪಡ್ತಾ ಇಲ್ಲ. ಅಲ್ಲೆಲ್ಲ ಪ್ರಾರ್ಥನೆ ಮಾಡಿದ್ರು. ಮಾಡಿ ಕಂಚುಕಿ ಅಂದ್ರೆ ಅಲ್ಲಿರ್ತಕ್ಕಂಥ ಒಬ್ಬ ಮೇಲ್ವಿಚಾರಕರಿಗೆ ಕೇಳ್ತಾರೆ, ಏನಂತೇಳಿ? ನಾವು ಯಾರನ್ನ ಮುಟ್ಟೋದಿಲ್ಲ, ತಿನ್ನೋದಿಲ್ಲ, ಇದು ನಮಗೆ ನಿಷಿದ್ಧವಾಗಿರುವಂಥದ್ದು ಅಂತೇಳಿ ಕೇಳಿದಾಗ ಅವಾಗ ಆ ಮೇಲ್ವಿಚಾರಕ ಏನ್ ಮಾಡಿದ್ರಿ? ಕಾಯಿ ಪಲ್ಯಗಳನ್ನು ಒದಗಿಸಿ ಕೊಟ್ಟು. ಈ ಅಂಶವನ್ನು ಯಾಕೆ ಹೇಳ್ತಾ ಇದ್ದೇನೆಂದ್ರೆ, ಅವರು ಒಂದು ತೀರ್ಮಾನ ತೆಗೆದುಕೊಂಡ್ರು. ಏನ್ ತೀರ್ಮಾನ ತೆಗೆದುಕೊಂಡ್ರು? ನನ್ನನ್ನು ನಾನು ಅಶುದ್ಧ ಮಾಡಿಕೊಳ್ಳಲಾರೆ. ಇವತ್ತಿನ ದಿನ ಇದೀವ ನಾವು? ಕೆಲವು ಜನರು ಹೆಂಗಿರ್ತಾರೆ ಅಂದ್ರೆ, ದೇವ್ರ ಮಕ್ಕಳಾಗಿ ಒಂದೊಪ್ಪತ್ತು ಊಟ ಅಂತ ಹೇಳಿದ್ನಲ್ಲ ನಾವು ಓದುವ, ಅದೇ ಒಂದೊಪ್ಪತ್ತು ಊಟಕ್ಕೆ ಎಲ್ಲೋ ಊಟ ಮಾಡಿ ಬರ್ತಾರೆ. ಮನೆಗೆ ಮಾಡಿ ಹಾಕಿಲ್ಲ, ಇದು ಬೇಳೆ ಇಲ್ಲ. ಅಲ್ಲೆಲ್ಲೂಯ್ಯ. ಒಂದೊಪ್ಪತ್ತು ಊಟಕ್ಕ. ಅಲ್ಲೆಲ್ಲೂಯ್ಯ. ಆಲೋಚನೆ ಮಾಡ್ರಿ ನೀವು, ದೇವ್ರಿಗೆ ಭಯಪಡ್ಬೇಕು. ಅಲ್ಲೆಲ್ಲೂಯ್ಯ. ದೇವ್ರ ವಾಕ್ಯ ಹೇಳ್ತಾ ಇದೆ, ಒಂದೊಪ್ಪತ್ತು ಊಟಕ್ಕೆ ಏಷವ ಏನ್ ಮಾಡಿದ? ಚುಚ್ಚುತನದ ಅಕ್ಕನ್ನ ಕಳೆದುಕೊಂಡ. ಒಂದು ಈ ದಾನಿಯೇಲ, ಶಾದ್ರಾಕ್, ಮೇಷಕ್, ಅಬೇದ್ನೆಗೋ ಆ ಆಹಾರವನ್ನ ನಾವು ಮುಟ್ಟೋದಿಲ್ಲ ಅಂತೇಳಿ ಏನ್ ಮಾಡಿದ್ರು? ತೀರ್ಮಾನ ತೆಗೆದುಕೊಂಡ್ರು. ಬಲವಾದ ತೀರ್ಮಾನ ಅದು. ಅದ್ರ ಸಲಗಿ ಅಂತ್ಯಕಾಲದಲ್ಲಿ ಬಹಳ ವರ್ಷಗಳಿಂದ ನಂಬಿದಂಥವ್ರು ಕ್ರೈಸ್ತರು ಹೆಂಗಿರ್ತಾರ ಅಂದ್ರೆ, 2 ಕಡೆಗೆ ಇರ್ತಾರ. ಹೇಗಿರ್ತಾರೆ? 2 ಕಡೆ. ಅದ್ರ ಸಲುವಾಗಿ ಒಬ್ಬ ವ್ಯಕ್ತಿಗೆ ಪ್ರಶ್ನೆ ಮಾಡಿದ್ರು ಒಬ್ರು, ಏನಂತೇಳಿ? ಹೊಸದಾಗಿ ನಂಬಿರ್ತಾರಲ್ಲ, ಅವಾಗ ಎಲ್ಲ ಬರೀ ಅವ್ರು ಹಿಂದುತ್ವದಲ್ಲಿ ಇರ್ತಕ್ಕಂಥದ್ದು ಮಾಡಿಕೊಂಬಂದು ಹೊಸದಾಗಿ ದೇವ್ರು ನಂಬಿರ್ತಾರಲ್ಲ,
ಅವ್ರು ನೋಡಿದ್ರಪ್ಪ ಅಂದ್ರೆ ಆ ಊರವ್ರು ನೋಡಿದ್ರಪ್ಪ ಅಂದ್ರೆ ಎರಡು ಮಾಡ್ತಾರ, ನೀವು ಹೊಸಕ್ಕಿಯಪ್ಪ, ನೀನು ಹೊಸದಾಗಿ ನಂಬಿದೀಯಾ, ಭಾರಿ ಮಾಡ್ತಾ ಇದೀಯ ನೀನು ಭಕ್ತಿ ಅಂತೇಳಿ ಅವ್ರು ಅಂದಿಸಿದಾಗ ಒಬ್ಬ ಕೇಳಿದ್ವಂತ ಏನಂತೇಳಿ, ಕಣ್ಣು ಓದೋರಿಗೆ ಕಣ್ಣು ಬಂದಾಗ ಅವ್ರು ಯಾವ ರೀತಿಯಾಗಿ ನಡ್ಕೊಳ್ತಾರೆ ಎಂಬುದೇ ಭಾಳ ಮುಖ್ಯ ಅಂತ. ಅದಕ್ಕೆ ಹೇಳೋದು ಅರ್ಥ ಆಗ್ತದೇನು? ಎಷ್ಟು ದಿನ ಕಣ್ಣಿದ್ದಿಲ್ಲ, ಈಗ ನನಗೇನು ಬಂದವ, ಕಣ್ಣುಗಳು ಬಂದವ, ಮತ್ತೆ ನಾನು ಕಳ್ಕೊಂಬಾರ್ದು ಈ ಕಣ್ಣುಗಳನ್ನು. ಅಲ್ಲೂಯ್ಯ, ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ಪ್ರಿಯರೇ, ಯಾರಿಗೆ ಕಣ್ಣುಗಳು ನಡುಕ್ ಬಂದಿರ್ತಾವಲ್ಲ, ಯಾರ ನಡುವೆ ದೇವ್ರನ್ನ ತಿಳ್ಕೊಂಡಿರ್ತಾರಲ್ಲ, ಅವ್ರ ಭಕ್ತಿಯನ್ನು ಹೆಂಗೆ ಮಾಡ್ತಾ ಇರ್ತಾರೆ, ದೇವ್ರನ್ನ ಭಯಪಟ್ಟು ಮಾಡ್ತಾ ಇರ್ತಾರೆ, ದೇವರಿಗೆ ವಿಧೇಯರಾಗಿ ಮಾಡ್ತಾ ಇರ್ತಾರೆ. ದೇವ್ರ ವಾಕ್ಯಲ್ಲಿ ಹೇಳ್ತಾ ಇದೆ, ಸ್ಪಷ್ಟವಾಗಿ ಹೇಳ್ತಾ ಇದೆ, ನಿಮ್ಮ ಪ್ರಾಣವನ್ನ ನೀವು ಕಾಪಾಡಿಕೊಳ್ಬೇಕಾದ್ರೆ, ದೇವ್ರು ನಿಮ್ಮ ಪ್ರಾಣವನ್ನು ಉಳಿಸಬೇಕಾದ್ರೆ, ನಿಮಗೆ ಶುಭ ಉಂಟಾಗಬೇಕಾದ್ರೆ ನೀವು ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ ಜೀವಿಸಬೇಕು. ದೇವರಿಗೆ ಭಯಪಡ್ರಿ, ಮನುಷ್ಯರು ಮಾಡಿದಂತ ಸಂಪ್ರದಾಯಗಳಿಗೆ ನೀವು ಭಯಪಡಬೇಡ್ರಿ, ದೇವರಿಗೆ ಭಯಪಡ್ರಿ. ದೇವರು ಯಾವುದನ್ನು ಹೇಳಿದಾನೆ ಆತನು ಹೇಳಿದ ಮಾರ್ಗದಲ್ಲಿ ನೀವು ನಡೆಯುವುದಕ್ಕಾಗಿ ನೀವು ಭಯಪಡ್ರಿ ಎಂಬುದಾಗಿ ಪ್ರಿಯರೇ. ಅನೇಕ ದಿವಸಗಳಿಂದ ಇದೊಂದು ಸಂಘರ್ಷ ಆಗಿಬಿಟ್ಟಿದೆ. ಯಾರಿಗೆ? ಹಳೆ ಕ್ರೈಸ್ತರಿಗೆ, ಹಿಂದೆ ಮಾಡಿರ್ತಕ್ಕಂಥವುಗಳನ್ನ ಆಚರಣೆ ಮಾಡ್ಕೊಂಡು ಬರುವಂಥದ್ದು. ಸಹೋದರರು ಯಾರೋ ಪ್ರಾರ್ಥನೆ ಮಾಡಿದ್ರು ಭಾಳ, ದೇವರೇ ಮತ್ತೆ ಪುನಃ ನಂಬಿ ಹೋಗ್ತಾ ಇದ್ದಾರೆ, ನಂಬಿ ಹೋಗ್ತಾ ಇದ್ದಾರೆ, ನಂಬಿ ಹೋಗ್ತಾ ಇದ್ದಾರೆ. ಅವ್ರ ಕಣ್ಣುಗಳು ಅವ್ರಿಗೇನಿಲ್ಲ, ನಡುಕು ಬಂದಿಲ್ಲ ಕಣ್ಣುಗಳು ಅವರಿಗೆ. ನೋಡೋಕೆ ಕಣ್ಣು ಬಂದವರಿಗೆ ಕಣ್ಣಿನ ವ್ಯಾಲ್ಯೂ ಗೊತ್ತಿರುತ್ತೆ. ಅಲ್ಲೆಲ್ಲೂ ಯಾವುದಿಲ್ರಿ ಗೋಪಾಲರೇ? ನೋಡೋಕೆ ಯಾರಿಗೆ ಕಣ್ಣುಗಳು ಬಂದಿರ್ತಾವಲ್ಲ, ಅಷ್ಟು ದಿನ ಕತ್ತಲಲ್ಲಿ ಇದ್ದೆ, ಭಯದಲ್ಲಿದ್ದೆ, ಎಂತೆಂತೋ ದುಷ್ಕೃತ್ಯಗಳನ್ನ ಮಾಡಿದವನಾಗಿದ್ದೆ, ನಡುವೆ ಕಣ್ಣುಗಳನ್ನು ಬಂದಂಥವನಿಗೆ ಬೆಲೆ ಅನ್ನುವಂಥದ್ದು ಗೊತ್ತಿರುತ್ತೆ. ಅದರ ಸಲುವಾಗಿ ಅವರು ದೇವರಿಗೆ ಪರಿಪೂರ್ಣವಾಗಿ ಭಯದಿಂದ ಭಕ್ತಿಯಿಂದ ದೇವ್ರನ್ನ ಸೇವನೆ ಮಾಡ್ತಾ ಇರ್ತಾರೆ. ಪ್ರೇರಣೆ ದೇವ್ರ ವಾಕ್ಯ ಹೇಳ್ತಾ ಇದೆ, ಅವರೊಂದು ತೀರ್ಮಾನವನ್ನು ತೆಗೆದುಕೊಂಡ್ರೆ, ನಮ್ಮನ್ನು ನಾವು ಅಶುದ್ಧ ಮಾಡಿಕೊಳ್ಳೋದಿಲ್ಲ, ನಮ್ಮನ್ನು ನಾವು ಅಶುದ್ಧ ಮಾಡಿಕೊಳ್ಳೋದಿಲ್ಲ, ನಮ್ಮನ್ನು ನಾವು ಮಾರಿಕೊಳ್ಳೋದಿಲ್ಲ ಅಂತೇಳಿ ತೀರ್ಮಾನ ತೆಗೆದುಕೊಂಡು ಕೊಂಡಂತ ಸಮಯದಲ್ಲಿ ಪ್ರಿಯರೇ, ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಅಲ್ಲಿ ಎಷ್ಟೋ ಜನ ಯೌವನಸ್ಥರಿದ್ದಾರೆ, ಎಷ್ಟೋ ಜನರು ಆ ಒಂದು ಸೆರೆಯಾಳುಗಳಾಗಿ ಬಂದಿದ್ದಾರೆ. ಆದರೆ ದೇವರು ಈ 4 ಜನರನ್ನ ಮಾತ್ರ ಏನ್ ಮಾಡ್ತಾ ಇದ್ದಾನೆ, ಮೇಲಕ್ಕೆ ತರ್ತಾ ಇದ್ದಾನೆ. ಆ ಮಕ್ಕಳು ದೇವ್ರ ಮೇಲೆ ಇಟ್ಟಿರ್ತಕ್ಕಂಥ ಭಯ ಭಕ್ತಿ ಒಂದು ಕಾರಣಕ್ಕಾಗಿ ಪ್ರಿಯರೇ. ಹಲ್ಲೆಲೂಯಾ. ಅಲ್ಲಿ ನೋಡಿದ್ರಾಗ ನಮ್ಗೆ ಗೊತ್ತಾಗತ್ತೆ ಏನಂತ ಹೇಳಿ, ಇಡೀ ಆ ಒಂದು ಬಾಬೆಲ್ ಸಂಸ್ಥಾನದಲ್ಲಿ ಆ ಶಾದ್ರಾಗ್, ಮೇಷಕ್, ಅಬೇದ್ನೆಗೋ ಮತ್ತು ದಾನಿಯೇಲರಿಗೆ ಇರ್ತಕ್ಕಂಥ ಬುದ್ಧಿ ಎಷ್ಟಿತ್ತಂತೆ, ಐಕ್ಯೂ ಅಂತ ಹೇಳ್ತೀವಿ. ಎಷ್ಟಿತ್ತು? ಅಲ್ಲಿರ್ತಕ್ಕಂಥ ಎಲ್ಲರಿಗಿಂತ 10ರಷ್ಟು ಹೆಚ್ಚಾಗಿ ಜ್ಞಾನ ಇತ್ತು. ಯಾರಿಗೆ? ಮಾಂಸ ತಿಂದವರಿಗೆಲ್ಲ. ಯಾರಿಗೆ? ತಿನ್ನಲಾರದವರಿಗೆ. ಅಲ್ಲ, ಮಾಂಸ ಅಂದ್ರೆ ಹಂದಿ ಮಾಂಸ, ಅದು ದೇವರಿಗೆ ನಿಷಿದ್ಧವಾಗಿರುವಂತ ದೇವರ ಆಜ್ಞೆಯನ್ನು ಅವ್ರು ಏನ್ ಮಾಡ್ತಾ ಇದ್ದಾರೆ, ಕೈಕೊಂಡು ನಡೀತಾ ಇದ್ದಾರೆ. ಹಲ್ಲೆಲೂಯಾ. ಮದ್ಯಪಾನವನ್ನ ಮಾಡ್ತಾ ಇಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರು ವಾಕ್ಯ ಹೇಳ್ತಾ ಇದೆ ಪ್ರೇರಲ್ಲಿ, ಏನಾಯ್ತು ಗೊತ್ತಾ, ದೇವರು ಆ ವ್ಯಕ್ತಿಯ ನಾಮಗಳನ್ನ, 4 ಜನರ ನಾಮಗಳನ್ನು ಏನ್ ಮಾಡಿದ್ರೆ, ಅವರಿಗೆ ಶುಭ ಉಂಟಾಗುವಂತೆ ಮಾಡಿದ್ರು. ಅವ್ರಿಗೆ ಅಪಾಯ ಬಂತು, ಆದ್ರೂ ಕೂಡ ಅವರು ಅಪಾಯದಿಂದ ದೇವರು ಏನ್ ಮಾಡಿದ್ರು, ರಕ್ಷಣೆ ಮಾಡಿದ್ರು. ನೀವು ಕೇಳಿದ್ರೆ, ಅನೇಕ ಸಾರಿ ಕೇಳಿರ್ತೀರಿ ನೀವು, ದಾನಿಯೇಲನ ಕುರಿತಾಗಿ, ಶಾದ್ರಕ್, ಮೇಷಕ್, ಅಬೇದ್ನೆಗೋರ ಕುರಿತಾಗಿ ಅವ್ರನ್ನ ಬೆಂಕಿಯಲ್ಲಿ ಹಾಕಿದ್ರು. 3ರನ್ನ ಬೆಂಕಿ ದಹಿಸಿದವ್ರನ್ನ ದಹಿಸಿಲ್ಲ. ಯಾಕೆ ಬೆಂಕಿಯಲ್ಲಿ ಹಾಕಿದ್ರು ಹೇಳ್ರಿ? ಅವ್ರನ್ನ ಯಾಕೆ ಬೆಂಕಿಯಲ್ಲಿ ಹಾಕಿದ್ರು? ನೆಬೂಕದ್ನೆಚ್ಚರನು ದೂರ ಎನ್ನುವಂತ ಪ್ರಾಂತದಲ್ಲಿ 60 ಮೊಳ ಎತ್ತರದ ಬಂಗಾರದ ಮೂರ್ತಿಯನ್ನ ಮಾಡಿಸಿ, ತನ್ನದೇ ಮೂರ್ತಿಯನ್ನ ಮಾಡಿಸಿ ಏನ್ ಮಾಡ್ತಾ ಇದ್ದಾನೆ, ಅದೇ ದೇವ್ರು ಅದೇ ದೇವ್ರು ಅದೇ ದೇವ್ರು ಅಂತೇಳಿ ಏನ್ ಮಾಡ್ತಾ ಇದ್ದಾನೆ, ಪೂಜೆ ಮಾಡ್ರಿ. ಯಾರು ಅಡ್ಡ ಬೀಳಲ್ವೋ ಏನ್ ಮಾಡ್ತೀವಿ, ಬೆಂಕಿ. ಕಣ್ಣು ಮುಂದೆ ಮಾಡಿಯಪ್ಪ ನೆಬೂಕದ್ನೆಚ್ಚರ, ಎಲ್ಲರ ಜನರ ಮುಂದೆ ಏನ್ ಮಾಡಿದೀನೋ, ಬಂಗಾರ ಸಂಗ್ರಹ ಮಾಡಿದ್ಯಾ, ಇನ್ನೊಂದು ದೇಶಕ್ಕೆ ಹೋಗಿ ಕೊಳ್ಳೆ ಹೊಡ್ಕೊಂಡ್ಬಂದು ಬಂಗಾರ ಸಂಗ್ರಹ ಮಾಡಿ ನೀನು ಒಂದು ಆಕಾರ ಕೊಟ್ಟಿದೀಯಾ, ಅದು ದೇವರಾಗಕ್ಕೆ ಹೇಗೆ ಸಾಧ್ಯ ಅಂತೇಳಿ ನಾವೇನ್ ಮಾಡೋದು, ಪಾಠ ಕಲಿಬೋದು. ಆದ್ರೆ ಅಂತ್ಯ ಕಾಲದಲ್ಲಿ ಯಾವುದೋ ಬೊಂಬುಗಳಿಗೆ ಯಾವುದೋ ಒಂದು ಬಣ್ಣದ ಬಟ್ಟೆಗಳನ್ನು ಸುತ್ತಾರೆ, ಸುತ್ತಿ ಅದೆಲ್ಲ ಏನು ಮಾಡ್ತಾರೆ, ಕುಣಿತಾರೆ. ಹಲ್ಲೆಲೂಯಾ. ಬೆಂಕಿಯಾಗ ಹೋಗ್ತಾರ. ಇವ್ರು ಬೆಂಕಿಗೆ ಹೋದ್ರೆ ಯಾವ ಕಾರಣಕ್ಕಾಗಿ ಬೆಂಕಿಗೆ ಹೋದ್ರಿ ಇವರು? ಯಾವ ಕಾರಣಕ್ಕಾಗಿ ಬೆಂಕಿಗೆ ಹೋದ್ರಿ ಇವರು? ನಾನು ಅದಕ್ಕೇನ್ ಮಾಡಲ್ಲ, ಕೈ ಮುಗಿಯಲ್ಲ. ಯಾವುದಕ್ಕೆ ಕೈ ಮುಗಿಯಲ್ಲ? ನೀನು ಉಂಟು ಮಾಡಿದ್ದಕ್ಕೆ. ಅದು ದೇವರು ಅಲ್ವೇ ಅಲ್ಲ. ಒಂದ್ಸಾರಿ ನೀವು ವಾಕ್ಯ ತೆಗಿರಿ, 2ನೇ ಅರಸುಗಳ ಪುಸ್ತಕ, 2 ರಾಜುಗಳ ಗ್ರಂಥ, ತೆಲುಗು, 2ನೇ ಅರಸುಗಳ ಪುಸ್ತಕ ತೆಗೆದಿದ್ದೀರಾ?
ದೇವ್ರ ವಾಕ್ಯ ಈ ರೀತಿಯಾಗಿ ಹೇಳುತ್ತೆ. 17ನೇ ಅಧ್ಯಾಯ 35ನೇ ವಾಕ್ಯ. ಯೆಹೋವನು ಇಸ್ರಾಯೇಲರಿಗೆ, ನೀವು ಅನ್ಯ ದೇವತೆಗಳನ್ನು ಆರಾಧಿಸಬಾರದು, ಅವುಗಳಿಗೆ ಕೈ ಮುಗಿಯಲು ಬಾರದು, ಸೇವೆ ಮಾಡಲು ಯಜ್ಞವರ್ಪಿಸಲು ಬಾರದು. ನಿಮ್ಮನ್ನು ಮಹಾಶಕ್ತಿ, ಭುಜ, ಪರಾಕ್ರಮ ಇವುಗಳ ಮೂಲಕವಾಗಿ ಐಗುಪ್ತ ದೇಶದಿಂದ ಕರೆದುಕೊಂಡ ಬಂದ ಯೆಹೋವನಾದ ನನ್ನಲ್ಲಿ ಭಯ ಭಕ್ತಿ ಉಳ್ಳವರಾಗಿ ನನಗೊಬ್ಬನಿಗೆ ಕೈ ಮುಗಿದು ಯಜ್ಞವರ್ಪಿಸಬೇಕು. ಯಾರಿಗೆ ಕೈ ಮುಗಿಬೇಕಂತೇಳಿ ವಾಕ್ಯ ಹೇಳ್ತಾ ಇದೆ? ಸೃಷ್ಟಿಕರ್ತನಾದ ದೇವರಿಗೆ. ಆದ್ರೆ ಕೈ ನಾವು ಎಲ್ಲೆಲ್ಲಿ ಮುಗಿತಾ ಇದೀವಿ? ಬಸ್ನಾಗ ಕೆಲವೊಂದ್ಸರಿ ನಾನು ಕಾಲೇಜ್ನಾಗ ಹೋಗ್ಬೇಕಾದ್ರೆ ಅಲ್ಲೇ ಕಾಲುಗೋಗಳೆಲ್ಲ ನೋಡಿದ್ದೀನಿ. ಆಯ್ತು, ಬಸ್ನಾಗ ಎಲ್ಲಾದ್ರೂ ಒಂದು ಖಂಡಿತ ಆಯ್ತು ಕೈ ಒಂದು ಮರಕ್ಕೆ ಏನಾದ್ರು ಬಟ್ಟೆ ಕಟ್ಟಿದ್ರು ಅಂತ ತಿಳ್ಕೊರಿ, ಕೈ ಮುಗಿ. ಅದೇ ಮರದ ತುಂಡನ್ನ ಏನ್ ಮಾಡ್ತಾರೆ? ಸುಟ್ಟು ಅಡಿಗೆ ಮಾಡ್ಕೊಂಡು. ಎಲ್ಲಿದೆ ಮನುಷ್ಯರಲ್ಲಿ ಜ್ಞಾನ? ಎಲ್ಲ ಅಜ್ಞಾನನೇ ತುಂಬಿಕೊಂಡಿದೆ. ನಮ್ಮ ಅಜ್ಞಾನ ಯಾವಾಗ ಹೋಗುತ್ತ್ರಿ? ದೇವರ ಜ್ಞಾನ ಬಂದಾಗ ಮಾತ್ರ ನಮ್ಮ ಅಜ್ಞಾನ ಎನ್ನುವಂಥದ್ದು ಹೋಗುವಂಥದ್ದು. ಪ್ರಿಯರೇ, ದೇವ್ರ ವಾಕ್ಯ ಹೇಳ್ತಾ ಇದೆ, ಇವರು ಕೈ ಮುಗಿತಾ ಇಲ್ಲ. ಯಾಕೆ ಕೈ ಮುಗಿತಾ ಇಲ್ಲ? ಯಾಕೆ ಇವರು ಅದನ್ನ ಆರಾಧನೆ ಮಾಡ್ತಾ ಇಲ್ಲ? ಸೃಷ್ಟಿಕರ್ತನಾದ ದೇವರನ್ನು ಇವರು ನಂಬಿಕೊಂಡಿದ್ದಾರೆ. ಬರ್ಲಿ, ಸಾವೇ ಬರ್ಲಿ, ಬೆಂಕಿಯಲ್ಲಿ ಹಾಕಿದಾಗ ನಾವು ಸಾಯ್ತೀವಿ, ಸತ್ರ ಚಿಂತಿಲ್ಲ. ನಾವೇನ್ ಮಾಡಲ್ಲ? ಕೈ ಮುಗಿಯಲ್ಲ. ಅಂತ ಭಕ್ತಿ ಇವತ್ತೈತೆ ನಮ್ಮಲ್ಲಿ. ಹೋದ ವಾರದ ಆ ಕಡೆ ವಾರ ನಿಮ್ಮನ್ನು ಹೊಡಿಬೇಕಂತೇಳಿ ಬರ್ತಾರೆ ಇವತ್ತು ಅಂತೇಳಿ ಫೋನ್ ಬಂತು ಬೆಳಗಾವಿ ಮುಂಚೆ, ಶನಿವಾರದ ದಿನ. ಅಲ್ಲ ಬರ್ತಾರೆ ಅಂತೇಳಿ, ಬರ್ಲಿ ಬಿಡ್ರಿ ಅಂತೇಳಿ. ಅಪ್ಪ ಇಲ್ಲ ನಾನೇ ಬರ್ತೀನಿ. ಇಲ್ಲಪ್ಪ ನಾನೇ ಹೋಗಿ ಬರ್ತೀನಿ ಅಂತೇಳಿ ಬಂದು. ಇಲ್ಲಿ ಯಾರು ಬರಲ್ಲ. ಯಾಕಂದರೆ ದೇವ್ರು ಇಲ್ಲಿ ಯಾರನ್ನ ಕಾವಲಾಗಿರಿಸಿದಾನ? ದೂತರನ್ನು ಕಾವಲಾಗಿರಿಸಿದ. ಆವತ್ತಿನ ದಿನ ಫಂಕ್ಷನ್ ದಿನನೇ ಎಷ್ಟೋ ಜನರು ಬಂದು, ಗುಂಡಗಳು ಉಪಾಧಿ ಇದ್ರೆ ಅಕ್ಕಮ್ಮವ್ರೆ ಎಷ್ಟೋ ಜನ ಬಂದರು. ಮುಟ್ಟಿದ್ರ ಆ ರೋಡಿನ ಕೆಳಗಡೆ ಇಳಿಯೋದು ಆಗ್ತಾ ಇಲ್ಲ ಅವ್ರಿಗೆ. ಪ್ರೈಸ್ ದಿ ಲಾರ್ಡ್. ಯಾಕಂದ್ರೆ ದೇವರಿಂದ ನಮ್ಮ ಪಕ್ಷವಾಗಿ, ದೇವರಿಗೆ ನಾವು ಭಯಭಕ್ತಿ ಉಳ್ಳವರಾಗಿ ನಡೆದುಕೊಳ್ತಾ ಇದ್ದೇವೆ. ದೇವರು ನಮ್ಮ ಪ್ರಾಣವನ್ನ ಉಳಿಸ್ತಾನೆ, ಕಾಪಾಡ್ತಾನೆ. ಅವ್ರು ಹೊಡೆದ್ರು ಸಾಯ್ತೀವಿ, ಮುದರಾದ್ಮೇಲೆ ಆದ್ರೂ ಸಾಯ್ತೀವಿ. ಸಾಯ್ಲೇಬೇಕಲ್ರಿ? ಸಾಯ್ಲಾರ್ದಿಲ್ಲೇ ಇರ್ತೀವ್ಯಾ? ಅಲ್ಲ, ಸಾಯ್ಬೇಕು. ಒಂದು ವೇಳೆ ಕ್ರಿಸ್ತನ ಹತಸಾಕ್ಷಿಗಳಾಗಿ ಸಾಯುವುದಷ್ಟು ಭಾಗ್ಯ ಮತ್ತೊಂದು ಇಲ್ಲವೇ ಇಲ್ಲ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇಯರ್, ನಾವು ಸತ್ತಾದ್ರೂ ಸಾಯ್ತೀವಿ ಹೊರತಾಗಿ ಕೈ ಮುಗಿಯೋದಿಲ್ಲ. ಅಂತ ಭಯಭಕ್ತಿ ಉಳ್ಳಂತ ಯೌವನಸ್ಥರು ಪ್ರೇಯರ್ ಯಾರು? ಶಾದ್ರಕ್, ಮೇಷಕ್, ಅಬೇದ್ನೆಗೋ. ಅವ್ರು ಹೇಳ್ತಾ ಇದ್ದಾರೆ, ರಾಜನೇ, ಆ ಒಂದು ವಿಷಯದಲ್ಲಿ ಮಾತ್ರ ನಾವು ಏನ್ ಮಾಡಲ್ಲ, ನಮ್ಮ ನಿರ್ಧಾರವನ್ನು ಚೇಂಜ್ ಮಾಡ್ಕೊಳ್ಳೋದಿಲ್ಲ ಅಂತೇಳಿ ಏನ್ ಮಾಡ್ತಾ ಇದ್ದಾರೆ. ಹೇಳಿದಾಗ ರಾಜನಿಗೆ ಕೋಪ ಬಂತು. ಹೇಳಿದ ಪ್ರಕಾರವಾಗಿ ಬೆಂಕಿಯೆಲ್ಲ ಹಾಕಿದರು. ಇವ್ರು ಏನಾಗಿದ್ದಾರೆ? ಇವರು ದೇವರಿಗೆ ಭಯಭಕ್ತಿ ಉಳ್ಳವರಾಗಿದ್ದಾರೆ. ಕೈ ಮುಗಿಲಾರದ್ದು ಮತ್ತು ಅದನ್ನ ವಿಗ್ರಹಗಳನ್ನ ಸೇವನೆ ಮಾಡಲಾರದಂದ್ರೆ ಏನರ್ಥ? ದೇವರಿಗೆ ಪ್ರಾಧಾನ್ಯತೆಯನ್ನ ಕೊಡ್ತಾ ಇದ್ದಾರೆ, ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ ಜೀವಿಸ್ತಾ ಇದ್ದಾರೆ. ಅದಕ್ಕಾಗಿ ಪ್ರಿಯರೇ, ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಅಗ್ನಿಯಲ್ಲಿ ಹೋದಂತ ದಾಂಡಿಗರು ಏನಾದ್ರಲ್ಲಿ ಸುಟ್ಟು ಏನಾದ್ರು ಸತ್ತು ಹೋದ್ರು. ಬೆಂಕಿಯಲ್ಲಿ ಇವ್ರನ್ನ ಹಾಕಿದ್ದಾರೆ, ಕೈ ಕಾಲುಗಳನ್ನು ಕಟ್ಟಿ ಹಾಕಿ ಇವ್ರನ್ನ ಬಿಸಾಕಿದ್ದಾರೆ. ಆದ್ರೆ ಇವ್ರು ಏನ್ ಮಾಡ್ತಾ ಇದ್ದಾರೆ? ಅದರಲ್ಲಿ ನಡೀತಾ ಇದ್ದಾರೆ, ತಿರುಗಾಡ್ತಾ ಇದ್ದಾರೆ. ಮೂವರಿಲ್ಲ ಈಗ. ಯಾರಿದ್ದಾರೆ? ಇನ್ನೊಬ್ರು ಇದ್ದಾರೆ. ಹಲ್ಲೆಲೂಯಾ. ಯಾರಿದ್ದಾರೆ? ಯೇಸು ಕ್ರಿಸ್ತನಿದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ಸಾದೃಶ್ಯ ಏನಂದ್ರೆ, ನಿಮ್ಮ ಸತ್ಯವೇದದಲ್ಲಿ 5ನೇ ಅಧ್ಯಾಯ ಮೀಕನ ಪ್ರವಾದನೆ ಗ್ರಂಥ 2ನೇ ವಾಕ್ಯ ಓದು. ಮೀಕನ ಪ್ರವಾದನೆ ಗ್ರಂಥ 5ನೇ ಅಧ್ಯಾಯ 2ನೇ ವಾಕ್ಯ. ಯೇಸು ಸ್ವಾಮಿನೇ ಅನ್ನಕ್ಕೆ ಆಧಾರ ಬೇಕಲ್ರಿ ನಮಗೆ? ಮೀಕನೇ ಅಂತಾರ, ಚೇಂಜ್ ಅಂತಾರ. ಹೌದು. 5ನೇ ಅಧ್ಯಾಯ 2ನೇ ವಾಕ್ಯ ಓದ್ರಿ. ನೀನು ಯಹೂದದ ಗ್ರಾಮಗಳಲ್ಲಿ ಚಿಕ್ಕದಾಗಿದ್ದರೂ ಇಸ್ರಾಯೇಲರನ್ನು ಆಳತಕ್ಕವನು ನಿನ್ನೊಳಗಿಂದ ನನಗಾಗಿ ಹೊರಡುವನು. ಆತನ ಹೊರಡೋಣದ ಮೂಲವು ಪುರಾತನವೂ ಅನಾದಿಯೂ ಆದದ್ದು. ಕೆಳಗಡೆ ಇರುತ್ತೆ ನೋಡ್ರಿ, 15ನೇ. ಹೊರಡೋಣಗಳು ಪುರಾತನದಿಂದಲೂ ಅನಾದಿಯಿಂದಲೂ ಉಂಟಾಗುತ್ತಿವೆ. ಕೆಳಗಡೆ ಫುಟ್ ನೋಟ್, ತೆಲುಗಲ್ಲಿ ಕೆಳಗಡೆ ಫುಟ್ ನೋಟ್. ಮೀಕ
5ನೇ ಅಧ್ಯಾಯ 2ನೇ ವಾಕ್ಯ. ಆತನ ಒರಡೋಣದ ಮೂಲವು ಪುರಾತನವು ಅನಾದಿಯೂ ಆಗಿರುವಂಥದ್ದು. ಯೇಸು ಸ್ವಾಮಿ ಕ್ರಿಸ್ಮಸ್ ದಿನ ಬರೋಕ್ಕಿಂತ ಮುಂಚಿತವಾಗಿ ಆತನ ಅವಾಗ ಆತನ ಏನ್ ಮಾಡಿದಾನೆ, ಈ ಲೋಕಕ್ಕೆ ಬಂದಿದ್ದಾನೆ. ಪ್ರಿಯರೇ, ಕೆಳಗಡೆ ಫುಟ್ ನೋಟಲ್ಲಿ ಇರುತ್ತೆ ಏನಂತ ಹೇಳಿ, ಒರಡೋಣಗಳು ಪುರಾತನದಿಂದಲೂ ಅನಾದಿಯಿಂದಲೂ ಉಂಟಾಗುತ್ತಿವೆ. ಅನಾದಿಯಿಂದಲೂ ಆತನು ಬರ್ತಾ ಇದ್ದಾನೆ ಭೂಲೋಕಕ್ಕೆ, ಬರ್ತಾ ಇದ್ದಾನೆ ಹೋಗ್ತಾ ಇದ್ದಾನೆ. ನಾವು ನೋಡ್ತಾ ಇದ್ದೇವೆ ಆ ಒಂದು ಮೂವರನ್ನ ಬೆಂಕಿಯಲ್ಲಿ ಹಾಕಿದಾಗ ಅವರ ಪ್ರಾಣಗಳು ಹೋಗ್ತವೆ ಅಂತೇಳಿ ಎಲ್ಲರೂ ಸಂಭ್ರಮ ಪಡ್ತಾ ಇದ್ದಾರೆ, ಸಾಯ್ತಾರಂತೇಳಿ ಎಲ್ಲರೂ ಸಂಭ್ರಮ ಪಡ್ತಾ ಇದ್ದಾರೆ. ಆದ್ರೆ ಅವರು ಮಾಡಿದಂತ ಭಯ, ದೇವರಿಗೆ ಅವ್ರು ಕೊಟ್ಟಿರ್ತಕ್ಕಂಥ ಭಯಭಕ್ತಿ ಅವ್ರನ್ನ ಏನ್ ಮಾಡ್ತಾ ಇದೆ, ಅವ್ರ ಪ್ರಾಣವನ್ನ ಉಳಿಸ್ತಾ ಇದೆ. ಪ್ರಿಯರೇ, ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಅವರ ಪ್ರಾಣವನ್ನ ದೇವ್ರು ಏನ್ ಮಾಡಿದ್ರು, ಉಳಿಸಿದ್ರು, ಕಾಪಾಡಿದ್ರು. ಹಲ್ಲೆಲೂಯಾ. ಅವಾಗ ರಾಜನು ನೋಡ್ತಾ ಇದ್ದಾನೆ ಯಾರನ್ನ, ಈ ಶಾದ್ರಕ್ ಮೇಷಕ್ ಅಬೇದ್ನಗರನ್ನ. ನೆಬೂಕದ್ನೆಚ್ಚರನ್ನ ನೋಡಿ ಮೂವರನ್ನೆಲ್ಲ ಹಾಕಿದ್ದು. ಈಗ ಎಷ್ಟು ಜನ ಕಾಣ್ತಾ ಇದಾರ? 4 ಜನ ಕಾಣ್ತಾ ಇದಾರೆ. ಯಾಕಂದ್ರೆ ದೇವ್ರು ಅವ್ರನ್ನ ಕಾಪಾಡೋದಕ್ಕೆ ಅಲ್ಲಿಗೆ ಬಂದಿದ್ದಾನೆ. ಅದ್ರ ಸಲ ಯಾರಾದ್ರೂ ಕಷ್ಟದಾಗಿದ್ದಾಗ ಸಹಾಯ ಮಾಡಿದ್ರೆ ಏನಂತೀವಿ ನಾವು? ದೇವ್ರು ಬಂದಂಗೆ ಬಂದ್ವಿ, ದೇವರೇ ಬಂದಾನ ಅಲ್ಲಿ ಕಾಪಾಡಕ್ಕೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವ್ರ ವಾಕ್ಯ ಹೇಳುತ್ತೆ ಪ್ರಿಯರೇ, ಏನೆಂಬುದಾಗಿ ಇವರು ಒಂದು ನಿರ್ಧಾರವನ್ನು ತೆಗೆದುಕೊಂಡ್ರು, ಆ ಆಹಾರ ತಿನ್ನಲ್ಲ, ಅದಕ್ಕ ಕೈ ಮುಗಿಯಲ್ಲ. ಹೇಗಿದೆ ನೋಡ್ರಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಮ್ಗೆ ಯಾವಾಗ ಪಾಪ ಮಾಡ್ಬೇಕು ಅನ್ಸುತ್ತೆ ಹೇಳ್ರಿ? ಮೊನ್ನೆ ಒಬ್ಬ ಸಹೋದರ ಮಾತಾಡ್ತಾ ಇದ್ದ, ಇಲ್ಲಯ್ಯ ನನಗೆ ಇಲ್ಲ ಹೋಗಕ್ ಇಷ್ಟ ಇಲ್ಲ, ನೋಡಕ್ ಇಷ್ಟ ಇಲ್ಲ, ಆದ್ರೆ ನನ್ನ ಸ್ನೇಹಿತ ಕರಿತಾ ಇದ್ದಾನೆ. ನನಗೆ ನೋಡಕ್ ಇಷ್ಟ ಇಲ್ಲ, ಅದು ಬ್ಯಾಡ ಅಂತ ಹೇಳಿರಿ, ಆದ್ರೆ ನನ್ನ ಸ್ನೇಹಿತ ಕರಿತಾ ಇದ್ದಾನೆ. ನಾ ಕಾಲೇಜ್ ಡೇಸಲ್ಲಿ ಒಪ್ಕೊಂತೀನಿ, ನಾನು ದೇವ್ರ ಮುಂದೆ ಸಿನಿಮಾಗಳನ್ನು ನೋಡಿದ್ದೀನಿ, ನಾವು ಥಿಯೇಟರ್ಗಳಿಗೆ ಹೋಗಿ. ಹಲ್ಲೆಲೂಯಾ. ನಾ ಫಸ್ಟ್ ಇಯರ್ ಎಲ್ಲ ಬರೀ ಥಿಯೇಟರ್ಗೆ ಕಳೆದ್ವಿ. ಹಲ್ಲೆಲೂಯಾ. ಥಿಯೇಟ್ರಲ್ಲೇ ಕಳೆದ ಆಯ್ತು. ಹೊಸ ಬಂತ ಯಾವುದು ಶುಕ್ರವಾರ ಅನ್ಸುತ್ತೆ, ಶುಕ್ರವಾರ ರಿಲೀಸ್ ಆದಾಗೆಲ್ಲ ಹೋಗೋದೇ. ಹಲ್ಲೆಲೂಯಾ. ಈಗಲೂ ನನಗೆ ಸ್ನೇಹಿತರು ಇದ್ದಾರೆ ಅವರು, ಆದ್ರೆ ಏನಾಗಿದ್ದಾರೆ, ಈಗ ಅವರು ದೂರವಾಗಿದ್ದಾರೆ. ದೇವರಲ್ಲಿ ಬಂದಾಗ ಕೆಲವೊಂದು ಸ್ನೇಹಗಳನ್ನು ನಾವೇನು ಮಾಡ್ಬೇಕು, ದೂರ ಮಾಡ್ಕೊಬೇಕು. ಇವಾಗ ಕರೆದ್ರಪ್ಪ ಆಯ್ತು ಹೋಗಂಬಪ್ಪ ಅಂತ ಹೇಳಿ ಹೋಗ್ತೀವ ನಾವು. ಹಲ್ಲೆಲೂಯಾ. ಅದೊಂದೇ ನಮ್ಗೆ ಅಭ್ಯಾಸ. ಯಾವ ಅಭ್ಯಾಸ? ಸಿನಿಮಾ ನೋಡ. ಹಲ್ಲೆಲೂಯಾ. ಪ್ರೇಸ್ ಲಾರ್ಡ್. ಅವ್ರು ಹೇಳಿದ್ರು ಸಹೋದರ, ಅವ್ರು ಹೇಳಿದಾಗ ನನಗೆ ಭಾಳ ಇದಾಯ್ತು. ನನ್ನ ಜೀವನನೇ ಎಕ್ಸಾಂಪಲ್ ಕೊಟ್ಟು ಹೇಳಿದೆ. ನನಗೂ ಸ್ನೇಹಿತರು ಇದ್ದರು, ಆದರೆ ಈಗ ಸೇವೆಗೆ ಬಂದಮೇಲೆ ದೇವರನ್ನ ಪರಿಪೂರ್ಣವಾಗಿ ನಂಬಿದ ಮೇಲೆ ಈಗ ಯಾವ ಸ್ನೇಹಿತರಿಲ್ಲ. ಏನಾಗಿದ್ದಾರೆ ಅವರು? ಮುಂದಿದ್ರು ಮಾತಾಡ್ಸಲ್ಲ ಈಗ ಅವರು. ಹಲ್ಲೆಲೂಯಾ. ಯಾಕೆ ಬೇಕು ಬಿಡಪ್ಪ ಅಂತ ಭಯ ಪಡ್ತಾರೆ ಅವ್ರು. ನಮ್ಮನ್ನು ನೋಡಿದ್ರೆ ಭಯ ಪಡ್ತಾರೆ ಊರಲ್ಲಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವ್ರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಏನಂತೇಳಿ, ನಾವು ನಮ್ಮನ್ನ ಯಾರಾದ್ರೂ ಪ್ರೇರೇಪಣೆ ಮಾಡ್ತಾ ಇದ್ರೆ ಏನ್ ಮಾಡ್ಬೇಕು, ಅಂತವ್ರು ಸ್ನೇಹಿತ್ವದಿಂದ ನಾವು ದೂರ ಆಗ್ಬೇಕು. ಹಲ್ಲೆಲೂಯಾ. ನಮ್ಗೆ ಬೇಡವಾದವ್ರು ನಾವೇನ್ ಮಾಡ್ಬೇಕು, ದೂರ ಮಾಡ್ಕೊಬೇಕು. ನಮ್ಮ ಭಕ್ತಿಯನ್ನು ಹಾಳು ಮಾಡುವಂತವ್ರು ನಾವೇನ್ ಮಾಡ್ಕೊಬೇಕು, ದೂರ ಮಾಡ್ಕೊಬೇಕು. ಹಲ್ಲೆಲೂಯಾ. ಎಷ್ಟೋ ಜನರು ಇದ್ರು, ಈಗ ಯಾರು ಕೂಡ ಇಲ್ಲ. ಹಲ್ಲೆಲೂಯಾ. ಅದಕ್ಕಾಗಿ ಯಾವಾಗಲೂ ಒಂದೇ ಹೇಳೋಣ, ಏನ್ ಹೇಳ್ರಿ, ಯಾರು ರಕ್ಷಣೆ ಹೊಂದಿದಾರಲ್ಲ ಅವರೆಲ್ಲರೂ ಕೂಡ ನಮ್ಮ ಬ್ಲಡ್ ರಿಲೇಟಿವ್ಸೇ. ಹಲ್ಲೆಲೂಯಾ. ಎಲ್ಲರೂ ಕೂಡ ನನ್ನ ರಕ್ತ ಸಂಬಂಧಿಗಳೇ. ರಕ್ಷಣೆ ಹೊಂದಿದಂಥವ್ರು ಎಲ್ಲರೂ ನನ್ನ ಸಹೋದರರು, ತಾಯಂದಿರಾಗಿದ್ದಾರೆ. ಹಲ್ಲೆಲೂಯಾ. ತಂದೆಯರಾಗಿದ್ದಾರೆ, ಹಿರಿಯರಾಗಿದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಯಾಕಂದ್ರೆ ಹೇಳ್ರಿ, ನನ್ನ ಬ್ಲಡ್ ಅಲ್ಲಿ ಇರುವಂಥದ್ದು ಯೇಸು ಸ್ವಾಮಿ ರಕ್ತ, ಅವ್ರ ಬ್ಲಡ್ ಅಲ್ಲಿ ಇರುವಂಥದ್ದು ಕೂಡ ಯೇಸು ಕ್ರಿಸ್ತನ ರಕ್ತವೇ ಆಗಿದೆ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ವಿಶೇಷವಾಗಿ ಇವರು ಮಾಡಿದಂಥ ದೇವರಿಗೆ ಇವರು ಕೊಟ್ಟಿರತಕ್ಕಂಥ ಒಂದು ಪ್ರಾಧಾನ್ಯತೆ, ಇವರು ತೋರಿಸಿದಂಥ ಭಯಭಕ್ತಿಗೆ ಅನುಗುಣವಾಗಿ ದೇವರವ್ರನ್ನ ಏನ್ ಮಾಡ್ತಾ ಇದ್ದಾನೆ, ಹೆಚ್ಚಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಒಂದು ವೇಳೆ ಅವರು ಆವತ್ತಿನ ದಿನ ಕೈ ಮುಗಿದಿದ್ರೆ ಅವ್ರ ಚರಿತ್ರೆ ಬರೆಯಲ್ಪಡ್ತತ್ತ? ಅವ್ರ ಕುರಿತಾಗಿ ಇವತ್ತೇ ಶಾದ್ರಕ್ ಮೇಷಕ್ ಅಬೇದ್ನೆಗೋ ಇದ್ದಂಗೆ ಇರ್ಬೇಕಪ್ಪ ಅಂತೇಳಿ ಅನ್ಕೊಂತಿದ್ಯಾ? ಮಾತಾಡ್ತಾ ಇದ್ದೆ ಅದ್ರ ಬಗ್ಗೆ. ಹಲ್ಲೆಲೂಯಾ. ಅವರು ಏನೋ ಒಂದು ಮಾಡಿದ್ದಾರೆ. ಏನ್ ಮಾಡಿದ್ದಾರೆ? ಬೇಡವಾದವುಗಳನ್ನ ದೂರ ಮಾಡ್ಕೊಂಡಿದ್ದಾರೆ. ಅದ್ರ ಸಲುವಾಗಿ ದೇವ್ರ ವಾಕ್ಯ ಹೇಳ್ತಾ ಇದೆ, 6ನೇ ಅಧ್ಯಾಯ ಓದಿದ್ರಲ್ವ, ಧರ್ಮೋಪದೇಶ ಕಾಂಡ 24ನೇ ವಚನ, ಯಾವಾಗಲೂ ಶುಭ ಉಂಟಾಗುವಂತೆಯೂ ಆತನು ಇಂದಿನಂತೆ ನಮ್ಮ ಪ್ರಾಣಗಳನ್ನು ಕಾಪಾಡುವಂತೆಯೂ ನಾವು ನಮ್ಮ ದೇವರಾದ ಯೆಹೋವನಿಗೆ ಭಯಭಕ್ತಿ ಉಳ್ಳವರಾಗಿರಬೇಕು. ದೇವರಿಗೆ ನಾವು
ಭಯಭಕ್ತಿ ಉಳ್ಳವರಾಗಿ ನಾವು ಜೀವಿಸಬೇಕು ಪ್ರಿಯರೇ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಮೊದಲನೇದಾಗಿ ಶಾದ್ರಕ್ ಮೇಷಕ್ ಅಬೇದ್ನೆಗೋ ದಾನಿಯೇಲನನ್ನು ಒಂದ್ಸಾರಿ ಸಿಂಹದ ಬೋನಿನಲ್ಲಿ ಹಾಕ್ತಾರೆ, ಸಿಂಹದ ಗವಿಯಲ್ಲಿ ಹಾಕ್ತಾರೆ. ರಾಜನಿಗೆ ಅದು ಇಷ್ಟ ಇರಲ್ಲ. ಅವತ್ತಿನ ದಿನ ಏನಂದ್ರು, ಇಲ್ಲ ಇವರೇ ಏನ್ ಮಾಡ್ಬೇಕು, 30 ದಿನಗಳವರೆಗೂ ರಾಜನಾಗಿರುವಂತ ಆತನನ್ನೇ ಏನ್ ಮಾಡ್ಬೇಕು, ಆರಾಧನೆ ಮಾಡಬೇಕು, ಪೂಜೆ ಮಾಡಬೇಕು. ವ್ಯಕ್ತಿ ಆರಾಧನೆ ಇವತ್ತು ಬಂದಿದಾವಲ್ರಿ ಲೇಟೆಸ್ಟ್ ಆಗಿ, ನಾನೇ ದೇವ್ರ ಅಂತೇಳಿ ಹೇಳ್ಕೊಳ್ತಾರೆ ಕೆಲವು ಜನ. ಹಾ, ಹೇಳಿಕೆ ಹೇಳೋರೆಲ್ಲ ಮತ್ತೆ ಇದೇ ಗುಂಪಲ್ಲಿ ಬರಬಹುದು. ನಾನೇ ದೇವ್ರ ಅಂತೇಳಿ ಒಬ್ಬ ವ್ಯಕ್ತಿ ಹೇಳ್ಕೊಂತಾನೆ ಅಂದ್ರೆ ಯಾರಿಗೆ ಸ್ಥಾನವನ್ನು ಕೊಡ್ತಾ ಇಲ್ಲತ್ತ, ದೇವರ ಸ್ಥಾನವನ್ನ ತಾನು ದೋಚಿಕೊಳ್ತಾ ಇದ್ದಾನೆ, ದೇವರಿಗೆ ಕೊಡುವಂತ ಮಹಿಮೆಯನ್ನ ತಾನು ಹೊಂದಿಕೊಳ್ತಾ ಇದ್ದಾನೆ. ಅದೇ ಅಲ್ರಿ ಸೈತಾನ ಫಸ್ಟಿಗೆ ಮಾಡಿದ. ಸೈತಾನ ಬರೋಕ್ ಕಾರಣ ಏನ, ನಾನೇ 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 ಅಂತೇಳಿ ಅಹಂಕಾರಿಯಾದ, ಉಬ್ಬಿಕೊಂಡ, ತನ್ನನ್ನು ತಾನು ಹೊಗಳಿಕೊಂಡು ಹೆಚ್ಚಿಸಿಕೊಂಡು ಸುರಗಣ ಪರ್ವತದ ಮೇಲೆ ನಾನು ಕೂಡ ಒಂದು ಸಿಂಹಾಸನವನ್ನು ಮಾಡ್ಕೊಂಡು ನಾನು ಕುಂದಿರ್ತೀನಿ ಅಂದ. ಯಾರು? ಸೈತಾನ. ದೇವ್ರು ಏನು ಮಾಡಿದ, ದಬ್ಬಿ ಕೆಳಗಡೆ ಹಾಕಿದ. ಪ್ರೈಸ್ ಲಾರ್ಡ್. ಇವತ್ತಿನ ದಿನ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, 30 ದಿನಗಳವರೆಗೆ, 1 ತಿಂಗಳವರೆಗೆ ರಾಜನನ್ನ ಮಾತ್ರ ಏನ್ ಮಾಡಬೇಕು, ಆರಾಧನೆ ಮಾಡ್ಬೇಕಂತೇಳಿ ನ್ಯಾಯ ಕಾನೂನು ಬಂತು. ಮೇದ್ಯ ಮತ್ತು ಪಾರಸೀಯರ ಜನರಲ್ಲಿ ಕಾನೂನು ಬಂದಾಗ ಪ್ರಿಯರೇ, ದಾನಿಯೇಲನು ಏನ್ ಮಾಡ್ತಾ ಇದ್ದಾನೆ ನೋಡ್ರಿ, ಏನ್ ಮಾಡ್ತಾ ಇದ್ದಾನ್ರಿ, ಯಥಾಚಿದಿಯಾಗಿ ಅಂದ್ರೆ ದಿನದಲ್ಲಿ 3 ಸಾರಿ ಪ್ರಾರ್ಥನೆ ಮಾಡ್ತಾ ಇದ್ದ. ಯಾರು? ದಾನಿಯೇಲ. ಮುಂಜಾನೆ ಪ್ರಾರ್ಥನೆ ಮಾಡ್ತಾ ಇದ್ದ, ಮಧ್ಯಾಹ್ನ ಪ್ರಾರ್ಥನೆ ಮಾಡ್ತಾ ಇದ್ದ, ರಾತ್ರಿ ಪ್ರಾರ್ಥನೆ, ಸಾಯಂಕಾಲ ಪ್ರಾರ್ಥನೆ ಮಾಡ್ತಾ. ದಾನಿಯೇಲ ಸುಮ್ಮನೆ ಮತ್ತೆ ಕೆಲಸ ಇಲ್ಲದ ವ್ಯಕ್ತಿ ಅಲ್ಲ. ಇಡೀ ಆ ಒಂದು ಬಾಬೆಲ್ ಸಾಮ್ರಾಜ್ಯದ ರಾಜನ ನಂತರ ಒಬ್ಬ ಪ್ರಧಾನ ಮಂತ್ರಿ ಪ್ರಿಯರೇ, ಆತನಿಗೆ ಸಮಯ ಇದೆ ಏನ್ ಮಾಡಕ್ಕ, ಪ್ರಾರ್ಥನೆ ಮಾಡಕ್ಕ. ನಮಗಿಲ್ಲ ಸಮಯ. ಹಲ್ಲೆಲೂಯಾ. ನಮಗೆ ಸಮಯನೇ ಸಿಗ್ತಾ ಇಲ್ಲ. ಪ್ರಾರ್ಥನೆ ಮಾಡಿ ಇಲ್ಲಿಗೆ ಬಂದ ಮೇಲೆ ಪ್ರಾರ್ಥನೆ ಮಾಡಿದ್ರೆ ಕೆಲವೊಬ್ರಿಗೆ ಇವ್ರು ಯಾರೋ ಮಾತಾಡ್ಕೊಳ್ತಾ ಇದ್ರೆ, ನೀವು ಮಾಡ್ರಿ ನಾ ಮಾಡ್ತೀನಿ, ನೀವು ಮಾಡಿ. ಹಲ್ಲೆಲೂಯಾ. ಪ್ರಾರ್ಥನೆ ದೇವರೊಟ್ಟಿಗೆ ಮಾತಾಡೋದಕ್ಕೆ ನಾವು ಇಲ್ಲಿ ಆಲಯದಲ್ಲಿ ಬಂದ ಮೇಲೂ ನಾವು ಮಾತಾಡಲಿಲ್ಲ ಅಂದ್ರೆ ಯಾವಾಗ ಬರುತ್ತೆ ಹೇಳ್ರಿ ಪ್ರಾರ್ಥನೆ? ಅನ್ನಳ ರೀತಿಯ ಕಷ್ಟಗಳು ಬಂದಾಗ, ಅನ್ನಳ ರೀತಿಯ ಹಿಂಸೆಗಳು ಉಂಟಾದಾಗ. ಅನ್ನ 20 ವರ್ಷಗಳವರೆಗೆ ಏನ್ ಮಾಡಲಿಲ್ಲ, ಸುಮಾರು 20 ವರ್ಷಗಳವರೆಗೆ ಏನ್ ಮಾಡಲಿಲ್ಲ, ಬರ್ತಿದ್ಲು ಓದ್ತಿದ್ಲು ಎಲ್ಲಿಗೆ? ಆಲಯಕ್ಕೆ. ಚೀನಾರ್ ಪ್ರಾಂತದಲ್ಲಿರ್ತಕ್ಕಂಥ ಒಂದು ಆಲಯಕ್ಕೆ, ಸಾರಿ ಶಿಲೋ ಅನ್ಸುತ್ತೆ, ಅಲ್ಲಿರ್ತಕ್ಕಂಥ ಆಲಯಕ್ಕೆ ಆಕೆ ಏನ್ ಮಾಡ್ತಾ ಇದ್ಲು, ಬರ್ತಾ ಇದ್ಲು, ಹೋಗ್ತಾ ಇದ್ಲು. ಆದ್ರೆ ಯಾವಾಗ ಕಷ್ಟ ಆಯ್ತಾಕಿಗೆ, ಸ್ವಂತ ತಂಗಿನೇ ಬೈತಾ ಇರ್ಬೇಕಾದ್ರೆ, ನನ್ನ ಮಕ್ಕಳನ್ನು ಮುಟ್ಟಬೇಡ ಅಂತೇಳಿ ಅಂತ ಇರ್ಬೇಕಾದ್ರೆ, ಕಷ್ಟ ಬಂದಾಗ ಅವಾಗ ಕಣ್ಣೀರಿನಿಂದ ಏನ್ ಮಾಡ್ತಾ ಇದ್ದಾರೆ, ಆಲಯದಲ್ಲಿ ಹಾಕಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ದಾನಿಯೇಲನನ್ನ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಆ ಒಂದು ಜಾರಿಗೆ ಬಂದಾಗ, ಕಾನೂನು ಜಾರಿಗೆ ಬಂದಾಗ, ಆವತ್ತಿನ ದಿನ ದಾನಿಯೇಲನು ಯಥಾತಿಥಿಯಾಗಿ ಆ ಒಂದು ರಾಜನಿಂದ ರಾಜಾಜ್ಞೆ ಬಂದಿದೆ ಎಂಬುದಾಗಿ ಕೇಳಿಕೊಂಡ ಮೇಲೆ ಮನೆಗೆ ಹೋಗ್ತಾ ಇದ್ದಾನೆ. ಏನ್ ಮಾಡ್ತಾ ಇದ್ದಾನೆ, ಕಿಟಕಿಗಳನ್ನ ತೆಗಿತಾ ಇದ್ದಾನೆ. ಕಿಟಕಿಗಳನ್ನ ತೆಗೆದು ಯೆರೂಸಲೇಮಿನ ಕಡೆಗೆ ಕೈ ಚಾಚಿ ಏನ್ ಮಾಡ್ತಾ ಇದ್ದಾನೆ, ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಏನ್ ಮಾಡ್ತಾ ಇದ್ದಾನೆ, ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅದನ್ನೇ ಹೊಂಚಿ ಹಾಕಿಕೊಂಡು ಕಾಯ್ತಾ ಇದ್ರು. ಯಾರು? ದಾನಿಯೇಲನನ್ನು ಹೆಂಗಾದ್ರೂ ಮಾಡಿ ನಾವೇನ್ ಮಾಡೋಣ, ಕೆಳಗೆ ಬಿಡಿಸೋಣ. 6ನೇ ಅಧ್ಯಾಯ ತೆಗಿರಿ ಒಂದ್ಸಾರಿ ದಾನಿಯೇಲನ ಗ್ರಂಥ. ಹೆಂಗಾದ್ರೂ ಮಾಡಿ ದಾನಿಯೇಲನನ್ನ ನಾವೇನ್ ಮಾಡೋಣ, ಕೆಳಗೆ ಬಿಡಿಸೋಣ. ಆತನು ಯಾವ ವಿಷಯದಲ್ಲಿ ತಪ್ಪುವವನಲ್ಲ, ಲಂಚ ತೆಗೆದುಕೊಳ್ಳುವವನಲ್ಲ, ಅನ್ಯಾಯ ಮಾಡುವವನಲ್ಲ, ಸುಳ್ಳು ಹೇಳುವವನಲ್ಲ, ಇನ್ನೊಬ್ಬರ ಮೇಲೆ ಹೊಟ್ಟೆ ಕಿಚ್ಚು ಪಡುವವನಲ್ಲ, ಯಾರನ್ನು ಕೂಡ ನಿಂದನೆ ಮಾಡಲಾರದಂತ ವ್ಯಕ್ತಿ ದಾನಿಯೇಲನಾಗಿದ್ದಾನೆ. ಆದರೆ ಈತನನ್ನ ಒಂದು ವಿಷಯದಲ್ಲಿ ಮಾತ್ರ ನಾವೇನ್ ಮಾಡ್ಬೋದು, ತಿರುಗಿಸ್ಬೋದು. ಈತನು ಪ್ರಾರ್ಥನೆ ಮಾಡ್ತಾನ. ಆದ್ರೆ ನಮ್ಮ ರಾಜ್ಯನು ಯಾವ್ದಾದ್ರು ಒಂದು ಆಜ್ಞೆ ತಂದಿಟ್ಟುಬಿಟ್ರೆ ಆ ಪ್ರಾರ್ಥನೆ ಮಾಡೋದನ್ನು ನಿಲ್ಲಿಸ್ತಾನೆ. ಒಂದ್ ವೇಳೆ ನಿಲ್ಲಿಸ್ಲಿಲ್ಲ ಅಂದ್ರೆ ಈತನ ಈಸಿಯಾಗಿ ನಾವೇನ್ ಮಾಡ್ಬೋದು, ಸಿಂಹದ ಗವಿಯಲ್ಲಿ ಹಾಕಬಹುದು ಅಂತೇಳಿ. 6ನೇ ಅಧ್ಯಾಯ 5ನೇ ವಾಕ್ಯ ಓದ್ರಿ. 4ರಿಂದ ಓದ್ರಿ, ಈಸಿಯಾಗಿ ಗೊತ್ತಾಗುತ್ತೆ. ಈಗಿರಲು ಮುಖ್ಯ ಅಧಿಕಾರಿಗಳು, ದೇಶಾಧಿಪತಿಗಳು ರಾಜ್ಯಭಾರದ ವಿಷಯವಾಗಿ ದಾನಿಯೇಲನ ಮೇಲೆ ತಪ್ಪು ಹೊರಿಸುವುದಕ್ಕೆ ಸಂದರ್ಭ ಹುಡುಕುತ್ತಿದ್ದರು. ಆದರೆ ತಪ್ಪು ಹೊರಿಸುವ ಯಾವ ಸಂದರ್ಭವನ್ನು, ಯಾವ ತಪ್ಪನ್ನು ಕಾಣಲಾರದೆ ಹೋದರು. ಅವನು ನಂಬಿಗಸ್ತನೇ ಆಗಿದ್ದನು. ಅವನಲ್ಲಿ ಆಲಸ್ಯವಾಗಿ ಅಕ್ರಮವಾಗಲಿ ಸಿಕ್ಕಲಿಲ್ಲ. ಆಗ ಆ ಮನುಷ್ಯರು ಈ ದಾನಿಯೇಲನ ಮೇಲೆ ತಪ್ಪು ಹೊರಿಸಲು ಇವನ ದೇವಧರ್ಮದ ಮೂಲಕವೇ ಹೊರತು ಇನ್ಯಾವುದರಲ್ಲಿಯೂ ನಮಗೆ ಅವಕಾಶ ದೊರೆಯದು ಅಂದುಕೊಂಡರು. ಅಷ್ಟು ಹುಡುಕ್ತಾ ಇದ್ದಾರೆ, ಎಲ್ಲಾರು ತಪ್ಪು ಮಾಡ್ತಾನೇನೋ, ಎಲ್ಲಾರು ತಪ್ಪಿ ಹೋಗ್ತಾನೇನೋ ಅಂತೇಳಿ ಅವಕಾಶಗಳನ್ನ ಶತ್ರುಗಳು ಏನ್ ಮಾಡ್ತಾ ಇದ್ದಾರೆ, ಹುಡುಕ್ತಾ ಇದ್ದಾರೆ. ಏನಾದ್ರೂ ಅಕ್ರಮ ಮಾಡೇನೋ, ಏನಾದ್ರೂ ಅನ್ಯಾಯ ಮಾಡೇನೋ, ಏನಾದ್ರೂ ತಪ್ಪು ಮಾಡೇನೇನೋ ಅಂತೇಳಿ
ಯಾವುದಾದ್ರೂ ಒಂದು ಮಾಡಿ ಇರಿಸ್ಬೇಕು, ತಪ್ಪಿನಲ್ಲಿ ಬೀಳಿಸ್ಬೇಕಂತೇಳಿ ನೋಡಿದ್ರೆ ಎಷ್ಟು ನೋಡ್ತಾ ಇದ್ದಾರೆ, ಯಾವುದರಲ್ಲಿ ಕೂಡ ಏನು ಸಿಗ್ತಾ ಇಲ್ಲ, ತಪ್ಪು ಸಿಗ್ತಾ ಇಲ್ಲ. ಯಾವ ವಿಷಯದಲ್ಲಿ ಕೂಡ ತಪ್ಪು ಸಿಗ್ತಾ ಇಲ್ಲ. ಕರೆಕ್ಟಾಗಿ ದೇವರಿಗೆ ಪ್ರಾಧಾನ್ಯತೆ ಕೊಟ್ಟು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿ ಜೀವಿಸ್ತಾ ಇದ್ದಾನೆ. ಅಮಾಸಿಗೆ ಬಂದ್ರಪ್ಪ ಅಂದ್ರೆ ಅಮಾಸಿಗೆ ಹೋಗಲ್ಲ ಬೇರೆ ಕಡೆ. ಈಗ ನಮ್ಮ ಭಾಷೆಯಲ್ಲಿ ಈಗ ಹೇಳ್ಬೇಕಂದ್ರೆ ಅಲ್ಲೆಲ್ಲೂಯ್ಯ, ಹೋಗಲ್ರಿ? ಎಲ್ಲ ಕಡೆಗೆ ಅಲ್ಲಿ ಚೆನ್ನಾಗೈತಿ ಇಲ್ಲಿ ಚೆನ್ನಾಗೈತೆ ಅಂದ್ರೆ ಅಲ್ಲೆಲ್ಲಿಗೆ ಹೋಗಲ್ಲ. ತಾನು ದೇವರನ್ನೇ ನಂಬಿಕೊಂಡು ನಡೀತಾ ಇದ್ದಾನೆ. ಅಲ್ಲೆಲ್ಲೂಯ್ಯ. ದೇವ್ರ ವಾಕ್ಯ ಹೇಳುತ್ತೆ ಪ್ರಿಯರು, ಯಾವ ಅಕ್ರಮಗಳು, ಯಾವ ತಪ್ಪುಗಳು, ಯಾವ ಅನ್ಯಾಯ ಕೂಡ ಸಿಗಲಾರ್ದಾಗ ಅವಾಗ ಒಂದೇ ಒಂದರಲ್ಲಿ ಸಿಗಕ್ಕೆ ಅಂತ ನಿಂತ ಏನ್ ಮಾಡ್ತಾನೆ ತಾ ದೇವ ಧರ್ಮ, ದೇವ್ರನ್ನ ಮಾತ್ರ ಏನ್ ಮಾಡ್ತಾನೆ, ಆರಾಧನೆ ಮಾಡ್ತಾನೆ, 3 ಹೊತ್ತು ಪ್ರಾರ್ಥನೆ ಮಾಡ್ತಾನೆ, ಊಟನೂ ಮಾಡ್ತಾನೆ, ಪ್ರಾರ್ಥನೆನೂ ಮಾಡ್ತಾನೆ. ಪ್ರಾರ್ಥನೆಯನ್ನ ತಪ್ಪಿಸೋದಿಲ್ಲ. ಒಂದ್ ವೇಳೆ ಊಟ ತಪ್ಪಿದ್ರು ಕೂಡ ಪ್ರಾರ್ಥನೆ ತಪ್ಸಲ್ಲ ಅಂತೇಳಿ ಅವಾಗ ಅಲ್ಲಿನೇ ಐತೆ ಅಂತೇಳಿ ಏನ್ ಮಾಡಿದ್ರು, ರಾಜನ ಹತ್ರ ಹೋಗಿ ಏನ್ ಮಾಡ್ತಾ ಇದ್ರು, ರಾಜನೇ ಒಂದು ಆಜ್ಞೆ ಕಾನೂನನ್ನು ತರ್ಬೇಕು. ನೀವು ಏನ್ ತರ್ಬೇಕು ಕಾನೂನು? ಮೋದಿ ಅವ್ರು ತಂದ್ರಲ್ಲ ನೋಟ್ ಬ್ಯಾನ್ ಅಂತೇಳಿ, ಹಳೆಯವು 500 ರೂಪಾಯಿಗೂ 1000 ರೂಪಾಯಿಗೂ ನಡೆಯಲ್ಲ ಅಂತೇಳಿ ಅದ್ರಂಗ ಒಂದು ಕಾನೂನು ತಗೊಂಬಂದ್ರು ಪ್ರಿಯರು. ಏನಂತೇಳಿ, 30 ದಿನಗಳವರೆಗೆ ಈ ದಾರ್ಯಾವೇಶ ರಾಜನನ್ನ ಬಿಟ್ಟು ಬೇರೆ ಯಾರನ್ನ ಕೂಡ ಪೂಜೆ ಮಾಡಬಾರದು. ಆತನನ್ನ ಮಾತ್ರ ಪೂಜೆ ಮಾಡಬೇಕು. ಎಲ್ಲಿ ವಿಗ್ರಹಗಳ ಕಡೆಗೆ ಹೋಗ್ಬಾರ್ದು, ಇನ್ನೊಂದು ಕಡೆಗೆ ಹೋಗ್ಬಾರ್ದು. ಅವ್ರು ಯಾವ್ದಾದ್ರು ಇಷ್ಟದ ದೈವಗಳಿದ್ರೆ ಯಾರನ್ನೂ ಕೂಡ ಪೂಜೆ ಮಾಡಬಾರ್ದು. 30 ದಿನಗಳವರೆಗೆ ದಾರ್ಯಾವೇಶ ರಾಜನನ್ನ ಮಾತ್ರ ಪೂಜೆ ಮಾಡ್ಬೇಕಂತೇಳಿ ಒಂದು ಬರೆದ್ರು, ಲೆಟರ್ ಬರೆದ್ರು. ಬರೆದ ಮೇಲೆ ರಾಜನಿಗೆ ಹೇಳಿದ್ರು ಹಿಂಗ ಅಂತೇಳಿ. ಆಯ್ತಂತೇಳಿ ರಾಜ ಒಪ್ಪಿಗೆ ಕೊಟ್ಟ. ಇವ್ರು ಒಳಸಂಚಿ ಏನು ಕೂಡ ಗೊತ್ತಿರ್ಲಾರ್ದಂತ ಪರಿಸ್ಥಿತಿ ಪ್ರಿಯರೇ. ಸೀಲ್ ಹಾಕಿಬಿಟ್ರು, ಕಾನೂನು ಹೊರಡಿಸ್ಬಿಟ್ರು, ಎಲ್ಲ ಡಂಗುರ ಹಾಕಿಬಿಟ್ರು. ಎಲ್ಲ ಬಾಬೆಲ್ ಸಾಮ್ರಾಜ್ಯದಲ್ಲೆಲ್ಲ ಡಂಗುರ ಹಾಕ್ಸಿದ್ರು. 30 ದಿನಗಳವರೆಗೆ ಯಾರನ್ನ ಪೂಜೆ ಮಾಡಬೇಕು? ರಾಜನನ್ನ ಮಾತ್ರ ಪೂಜೆ ಮಾಡಬೇಕು. ರಾಜನೇ ದೇವ್ರು, ರಾಜನೇ ದೇವ್ರು, ರಾಜನೇ ದೇವ್ರು ಅಂತೇಳಿ ಏನ್ ಮಾಡಿದ್ರು, ಡಂಗುರ ಹಾಕಿದ್ರು ಪ್ರಿಯರಲ್ಲಿ. ವಾಕ್ಯ ಹೇಳ್ತಾ ಇದೆ 6ನೇ ಅಧ್ಯಾಯ 9-10ನೇ ವಾಕ್ಯ ಹೇಳ್ತಾ ಇದೆ. 9-10 ಓದ್ರಿ. ಈಗ ನೀನು ಈ ನಿಬಂಧನೆಯನ್ನ ವಿಧಿಸಿ ಇದು ನಿಂತು ಹೋಗದೆ ಮೇದ್ಯರ ಮತ್ತು ಪಾರಸಿಯರ ಎಂದಿಗೂ ರದ್ದಾಗದ ಧರ್ಮ ವಿಧಿಗಳ ಪ್ರಕಾರ ಊರ್ಜಿತವಾಗುವಂತೆ ಶಾಸನಕ್ಕೆ ಹಸ್ತಾಕ್ಷರ ಮಾಡು ಎಂದು ಭಿನ್ನವಿಸಲು ರಾಜನಾದ ದಾರ್ಯಾವೇಶನು ಆ ನಿಬಂಧ ಶಾಸನಕ್ಕೆ ರುಜು ಹಾಕಿದನು. ಶಾಸನಕ್ಕೆ ರುಜುವಾದದ್ದು ದಾನಿಯೇಲನಿಗೆ ತಿಳಿದಾಗ, ಏನ್ ತಿಳಿತು ದಾನಿಯೇಲನಿಗೆ? ಸೀಲ್ ಹಾಕ್ಯಾರ, ರಾಜನನ್ನ ಮಾತ್ರ ಪೂಜೆ ಮಾಡ್ಬೇಕಂತೇಳಿ. ಯಾರಿಗೆ ತಿಳಿತ್ರಿ? ದಾನಿಯೇಲನಿಗೆ ತಿಳಿತು. ತಿಳಿದಾಗ ದಾನಿಯೇಲ ಏನ್ ಮಾಡ್ತಾ ಇದ್ದ ನೋಡ್ರಿ. ಯೆರೂಸಲೇಮಿನ ಕಡೆಗೆ ಕದವಿಲ್ಲದ ಕಿಟಕಿಗಳುಳ್ಳ ತನ್ನ ಮಹಡಿಯ ಕೋಣೆಯಲ್ಲಿ ಯಥಾ ಪ್ರಕಾರ ದಿನಕ್ಕೆ 3 ಆವರ್ತಿ ಮೊಣಕಾಲೂರಿ ತನ್ನ ದೇವರಿಗೆ ಪ್ರಾರ್ಥನೆ ಮಾಡಿ ಸ್ತೋತ್ರ ಸಲ್ಲಿಸಿದನು ಎಂಬುದಾಗಿ. ಇವಾಗ ಒಂದು ಬ್ಯಾಚ್ ಬಂದವ ಕ್ರೈಸ್ತತ್ವದಲ್ಲಿ. ಏನು ಮಾಡ್ಬೇಕಾದ್ರೂ ಕೂಡ ನಮಗೆ ರುಜುವಾತಿರ್ಬೇಕಂತ. ಅದನ್ನು ಕೂಡ ಒಳ್ಳೇದು. ಕೆಲವೊಬ್ರು ಮೊಣಕಾಲೂರಿ ಪ್ರಾರ್ಥನೆ ಮಾಡಕ್ಕ ಇಷ್ಟಪಡಲ್ಲ, ಕೆಲವೊಬ್ರು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡಕ್ಕ ಇಷ್ಟಪಡಲ್ಲ. ಹಲ್ಲೆಲೂಯಾ. ಯೇಸು ಸ್ವಾಮಿಯನ್ನ ದೇವ್ರು ಅಂತೇಳಿ ಕೂಡ ನಂಬಲಾರದಂಥವ್ರು ಕೂಡ ಇದ್ದಾರೆ. ಅನೇಕ ಪಂಗಡಗಳು ಬಂದಿದ್ದಾವೆ. ರೋಮನ್ ಕ್ಯಾಥಲಿಕ್ ಅವರು, ಮೇರಿ ಮಾತಾ, ಆಕಿನ ಮೂಲಕನೇ ನಮಗೆ ಏನು ಬರುತ್ತೆ? ಮೋಕ್ಷ ಸಿಗುತ್ತೆ. ಆಕೆ ತಾಯಿ ಫಸ್ಟ್ ಅಪ್ಪ, ಆಮೇಲೆ ಮಗ ಅಂತೇಳಿ ಏನು ಮಾಡ್ತಾರೆ? ಮೇರಿ ಮಾತಾ ಚರ್ಚ್ನವರು ಅಂದರೆ RCM ಅವರು, ರೋಮನ್ ಕ್ಯಾಥಲಿಕ್ ಅವರು ತಾಯಿ ಆರಾಧನೆಯನ್ನ ಮತ್ತು ಸಂತ ಪೇತ್ರ, ಸಂತ ಮತ್ತೆ ಯಾರು ತಿಮೋತಿ, ಇವರೆಲ್ಲರದು ಇವ್ರ ಮೂಲಕ ಫಸ್ಟ್ ಇವ್ರಿಗೆ ಪ್ರೇಯರ್ ಮಾಡಬೇಕು, ಇವರು ಮತ್ತೆ ದೇವರಿಗೆ ಸಲ್ಲಿಸ್ತಾರಂತೇಳಿ ಆ ರೀತಿಯಾಗಿರ್ತಕ್ಕಂಥ ಬೋಧನೆ ಎಲ್ಲಿದೆ? ರೋಮನ್ ಕ್ಯಾಥಲಿಕ್ ಇದೆ. ಮತ್ತೆ ಶಿಲುಬೆ ಹಾಕೊಂಡ್ರು ಹೋಗ್ತಾರೆ. ರುದ್ರಾಕ್ಷಿ ಹೆಂಗಿರುತ್ತೆ ಬೇರೆಯವರಿಗೆ, ಇವರಿಗೆ ಶಿಲುಬೆ ಇರ್ಬೇಕು. ಕೊಳ್ಳಾಗ ಶಿಲುಬೆ ಇದ್ದರೆ ಕ್ರೈಸ್ತರು. ಅಲ್ಲೆಲೂಯಾ. ಸಂಪ್ರದಾಯತ್ವದ ಕ್ರೈಸ್ತತ್ವನ ಹೇಳ್ತಾ ಇರೋದು. ಇನ್ನು ಕೆಲವು ಜನ ಯೆಹೋವ ಸಾಕ್ಷಿಗಳಂತೇಳಿ ಬರ್ತಾರೆ. ಆ ಯೆಹೋವ ಸಾಕ್ಷಿಗಳಂದ್ರೆ ಹೆಂಗಂದ್ರೆ, ಯೆಹೋವನು ಮಾತ್ರ ದೇವರು, ಮಗ ಇಲ್ಲ, ಪರಿಶುದ್ಧಾತ್ಮ ಇಲ್ಲ. ಅಲ್ಲೆಲೂಯಾ. ತಂದೆ, ಕುಮಾರ, ಪರಿಶುದ್ಧಾತ್ಮ ಮೂವರು ಒಬ್ಬರೇ. ಆದ್ರೆ ಅವ್ರಿಗೆ ಅದು ತಿಳಿದಿಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯೆಹೋವ ದೇವರು ಮಾತ್ರ ದೇವರು, ಬೇರೆಯವರು ಯಾರು ಕೂಡ ದೇವರು ಅಲ್ಲ ಅಂತೇಳಿ ಯೆಹೋವನ ಸಾಕ್ಷಿಗಳು ಏನ್ ಮಾಡ್ತಾರೆ? ಅವರು ಅದರ ಕುರಿತಾಗಿ ಬೋಧನೆ ಹೇಳ್ತಾರೆ ಪ್ರಿಯರು. ಇವ್ರು ಹೇಳುವಂಥದ್ದು ಏನಂದ್ರೆ, ಯೆಹೋವನು, ಯೇಸು ಸ್ವಾಮಿ ಒಬ್ಬ ಜೀವಿ. ಹೆಂಗ ಏಲಿಯನ್ ಅಂತಾರಲ್ಲ, ಏಲಿಯನ್ ಇದ್ದಂಗ ಯೇಸು ಸ್ವಾಮಿ ಅಂತಾರಲ್ಲ. ಅಲ್ಲೇ ಯೇಸು ಸ್ವಾಮಿ ಅಂದ್ರೆ ಏನು? ಏಲಿಯನ್, ದೇವರು ಕಳಿಸಿರ್ತಕ್ಕಂಥ ಒಂದು ಏಲಿಯನ್ ದೂತ, ಜೀವಿ. ಆ ದೂತನ್ನು ಬೇಕಾಗಿಲ್ಲ ನಮಗೆ, ಯೆಹೋವ ದೇವರೇ ಬೇಕು ಅಂತೇಳಿ ಬೋಧನೆ ಮಾಡುವಂಥವ್ರು ಯಾರು? ಯೆಹೋವನ ಸಾಕ್ಷಿಗಳು. ಇನ್ನೂ ಕೆಲವು ಜನ ಇದ್ದಾರೆ, SDAದವ್ರು ಅಂತೇಳಿ, ಸೆವೆಂತ್ ಡೇ ಅಡ್ವೆಂಟಿಸ್ಟ್. ಇವ್ರು ಏನ್ ಮಾಡ್ತಾರೆ? ಶನಿವಾರನೇ ಬಹಳ ಮುಖ್ಯ, ಶನಿವಾರ ದಿನ ಆರಾಧನೆ ಮಾಡಿದ್ರೆ ಮಾತ್ರ ಪರಲೋಕಕ್ಕೆ ಹೋಗ್ತೀವಿ, ಇಲ್ಲಾಂದ್ರೆ ಹೋಗಲ್ಲ. ಸೌದಿ ಅರೇಬಿಯಾದಾಗ ಶುಕ್ರವಾರ ಅಷ್ಟೇ ರಜೆ ಇರುತ್ತೆ.
ಹಲ್ಲೆಲೂಯಾ. ಮುಸ್ಲಿಂ ಕಂಟ್ರಿಗಳಲ್ಲಿ ಶುಕ್ರವಾರ ರಜೆ ಇರುತ್ತೆ, ಶನಿವಾರ ಇರಲ್ಲ, ಭಾನುವಾರ ಇರಲ್ಲ, ಶುಕ್ರವಾರ ದಿನನೇ ಪ್ರೇಯರ್ ಮಾಡ್ಬೋದು. ಹಲ್ಲೆಲೂಯಾ. ಆ ಒಂದು ಸ್ಥಳಕ್ಕೆ ಮತ್ತು ಒಂದು ದಿನಕ್ಕೆ ಯಾವುದು ಕೂಡ ಸೀಮಿತ ಆಗಿಲ್ಲ ಪ್ರೇಯರ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಮತ್ತೆ ಇವ್ರು ಹೇಳ್ತಾರೆ SDA ದವರು, ಸ್ವಾಮಿ ಈ ವರ್ಷ ಬರ್ತಾನೆ, ಮುಂದಿನ ವರ್ಷ ಬರ್ತಾನೆ, ಆ ವರ್ಷ ಬರ್ತಾನೆ ಅಂತೇಳಿ ಒಂದು 2-3 ಸರಿ ಹೇಳಿದ್ರು. ಅವು 2-3ಗಳು ಕೂಡ ಏನಾದವು, ಫೇಲ್ ಆದವು ಪ್ರೇಯರ್. ಸಂಪ್ರದಾಯದ ಕ್ರೈಸ್ತತ್ವವನ್ನ ಬೋಧಿಸುವಂಥವ್ರು. ಇನ್ನೊಂದು ಗ್ರೂಪ್ ಇದೆ, ಏನ್ ಹೇಳಿ, ಯೇಸು ಸ್ವಾಮಿ ಮಾತ್ರ, ತಂದೆ ಇಲ್ಲ, ಪರಿಶುದ್ಧಾತ್ಮ ಇಲ್ಲ, ಯೇಸು ಸ್ವಾಮಿ ಅಷ್ಟೇ, ತಂದೆ ಬೇಡ, ಪರಿಶುದ್ಧಾತ್ಮ ಬೇಡ ಅಂತೇಳಿ ಅದರ ಕುರಿತಾಗಿ ಜೀಸಸ್ ಓನ್ಲಿ ಅಂತೇಳಿ ಆ ಗ್ರೂಪ್ನವ್ರು ಇದ್ದಾರೆ. ಇನ್ನೊಂದು ಗ್ರೂಪ್ ಇದೆ ಪೆಂಟೆಕೋಸ್ಟಲ್ ಅಂತೇಳಿ, ಪರಿಶುದ್ಧಾತ್ಮ ದೇವರು ಮಾತ್ರಪ್ಪ, ತಂದೆ ಇಲ್ಲ, ಮಗ ಇಲ್ಲ, ಆ ರೀತಿಯಾಗಿ ಬೋಧನೆ ಮಾಡುವಂಥದ್ದು. ಆದರೆ ಸತ್ಯವೇದ ಹೇಳುತ್ತೆ, ತಂದೆ, ಕುಮಾರ, ಪರಿಶುದ್ಧಾತ್ಮ ಮೂವರು ಏಕವಾಗಿರುವಂತ ದೇವರು, ಅದರ ಸಲುವಾಗಿ ತ್ರಿಯೇಕ ದೇವರು ಎಂಬುದಾಗಿ. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇಯರೇ, ದೇವ್ರ ವಾಕ್ಯ ಹೇಳ್ತಾ ಇದೆ, ಅವರು ಮೊಣಕಾಲೂರಿ ಪ್ರಾರ್ಥನೆ ಮಾಡ್ತಾ ಇದ್ದ ದಾನಿಯೇಲ. ಕೆಲವೊಬ್ಬರಿಗೆ ಮೊಣಕಾಲೂರಿ ಪ್ರಾರ್ಥನೆ ಮಾಡೋಕ್ಕಾಗಲ್ಲ, ಹಂಗೆ ಚಕ್ಮಕ್ ಲಕ್ಕಂಡ್ರಲ್ಲ ಇದ್ದಾಗ ಇರ್ಲಾರ್ದಾಗ. ಅನಾರೋಗ್ಯ ಇತ್ತಪ್ಪ ಅಂತ ಹೇಳಿದ್ರೆ ಅವಾಗ ನಾವು ಏನು ಮಾಡೋಕ್ಕೆ ಸಾಧ್ಯ ಆಗಲ್ಲ. ಕೆಲವೊಬ್ಬರಿಗೆ ಮೊಣಕಾಲು ನೋವಿದ್ದಾಗ ಮೊಣಕಾಲು ಹಾಕಕ್ಕೆ ಆಗಲ್ಲ. ಆದರೆ ಯೌವನಸ್ಥರಾದವರು ಏನು ಮಾಡಲ್ಲ, ಮೊಣಕಾಲಾಗಿ ಕೂಡಕ್ಕೆ ಇಷ್ಟಪಡಲ್ಲ. ದಾನಿಯಲ್ಲಿ ಏನು ಮಾಡ್ತಾ ಇದ್ದಾನೆ, ಒಬ್ಬ ಅಧಿಕಾರಿ, ಉನ್ನತವಾಗಿರುವಂಥ ಅಧಿಕಾರತ್ವದ ಸ್ಥಾನದಲ್ಲಿ ಇದ್ದಾಗಲೂ ಕೂಡ ಆತನು ಆ ಒಂದು ಶಾಸನಕ್ಕೆ ರುಜು ಆದ ಮೇಲೆ ಭಯಭಕ್ತಿ ಉಳ್ಳಂತ ದಾನಿಯಲ್ಲಿ ಏನು ಮಾಡ್ತಾನೆ, ಯೆರೂಸಲೇಮಿನ ಕಡೆಗೆ ಕೈಗಳನ್ನು ಚಾಚಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾನೆ. ಏನಂತೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ದೇವರಿಗೆ ಏನ್ ಮಾಡ್ತಾ ಇದ್ದಾನೆ, ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದಾನೆ. ದೇವರೇ, ಇವತ್ತಿನ ದಿನ ಎಲ್ಲ ನೀನು ಕಾಪಾಡಿದೀಯ, ನಡೆಸಿದೀಯಾ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಪ್ರಿಯರೇ. ಅಲ್ಲಿ ಪ್ರಾರ್ಥನೆ ಮಾಡ್ಬೇಕಂತೇಳಿ ಇದೇನಾ, ಮಾಡಬಾರ್ದಂತಿದೇನಾ? ರಾಜನ ಪ್ರಕಾರ, ಅಲ್ಲಿರ್ತಕ್ಕಂಥ ಒಂದು ಕಾನೂನಿನ ಪ್ರಕಾರ ಪ್ರಾರ್ಥನೆ ಮಾಡಲೇಬಾರದು. ಯಾಕೆ ಹೇಳ್ರಿ, 30 ದಿನಗಳವರೆಗೆ ರಾಜನನ್ನ ಪೂಜೆ ಮಾಡಬೇಕು. ಆದರೆ ದೇವರಲ್ಲಿ ಭಯಭಕ್ತಿ ಉಳ್ಳಂತ ಈ ವ್ಯಕ್ತಿ ಏನ್ ಮಾಡ್ತಾ ಇದ್ದಾನೆ ಪ್ರಿಯರೇ, ಏನ್ ಮಾಡ್ತಾ ಇದ್ದಾನೆ, ಆ ಶಾಸನಕ್ಕೆ ಪ್ರಾಧಾನ್ಯತೆ ಕೊಡ್ತಾ ಇಲ್ಲ. ಓಕೆ, ಸಿಂಹದ ಬೋನಿನಲ್ಲಿ ಹಾಕ್ತಾರ, ಹಾಕ್ಲಿ, ಆದ್ರೆ ನಾನು ದೇವರನ್ನ ಆರಾಧನೆ ಮಾಡುವಂಥದ್ದನ್ನ ಬಿಡೋದಿಲ್ಲ ಅಂತೇಳಿ ಏನ್ ಮಾಡ್ತಾ ಇದ್ದಾರೆ, ದೇವರಿಗೆ ಪ್ರಾಧಾನ್ಯತೆ ಕೊಡ್ತಾ ಇದ್ದಾರೆ. ದೇವರ ವಾಕ್ಯ ಹೇಳ್ತಾ ಇದೆ, ಇದನ್ನ ಯಾವ ಶತ್ರುಗಳು ಆ ಕಾನೂನನ್ನ ತೆಗೆದುಕೊಂಡು ಬಂದಿದ್ರು ಅವರು ಕೇಳಿ ಇದನ್ನ ಹಿಡಿದು ಏನ್ ಮಾಡಿದ್ರು, ದಾನಿಯೇಲನನ್ನು ಕರ್ಕೊಂಡು ದಾರ್ಯಾವೇಶನ ಬಳಿಗೆ ಹೋಗ್ತಾರೆ. ಹೋದಂತ ಸಂದರ್ಭದಲ್ಲಿ ದಾರ್ಯಾವೇಶ ರಾಜನು ಬಹಳ ಪೇಚಾಡ್ತಾನೆ. ಯಾಕಂದ್ರೆ ದಾರ್ಯಾವೇಶನಿಗೆ ದಾನಿಯೇಲನ ಎಷ್ಟೋ ಬೇಕಾದವನು, ಒಳ್ಳೆಯ ಆಲೋಚನೆಗಳನ್ನ ಹೇಳಿಕೊಡುವಂತ ವ್ಯಕ್ತಿಯಾಗಿದ್ದ, ಒಂದು ಕಾನೂನಿನಲ್ಲಿ ಒಳ್ಳೆಯ ಸುಧಾರಣೆಗಳನ್ನ ತಂದಂತ ವ್ಯಕ್ತಿಯಾಗಿದ್ದ. ಅಭಿವೃದ್ಧಿ ಆಗಬೇಕಾದ್ರೆ, ದೇಶ ಅಭಿವೃದ್ಧಿ ಉನ್ನತ ಮಟ್ಟಕ್ಕೆ ಏರ್ಬೇಕಾದ್ರೆ ಯಾವ್ಯಾವ ಒಂದು ಕಾನೂನುಗಳನ್ನು ತರಬೇಕಾಗಿತ್ತು ಅವೆಲ್ಲವುಗಳನ್ನ ಉಚಿತವಾದ ಆಲೋಚನೆಯನ್ನ ಯಾರು ಕೊಡ್ತಾ ಇದ್ರು, ದಾನಿಯೇಲನು ಕೊಡ್ತಾ ಇದ್ದ ಪ್ರಿಯರೇ. ದೇವರು ವಾಕ್ಯ ಹೇಳ್ತಾ ಇದೆ ಏನೆಂಬುದಾಗಿ ಅಂದ್ರೆ, ಈ ದಾನಿಯೇಲನು ಸಿಂಹದ ಗವಿಯಲ್ಲಿ ಹಾಕಲ್ಪಟ್ಟಾಗ ರಾಜನು ಏನ್ ಮಾಡ್ತಾ ಇದ್ದಾನಂದ್ರೆ ಬಹಳ ಪೇಚಾಡ್ತಾ ಇದ್ದಾನೆ. ರಾತ್ರಿ ಕೂಡ ಊಟ ಮಾಡ್ಲಿಲ್ಲ, ರಾತ್ರಿ ಕೂಡ ದಾನಿಯೇಲನು ರಾಜನಾಗಿರುವಂತ ದಾರ್ಯಾವೇಶನ್ ಏನ್ ಮಾಡ್ಲಿಲ್ಲ, ಸ್ತುತಿ ಸಂಗೀತ ಕೀರ್ತನೆಗಳನ್ನ ವಾದ್ಯಗಳನ್ನ ಬಾರಿಸಲಿಲ್ಲ. ಅವರು ನಾಟ್ಯ ಮಾಡುವಂತ ಸ್ತ್ರೀಯರನ್ನ ನೋಡ್ಲಿಲ್ಲ. ಆ ಒಂದು ಏನು ಕೂಡ ಆಹಾರವಿಲ್ಲದ ಆತನ ಹಂಗೆ ಏನ್ ಮಾಡಿದ, ಅಯ್ಯೋ ದಾನಿಯೇಲನೇ ನಿನಗೆ ಏನಾಗುತ್ತೋ ಅಂತೇಳಿ ಏನ್ ಮಾಡ್ತಾ ಇದ್ದಾನೆ ಪ್ರಿಯರೇ, ಏನ್ ಮಾಡ್ತಾ ಇದ್ದಾನೆ, ಮಾತಾಡ್ಬೇಡ್ರಿ ದಯವಿಟ್ಟು, ಏನ್ ಮಾಡ್ತಾ ಇದ್ದಾನೆ ರಾಜ, ಏನ್ ಮಾಡ್ತಾ ಇದ್ದಾನೆ, ಪೇಚಾಡ್ತಾ ಇದ್ದಾನೆ. ಯಾರ ಬಗ್ಗೆ, ದಾನಿಯೇಲನ ಬಗ್ಗೆ. ಹಲ್ಲೆಲೂಯಾ, ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಕಾನೂನು ಬಂದಾಗಲೂ ಕೂಡ ಇದು ಹೆಂಗಿರುತ್ತಂದ್ರೆ, ನಿಮ್ಮ ಹತ್ರ 500 ರೂಪಾಯಿದು ಜಗ್ಗಿತ್ತಂತೇಳಿ ತಿಳ್ತಾರೆ ಹಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕಾನೂನು ಅಂದ್ಮೇಲೆ ಕಾನೂನು, ಅದನ್ನು ವಾಪಸ್ ಮಾಡ್ಬೇಕಂದ್ರೆ ಮಾಡ್ಲೇಬೇಕು. ಮಾಡ್ಲಿಲ್ಲ ಅಂದ್ರೆ ಏನಾಗತ್ರಿ, ನಿಮ್ಮ ಹಣ ವೇಸ್ಟ್ ಆಗುತ್ತೆ. ಆಮೇಲೆ ನಿಯಮ ದಾಟಿದ ಮೇಲೆ, ಆ ಒಂದು ನಿಯಮ ದಾಟಿದ ಮೇಲೆ ನೀವು ಹಣ ಕೊಡ್ಲಾರ್ದೆ ಇದ್ರೆ ಏನಾಗುತ್ತೆ, ನಿಮ್ಮ ಹಣ ಚಲಾವಣೆ ಇರ್ಲಾರ್ದಾಗತ್ತೆ, ಸತ್ತದ್ದು ಆಗುತ್ತೆ. ಅದಕ್ಕೆ ಏನಿರಲ್ಲ, ವ್ಯಾಲ್ಯೂ ಎನ್ನುವಂಥದ್ದು ಇರಲ್ಲ ಪ್ರಿಯರು. ಇವಾಗ ಕೂಡ ಸೇಮ್ ಅದೇ ಆಗಿರುವಂಥದ್ದು. ಕಾನೂನು ಬಂದಿದೆ, ಆದ್ರೆ ದಾನಿಯೇಲನು ಏನ್ ಮಾಡ್ತಾ ಇದ್ದಾನೆ, ದೇವರನ್ನ ಪೂಜೆ ಮಾಡುವಂಥದ್ದು, ದೇವರನ್ನ ನಮಸ್ಕರಿಸುವಂಥದ್ದು, ದೇವರಲ್ಲಿ ಭಯಭಕ್ತಿ ಉಳ್ಳಂತ ಸ್ಥಿತಿ ಉಳ್ಳದ್ದಾಗಿರುವಂಥದ್ದನ್ನು ಏನ್ ಮಾಡ್ತಾ ಇಲ್ಲ ದಾನಿಯೇಲನು. ದೇವರಿಗೆ ಗೌರವ ತೋರಿಸ್ತಾ ಇದ್ದಾನೆ ಹೊರತಾಗಿ ವ್ಯಕ್ತಿಗಳಿಗೆ ಗೌರವ ತೋರಿಸ್ತಾ ಇಲ್ಲ ಪ್ರಿಯರೇ. ದೇವರ ವಾಕ್ಯ ಹೇಳ್ತಾ ಇದೆ ಏನಾಗಿದೆ ಅಂದ್ರೆ, ಆತನನ್ನು ಏನ್ ಮಾಡಿದ್ರು, ಸಿಂಹದ ಗವಿಯಲ್ಲಿ
ಹಾಕಿದರು ಎಂಬುದಾಗಿ. ಎಲ್ಲಿ ಹಾಕಿದ್ರು ಹೇಳ್ರಿ ದಾನಿಯೇಲನನ್ನ? ಸಿಂಹದ ಗವಿಯಲ್ಲಿ ಹಾಕ್ತಾರೆ ಪ್ರಿಯರೇ. ಹಾಕಿದಾಗ ಏನಾಗುತ್ತೆ ಗೊತ್ತಾ? ಆ ಹೊತ್ತಿನ ದಿನ ಹಾಕಿದಂತ ಸಂದರ್ಭದಲ್ಲಿ ರಾಜನು ಮತ್ತು ಅನೇಕರು ಎಲ್ಲರೂ ಬಂದಂತ ಸಂದರ್ಭದಲ್ಲಿ ದಾನಿಯೇಲನನ್ನ ಸಿಂಹದ ಗವಿಯಲ್ಲಿ ಹಾಕಿ ಬಂಡೆಯನ್ನ ಮುಚ್ತಾರೆ ಪ್ರಿಯರೇ. ಮುಚ್ಚಿದಾಗ ರಾಜನು ಎಷ್ಟೋ ಪೇಚಾಡ್ತಾ ಇರ್ಬೇಕಾದ್ರೆ ಮುಂಜಾನೆ ಎದ್ದ ತಕ್ಷಣ ರಾಜ ಮೊಟ್ಟ ಮೊದಲನೇದಾಗಿ ಎಲ್ಲಿ ಬರ್ತಾನೆ? ಸಿಂಹದ ಗವಿ ಹತ್ರ ಬರ್ತಾನೆ. ಯಾಕೆ ಬರ್ತಾನೆ? ದಾನಿಯೇಲ ಬದುಕಿದನೋ ಇಲ್ವೋ. ಆವತ್ತಿನ ದಿನಗಳಲ್ಲಿ ಇವತ್ತಿನ ದಿನ ಹೆಂಗ ಮರಣ ಗಲ್ಲು ಶಿಕ್ಷೆ ಹೆಂಗ್ ಕೊಡ್ತಾರೆ, ಆವತ್ತಿನ ದಿನಗಳಲ್ಲಿ ವಿಚಿತ್ರವಾದಂತ ಶಿಕ್ಷೆಗಳಿದ್ವು. ಈ ಒಂದು ಯಾರು ರೋಮನ್ ಸಾಮ್ರಾಜ್ಯದವರಾದ್ರೆ ಶಿಲುಬೆ ಮೇಲೆ ಏರಿಸಿ ಏನ್ ಮಾಡ್ತಾ ಇದ್ರು? ಸಾಯಿಸ್ತಾ ಇದ್ರು. ಇನ್ನು ಬೇರೆ ಬೇರೆ ಒಂದು ಜನರು ಹೆಂಗ್ ಮಾಡ್ತಾ ಇದ್ರು ಅಂದ್ರೆ ಪ್ರಾಣಿಗಳಿಗೆ ಬಲಿ ಕೊಡ್ತಾ ಇದ್ರು, ಬೆಂಕಿಯಲ್ಲಿ ಹಾಕಿ ಸಾಯಿಸ್ತಾ ಇದ್ರು. ಈ ಒಂದು ಬಾಬೆಲ್ ಸಾಮ್ರಾಜ್ಯ ಜನರು, ಮೇದ್ಯ ಪಾರಸಿಯ ಸಾಮ್ರಾಜ್ಯದವರು ಜನರನ್ನ ಸಾಯಿಸ್ಬೇಕಾದ್ರೆ ಏನ್ ಉಪಯೋಗ ಮಾಡ್ತಾ ಇದ್ರು? ಬೆಂಕಿಯಲ್ಲಿ ಹಾಕಿ ಸಾಯಿಸ್ತಾ ಇದ್ರು, ಇಲ್ಲಾಂದ್ರೆ ಸಿಂಹಗಳಿಗೆ ಏನ್ ಮಾಡ್ತಾ ಇದ್ರು? ಬಲಿ ಕೊಡ್ತಾ ಇದ್ರು ಪ್ರೇರ. ಅದೇ ಪ್ರಕಾರವಾಗಿ ಸಿಂಹಗಳಿಗೆ ಬಲಿ ಕೊಡ್ತಾ ಇದ್ದಾರೆ. ಯಾರನ್ನ ಈ ಸಮಯದಲ್ಲಿ? ದಾನಿಯೇಲನನ್ನ. ಆದ್ರೆ ದಾನಿಯೇಲನ್ ಏನ್ ಮಾಡಿದಾನೆ? ದೇವರಿಗೆ ಪ್ರಾಧಾನ್ಯತೆ ಕೊಟ್ಟಿದ್ದಾನೆ ಪ್ರೇರ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವ್ರ ವಾಕ್ಯ ಹೇಳ್ತಾ ಇದೆ, ರಾಜನು ಬಂದು ಏನ್ ಮಾಡ್ತಾ ಇದ್ದಾನೆ ನೋಡ್ರಿ. 6ನೇ ಅಧ್ಯಾಯ 20ನೇ ವಚನ ಓದ್ರಿ. ದಾನಿಯೇಲನಿದ್ದ ಗವಿಯ ಸಮೀಪಕ್ಕೆ ಬಂದು ಅವನು ದುಃಖ ಧ್ವನಿಯಿಂದ ದಾನಿಯೇಲನನ್ನು ಕೂಗಿ, ದಾನಿಯೇಲನೇ, ಜೀವ ಸ್ವರೂಪನಾದ ದೇವರ ಸೇವಕನೇ, ನೀನು ನಿತ್ಯವೂ ಭಜಿಸುವ ನಿನ್ನ ದೇವರು ನಿನ್ನನ್ನು ಸಿಂಹಗಳಿಂದ ಉದ್ಧರಿಸ ಶಕ್ತನಾದನು ಎಂದು ಕೇಳಲು ದಾನಿಯೇಲನು ರಾಜನಿಗೆ, ಅರಸನೇ, ಚಿರಂಜೀವಿಯಾಗಿರು. ನನ್ನ ದೇವರು ನನ್ನ ದೂತನನ್ನು ಕಳುಹಿಸಿ ಸಿಂಹಗಳ ಬಾಯಿಗಳನ್ನು ಬಂಧಿಸಿದನು. ಅವುಗಳಿಂದ ನನಗೆ ಯಾವ ಹಾನಿಯೂ ಆಗಲಿಲ್ಲ, ಏಕೆಂದರೆ ಆತನ ದೃಷ್ಟಿಗೆ ನಾನು ನಿರ್ಮಲನಾಗಿ ಕಂಡು ಬಂದೆನು. ರಾಜನಾದ ನಿನಗೂ ಯಾವ ದ್ರೋಹವನ್ನು ಮಾಡಲಿಲ್ಲ ಎಂದು ಹೇಳಿದನು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವ್ರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ದಾನಿಯೇಲನನ್ನು ಎಲ್ಲಿ ಹಾಕಿದ್ರು? ಸಿಂಹದ ಗವಿಗಳಲ್ಲಿ ಹಾಕಿದ್ರು. ಆ ಸಿಂಹ ಯಾವಾಗ ಯಾರಾದ್ರೂ ಮನುಷ್ಯರು ಬರ್ತಾರೋ ಅಂತೇಳಿ ಕಾಯ್ಕೊಂತ ಕುಂತ್ಕೊಂಡಿರ್ತಾವ. ದಾನಿಯೇಲನ ಹೋದ್ಮೇಲೆ ಅವ್ ಕಾಮನ್ ಆಗಿ ಏನ್ ಮಾಡಿರ್ತಾವ್ರಿ? ತಿನ್ನಬೇಕು ಅಂತೇಳಿ ಬಾಯಿಗಳನ್ನ ತೆರೆದಾಗ ಆ ಬಾಯಿಗಳು ಏನಾಗ್ತಾ ಇಲ್ಲ, ತೆರೆಯಕ್ಕೆ ಆಗಲಾರ್ದಂತ ಒಂದು ಸ್ಥಿತಿ ಉಂಟಾಗಿದೆ. ಯಾಕೆ ಹೇಳ್ರಿ? ದಾನಿಯೇಲನ ಗವಿಯಲ್ಲಿ ಹೋದಾಗ ದೇವರಿಗೆ ಏನ್ ಮಾಡ್ತಾ ಇದ್ದಾನೆ? ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಪ್ರಾರ್ಥನೆ ಮಾಡಿದ ಸಂದರ್ಭದಲ್ಲಿ ಆ ದೇವ್ರ ದೂತನನ್ನ ಕಳುಹಿಸಿ ಏನ್ ಮಾಡ್ತಾ ಇದ್ದಾನ್ರಿ? ಅವುಗಳ ಬಾಯಿಯನ್ನ ತೆರೆಯಲಾರದಾಗಿ ಮುಚ್ಚಿದ್ದಾನೆ. ಒಂದ್ಸಾರಿ ನೀವು 34ನೇ ಕೀರ್ತನೆ ಕಡೆಗೆ ಬನ್ನಿ, 7-8ನೇ ವಾಕ್ಯ ಹೋಗ್ರಿ. 34ನೇ ಕೀರ್ತನೆ. ಯೆಹೋವನ ಭಯ ಭಕ್ತಿಯುಳ್ಳವರ ಸುತ್ತಲೂ ಆತನ ದೂತನು ದಂಡಿಳಿಸಿ ಕಾವಲಾಗಿದ್ದು ಕಾಪಾಡುತ್ತಾನೆ. ಯಾರ ಸುತ್ತ ಕಾಪಾಡ್ತಾನೆ ದೇವರು? ದೇವರಲ್ಲಿ ಭಯಭಕ್ತಿ ಉಳ್ಳವರು, ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರು. ದಾನಿಯೇಲನು ಏನಾಗಿದ್ದಾನೆ? ಭಯಭಕ್ತಿ ಉಳ್ಳವನಾಗಿದ್ದಾನೆ. ಆ ಕಾರಣಕ್ಕಾಗಿ ದೇವರು ಯಾರನ್ನು ಕಳಿಸಿದ್ದಾನೆ? ದೂತನನ್ನ ಕಳುಹಿಸಿದ್ದಾನೆ. ದೂತನನ್ನ ಕಳುಹಿಸಿ ಸಿಂಹದ ಬಾಯಿಗೆ ಆಹಾರವಾಗಲಾರದ ಹಾಗೆ ಆತನ ಪ್ರಾಣವನ್ನ ದೇವ್ರು ಏನ್ ಮಾಡಿದಾನೆ? ಕಾಪಾಡಿದ್ದಾನೆ. ಪ್ರೈಸ್ ಲಾರ್ಡ್. ದೇವ್ರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ದೇವರಲ್ಲಿ ಭಯಭಕ್ತಿ ಉಳ್ಳವರ ಪ್ರಾಣವನ್ನ ದೇವರು ಕಾಪಾಡ್ತಾನೆ. ಅವರಿಗೆ ಏನ್ ಮಾಡ್ತಾನೆ? ಶುಭವನ್ನ ಅನುಗ್ರಹ ಮಾಡ್ತಾನೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಒಳಗಡೆಯಿಂದ ಧ್ವನಿ ಬರ್ತಾ ಇದೆ. ಇವರೆಲ್ಲರೂ ಅಂದುಕೊಳ್ತಾ ಇದ್ದಾರೆ, ದಾನಿಯೇಲನೊಂದು ಕೆಲಸ ಆಯ್ತು, ದಾನಿಯೇಲ್ ನಮ್ಗೆ ಅಡ್ಡ ಬರೋದಿಲ್ಲ, ನಾವೇ ಎಲ್ಲ ಮಾಡ್ಕೊಬೋದು. ಈಗಿನ ದಿನಗಳಲ್ಲಿ ಕೆಲವೊಂದು ಸಂಸ್ಥೆಗಳಲ್ಲಿ ಜನರು ಇರ್ತಾರಲ್ರಿ, ಯಾರಾದ್ರೂ ನೀತಿವಂತನಾಗಿರ್ತಕ್ಕಂಥ ಒಬ್ಬ ಅಧಿಕಾರಿ ಇದ್ರೆ, ಯಾರಾದ್ರೂ ಪ್ರಾಮಾಣಿಕವಾಗಿರುವಂತ ಒಬ್ಬ ಅಧಿಕಾರಿ ಇದ್ರೆ ಅವನು ಜಲ್ದಿ ಟ್ರಾನ್ಸ್ಫರ್ ಮಾಡಕ್ಕೆ ಏನ್ ಮಾಡ್ತಾರ? ಟ್ರೈ ಮಾಡ್ತಾ ಇರ್ತಾರೆ. ಯಾಕೆ ಟ್ರಾನ್ಸ್ಫರ್ ಮಾಡ್ತಾರೆ ಹೇಳ್ರಿ? ಅವ್ನು ಲಂಚ ಮುಟ್ತಿರಲ್ಲ, ಅವ್ನು ಕೆಟ್ಟದಾಗಿ ಜನರಿಗೆ ಸದುಪಯೋಗವಾಗಿರ್ತಕ್ಕಂಥ ಯೋಜನೆಗಳನ್ನೇ ತರ್ತಾ ಇರ್ತಾನೆ ಹೊರತಾಗಿ ದುರುಪಯೋಗವಾಗಿರುವಂಥ ಯೋಜನೆಗಳನ್ನು ತರಲ್ಲ. ಮತ್ತೆ ಕಾಂಟ್ರಾಕ್ಟರ್ ಕೆಲಸಗಳು ಆಗಿದ್ರೆ ಅವು ಕರೆಕ್ಟಾಗಿ ಆಗಿದ್ದಾವ, ಎಲ್ಲ ಲೆಕ್ಕಪತ್ರಗಳು ಸರಿಗಿದಾವಿಲ್ಲ ಅಂತೇಳಿ ನೋಡ್ತಾ ಇರ್ತಾನೆ. ಹಿಂಗಿದ್ರೆ ಜನರು ಏನು ಮಾಡ್ತಾರೆ? ಎತ್ತಂಗಡಿ ಮಾಡ್ತಾರೆ ಈಗಿನ ದಿನಗಳೇ. ಅಲ್ಲೆಲ್ಲ ಪ್ರೈಸ್ ಲಾರ್ಡ್. ಅದ್ರಂಗ ದಾನಿಯೇಲನ ಹೆಂಗಾರು ಮಾಡಿ ಮುಗಿಸ್ಬೇಕಂತೇಳಿ ಏನು ಮಾಡ್ತಾ ಇದ್ದಾರೆ ಇವರು? ಏನು ಮಾಡ್ತಾ ಇದ್ದಾರೆ ನೋಡ್ರಿ. 6ನೇ ಅಧ್ಯಾಯ 3ನೇ ವಾಕ್ಯ ನೋಡ್ರಿ. ಈ
ದಾನಿಯೇಲನಲ್ಲಿ ಹ್ಮ್ ಪರಮ ಬುದ್ಧಿ ಇದ್ದದರಿಂದ ಹ್ಮ್ ಅವನು ಮಿಕ್ಕ ಮುಖ್ಯಾಧಿಕಾರಿಗಳಿಗಿಂತಲೂ ಹ್ಮ್ ದೇಶಾಧಿಪತಿಗಳಿಗಿಂತಲೂ ಹ್ಮ್ ಅಧಿಕ ಸಮರ್ಥನೆನಿಸಿಕೊಂಡಿದ್ದನು. ಹ್ಮ್ ಅವನನ್ನು ರಾಜನು ಹ್ಮ್ ಪೂರ್ಣ ರಾಜ್ಯದ ಮೇಲೆ ನೇಮಿಸಲು ಉದ್ದೇಶಿಸಿದನು. ಹ್ಮ್ ಈಗಿರಲು ಮುಖ್ಯ ಅಧಿಕಾರಿಗಳು ದೇಶಾಧಿಪತಿಗಳು ರಾಜ್ಯಭಾರದ ವಿಷಯವಾಗಿ ದಾನಿಯೇಲನ ಮೇಲೆ ತಪ್ಪು ಹೊರಿಸುವುದಕ್ಕೆ ಸಂದರ್ಭ ಹುಡುಕುತ್ತಿದ್ದರು. ಹಲ್ಲೆಲೂಯಾ. ಯಾಕೆ ಸಂದರ್ಭ ಹುಡುಕಕತ್ತಾರ ಇವ್ರು? ಯಾಕೆ ದಾನಿಯೇಲನ ದ್ವೇಷ ಮಾಡಕತ್ತಾರ? ದಾನಿಯೇಲನ ತಪ್ಪಿಲ್ಲದಂತ ವ್ಯಕ್ತಿಯಾಗಿದ್ದ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಈತನು ಒಳ್ಳೆದನ್ನೇ, ಒಟ್ಟ ದೇಶದ ಅಭಿವೃದ್ಧಿಗೆ ಏನು ಬೇಕು ಅದನ್ನೇ ಮಾಡುವಂತ ಒಬ್ಬ ವ್ಯಕ್ತಿಯಾಗಿದ್ದ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ರಾಜನು ಬಂದು ಏನ್ ಮಾಡ್ತಾ ಇದ್ದಾನೆ? ಗವಿಗಳ ಹತ್ರ ಕೂಗುತ್ತಾ ಇದ್ದಾನೆ, ದಾನಿಯೇಲನೇ, ಜೀವ ಸ್ವರೂಪನಾದ ದೇವರ ಸೇವಕನೇ, ನೀನು ನಿತ್ಯವೂ ಭಜಿಸುವ ನಿನ್ನ ದೇವರು ನಿನ್ನನ್ನು ಸಿಂಹಗಳಿಂದ ಉದ್ಧರಿಸಲು ಶಕ್ತನಾದನು. ರಾಜನಿಗೆ ನಂಬಿಕೆ ಇದೆ. ಏನಂತ ಹೇಳ್ರಿ? ದೇವರು ಖಂಡಿತವಾಗಿ ಏನಾದ್ರೂ ಒಂದು ಅದ್ಭುತವನ್ನ ದಾನಿಯೇಲನ ಮೇಲೆ ಮಾಡಿರ್ಬೋದು, ದಾನಿಯೇಲನ ಜೀವನವನ್ನ ಉಳಿಸಿರ್ಬೋದು ಅಂತೇಳಿ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಏನೆಂಬುದಾಗಿ ಅಂದ್ರೆ, ಒಳಗಡೆಯಿಂದ ಧ್ವನಿ ಬರ್ತಾ ಇದೆ. ಸಿಂಹಗಳ ಬಾವಿಯಲ್ಲಿ ಹಾಕಿದ್ರೆ ಸಿಂಹಗಳು ಸುಮ್ಮನೆ ಬಿಡ್ತಾವ್ರಿ? ಬಿಡಲ್ಲ. ಆದ್ರೆ ದಾನಿಯೇಲನು ಏನ್ ಮಾಡ್ತಾ ಇದ್ದಾನೆ? ಮರು ಧ್ವನಿಯಿಂದ ಮಾತಾಡ್ತಾ ಇದ್ದಾನೆ, ಪುನಃ ಮಾತಾಡ್ತಾ ಇದ್ದಾನೆ. ಏನಂತ ಹೇಳಿ? ಅರಸೇ, ಚಿರಂಜೀವಿಯಾಗಿರು, ನನ್ನ ದೇವರು ತನ್ನ ದೂತನನ್ನ ಕಳುಹಿಸಿ ಸಿಂಹಗಳ ಬಾಯಿಗಳನ್ನ ಬಂಧಿಸಿದನು, ಅವುಗಳಿಂದ ನನಗೆ ಯಾವ ಹಾನಿಯೂ ಆಗಲೇ ಇಲ್ಲ. ದೇವರಲ್ಲಿ ಭಯಭಕ್ತಿ ಉಳ್ಳಂತವರಿಗೆ ಈ ರೀತಿಯಾಗಿ ಏನ್ ಮಾಡ್ತಾರೆ? ಇವರು ಆಶೀರ್ವಾದವನ್ನು ಹೊಂದಿಕೊಳ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳುತ್ತೆ, ಯಾವಾಗ ಶಾದ್ರಕ್ ಮೇಷಕ್ ಅಬೇದ್ನೆಗೋ ಬೆಂಕಿಯಲ್ಲಿ ಬಿದ್ರಲ್ವಾ, ಆ ಬೆಂಕಿಯಿಂದ ಎತ್ತಲ್ಪಟ್ಟಾದ ಮೇಲೆಯೇ ಅವರಿಗೆ ಉನ್ನತಿ ಎನ್ನುವಂಥದ್ದು ಬಂದಿರುವಂಥದ್ದು. ನೀವು ನೋಡ್ರಿ, ಬೇಕಾದ್ರೆ 3ನೇ ಅಧ್ಯಾಯ 30ನೇ ವಾಕ್ಯ ಓದ್ರಿ. ದಾನಿಯೇಲನ ಗ್ರಂಥ. ಅವ್ರಿಗೆ ಏನು ಶುಭ ಉಂಟಾಯ್ತಪ್ಪ, ಅವ್ರಿಗೆ ಏನು ಆಶೀರ್ವಾದ ಬಂತಂದ್ರೆ, ಶಾದ್ರಕ್ ಮೇಷಕ್ ಅಬೇದ್ನೆಗೋ ಅವರಿಗೆ. ಬಳಿಕ ರಾಜನು ಶದ್ರಕ್ ಮೇಷಕ್ ಅಬೇದ್ನೆಗೋ ಎಂಬುವರನ್ನು ಬಾಬೆಲ್ ಸಂಸ್ಥಾನದಲ್ಲಿ ಉನ್ನತ ಪದವಿಗೆ ತಂದನು. ಯಾವಾಗ ತಂದ ಉನ್ನತ ಪದವಿಗೆ? ಅವರು ದೇವರಲ್ಲದನ್ನ ದೇವರು ಅಂತ ಹೇಳಿದಾಗ ನಾವು ಖಂಡಿತವಾಗಿ ಅದಕ್ಕೆ ಕೈ ಮುಗಿಯೋದಿಲ್ಲ, ಆರಾಧನೆ ಮಾಡೋದಿಲ್ಲ ಅಂತೇಳಿ ಬೆಂಕಿಯಲ್ಲಿ ಬಿದ್ದು ಹೊರಗಡೆ ಎದ್ದು ಬಂದಾಗ ಅವ್ರಿಗೆ ಏನ್ ಬಂತು? ಉನ್ನತಿಯಾಗಿರುವಂತ ಒಂದು ಪದವಿ ಬಂತು ಪ್ರಿಯರೇ. ಯಾವಾಗ ಉನ್ನತವಾದಂತ ಪದವಿ ಬಂತು? ಭಕ್ತಿಯ ಪರೀಕ್ಷೆ ಆದಾಗ. ನಮ್ಮ ಭಕ್ತಿ ಪರೀಕ್ಷೆಗೆ ಒಳಪಡುತ್ತೆ. ದೇವರು ಕೆಲವೊಂದ್ಸಾರಿ ಪರಿಶೋಧನೆ ಮಾಡ್ತಾನೆ, ಸೈತಾನ ನಮ್ಮನ್ನ ಶೋಧಿಸ್ತಾ ಇರ್ತಾನೆ. ಅದ್ರ ಸಲುವಾಗಿ ನಾವು ಭಕ್ತಿಯಲ್ಲಿ ಏನು ಆಗಬಾರ್ದು? ಕೆಳಗಡೆ ಬೀಳಬಾರ್ದು. ಹಲ್ಲೆಲೂಯಾ. ಒಂದು ಕುಟುಂಬವನ್ನು ನಾನು ನೆನಪು ಮಾಡ್ತೇನೆ ಈ ಸಮಯದಲ್ಲಿ. ಹೀಗೆ ಒಂದು ಸ್ವಲ್ಪ ದಿನಗಳ ಹಿಂದೆ ಆ ತಾಯಿ ಏನ್ ಮಾಡ್ತಾ ಇದ್ಲು ಅಂದ್ರೆ, ದೇವರನ್ನ ನಂಬಲಾರದಂತ ಒಂದು ಸ್ಥಿತಿಗಳಲ್ಲಿ ಆಕೆ ಜೀವಿಸ್ತಾ ಇಲ್ಲ. ಅಂದ್ರೆ ಅನ್ಯಳಾಗಿ ಇದ್ಲು, ದೇವರಿಗೆ ಸ್ವಜನಳಾಗಿ ಆಕೆ ಇದ್ದಿಲ್ಲ, ರಕ್ಷಣೆಯನ್ನ ಹೊಂದಿದ್ದಿಲ್ಲ ಪ್ರಿಯರೇ. ಆ ಒಂದು ಸಂದರ್ಭದಲ್ಲಿ ಏನಾಗುತ್ತಂದ್ರೆ, ಕೆಲವು ದಿನಗಳ ಕಾಲ ಆಕೆ ರಕ್ಷಣೆ ಹೊಂದಿದ ಮೇಲೆ ಒಳ್ಳೆಯ ಭಯಭಕ್ತಿ ಉಳ್ಳವಳಾಗಿ ಜೀವಿತ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ಆದ್ರೆ ಆಕೆ ಭಯಭಕ್ತಿ ಉಳ್ಳವಳಾಗಿದ್ದಾಳೆ. ಆಕೆಯ ಗಂಡ ಏನ್ ಮಾಡ್ತಾ ಇದ್ದಾನಂದ್ರೆ, ಕಂಪ್ಲೀಟ್ ಫುಲ್ ಡ್ರಂಕೆನ್, ಅಂದ್ರೆ ಫುಲ್ ಕುಡಿಯೋದ ಚಹಾ ಕುಡಿದಂಗ, ನೀರು ಕುಡಿದಂಗ ಕುಡಿತಾ ಇದ್ದ. ಏನನ್ನ? ಮದ್ಯವನ್ನ. ಕುಡಿಯೋದಲ್ಲದೆ ಫ್ರೆಂಡ್ಸ್ ಜೊತೆ ಆ ಕಡೆ ಈ ಕಡೆ ಸುತ್ತಾಡೋದು, ಕುಟುಂಬವನ್ನು ಜವಾಬ್ದಾರಿಯುತವಾಗಿ ನೋಡಿಕೊಳ್ಳಲಾರದಂತ ಒಬ್ಬ ವ್ಯಕ್ತಿಯಾಗಿದ್ದ. ಆದ್ರೆ ಈ ತಾಯಿ ಆದ್ರೆ ಏನ್ ಮಾಡಿದಾಳಿಕೆ? ರಕ್ಷಣೆ ಹೊಂದಿದಾಳೆ. ರಕ್ಷಣೆ ಹೊಂದಿದಂತ ಸಂದರ್ಭದಲ್ಲಿ ಏನಾಗ್ತಾ ಇದೆ ನೋಡ್ರಿ, ಒಂದು ದಿನ ಈತ ಕುಟುಂಬದಿಂದ ಹೊರಗಡೆ ಪಾರ್ಟಿ ಮಾಡ್ತಾರಲ್ರಿ, ಈಗೆಲ್ಲ ಫುಲ್ ಫೇಮಸ್ ಆಗ್ಬಿಟ್ಟ. ಪಾರ್ಟಿ ಮಾಡಂಬರಿ ಪಾರ್ಟಿ. ಹಲ್ಲೆಲೂಯಾ. ಪಾರ್ಟಿ ಮಾಡಕ ಹೋದ್ರು, ಗೆಳೆಯರೆಲ್ಲ ಹೋದ್ರು, ಕುಡುಕರು ಎಲ್ಲ ಸೇರಿ ಒಂದು ಏನ್ ಮಾಡಿದ್ರು, ಒಂದು ಸ್ಥಳದಲ್ಲಿ. ಇವರೆಲ್ಲರೂ ಎಲ್ಲಿ ಪಾರ್ಟಿ ಮಾಡ್ತಾರೆ? ಎಲ್ಲರೂ ಕಾಣಂಗ್ ಮಾಡ್ತಾರ? ಎಲ್ಲೋ ಹೊಲದಲ್ಲಿ, ಎಲ್ಲೋ ಬೇಲ್ಯಾಗ ಏನು ಮಾಡ್ತಾ ಇದಾರ? ಪಾರ್ಟಿ ಮಾಡ್ತಾ ಇದ್ದಾರೆ. ಪಾರ್ಟಿ ಮಾಡುವಾಗ ಈತ ಗಂಡ, ಯಾರು ಈ ಅಮ್ಮನ ಗಂಡ ಏನ್ ಮಾಡಿದ ಅಂದ್ರೆ, ಈಗ ನಮ್ಮ ಮನೆಗೆ ಹೋಗ್ಬಿಡೋಣ, ಅಲ್ಲೇ ಮನೆಯಲ್ಲೇ ಕುಡಿಯಮ್ಮ, ನಾನು ಹೆಂಡ್ತಿಗೆ ಹೇಳ್ತೀನಿ, ಒಳ್ಳೆ ಆಹಾರ ಮಾಡಿರ್ತಾಳ, ಮಾಂಸ ಮಾಡಿರ್ತಾಳ, ಅದೇನಂತಾರ ಖಾರ ಏನಂತಾರಲ್ರಿ, ಮಿಕ್ಸರ್ ಎಲ್ಲ ರೆಡಿ ಮಾಡಿ ಕೊಡ್ತಾಳೆ. ಎಲ್ಲ ಎಣ್ಣೆ ಹಾಕೋಣ, ತಿನ್ನೋಣ ಅಂತೇಳಿ ಅಂತಾನೆ. ಹಂಗೆ ಇರ್ತಾರ್ರಿ, ಮನೆಗೆ ಹೋದ್ರಪ್ಪ ಅಂದ್ರೆ ಜಗಳ ಆಡ್ತಾರೆ ಹೆಣ್ಮಕ್ಳು ಅಂತೇಳಿ ಅವ್ರೆಲ್ಲ ಫ್ರೆಂಡ್ಸ್ ಅಂತಾರೆ. ನನ್ನ ಹೆಣ್ತಿ ಹಂಗಲ್ಲ, ನನ್ನ ಹೆಣ್ತಿ ಎಲ್ಲ ಮಾಡಿ ಹೇಳ್ತಾಳ, ಹೋಗಂಬರ್ರಿ ಅಂತೇಳಿ. ನೀ ಎಲ್ಲ ಸುಳ್ಳು ಹೇಳ್ತಿ ಬಿಡು, ಬರೀ ಅವಾಗ್ಲಿಂದ ಹಂಗೆ ಹೇಳ್ಕೊಂಬಂದು ಒಂದ್ಸರಿನ ಕರ್ಕೊಂಡು ಹೋಗ್ಲಿಲ್ಲ. ಕರ್ಕೊಂಡು ಹೋದ್ರಪ್ಪ ಅಂದ್ರೆ ಅವ್ರು ಹಂಗೆ ಉಗಿಸ್ತಾ ಇದ್ದಾರೆ. ಯಾರು ಇವರು ಉಳಿದವ್ರು ಹೆಣ್ಮಕ್ಳು ಯಾರು ಮಾಡಲ್ಲ. ಕುಡಿಯಂಗಿದ್ರೆ ಹೊರಗಡೆ ಕುಡಿದ್ಬಾ, ಕುಡ್ದವ್ರನ್ನ ಯಾರನ್ನ ಒಳಗಡೆ ಇಲ್ಲಿ ಕರ್ಕೊಂಬರ್ಬೇಡ ಅಂತೇಳಿ ಆ ರೀತಿಯಾಗಿ ಅನ್ನೋ ಅಂತಾರೆ.
ನನ್ನ ಹೆಂಡತಿ ಹಂಗಲ್ಲ 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 ಮಾಡಿಡ್ತಾಳೆ ಅಂತೇಳಿ ಹೇಳಿದಾಗ ಒಂದು ದಿನ ಪ್ಲ್ಯಾನ್ ಮಾಡ್ಕೊಂಡ್ರು ಪ್ರೇಯರ್. ಖಂಡಿತವಾಗಿ ಇವತ್ತಿಂದ ಇವ್ನ ಮನೆಗೆ ಹೋಗಿ ಇವ್ನ ಹೆಂಡತಿ ಕರೆಕ್ಟ್ ಮಾಡಿಡ್ತಾಳೆ ಇಲ್ಲ ನೋಡೋಣ ಅಂತೇಳಿ ಏನು ಮಾಡಿದ್ರು, ಎಲ್ಲರ ಮಾತಾಡಿಕೊಂಡು ಹೋದ್ರು ಪ್ರೇಯರ್. ಮನೆಗೆ ಬಂದರು, ಎಲ್ಲ ಬಾಟ್ಲುಗಳನ್ನು ತಗೊಂಡು ಬಂದರು. ಬಾಟ್ಲುಗಳನ್ನು ತಗೊಂಡು ಬಂದಮೇಲೆ ಆಯಿತು, ಒಳಗಡೆ ಓಪನ್ ಮಾಡಿ ಡೋರ್ ಓಪನ್ ಮಾಡಿ ಬಂದು ಕುಂತ್ಕೊಂಡ್ರು. ಎಲ್ಲರೂ ಸುತ್ತ ಕುಂತ್ಕೊಂಡು ಕರೆದ, ಗಂಡ ಹೆಂಡತಿ ಹೆಂಗೆ ಮಾತಾಡ್ತಾರೆ ಕರೆದಾಗ ಬಂದು ಒಳಗಿನಿಂದ ಹೊರಗಡೆಗೆ ತಾವಿರುವ ಸ್ಥಳದಲ್ಲಿ ಬಂದು ಹೇಳ್ತಾ ಇದ್ದಾನೆ, ಆಯ್ತು ಇವೆಲ್ಲವುಗಳನ್ನು ನೀನು ರೆಡಿ ಮಾಡ್ಬೇಕು. ಮಾಂಸ ತಂದಿನಿ, ಚೆನ್ನಾಗಿ ಅದನ್ನು ಫ್ರೈ ಮಾಡು, ಮತ್ತು ಮಿಕ್ಸರ್ ಎಲ್ಲ ಕರೆಕ್ಟಾಗಿರ್ಬೇಕು. ನಿಂಬೆಕಾಯಿ ಏನಿರ್ತವೆ ಉಳ್ಳಾಗಡ್ಡಿ ಎಲ್ಲ ಕರೆಕ್ಟಾಗಿ ನೀನು ಕೊಯ್ಬೇಕಂತೇಳಿ ಎಲ್ಲ ಹೇಳಿದಾಗ ಆಯ್ತು ಅಂತೇಳಿ ಆಕೆ ಏನು ಮಾಡಿದ್ಲು, ಮಾಡ್ತೀನಿ ಅಮ್ಮ. ಅವ್ರಿಗೆ ಪರಿಚಯ ನಮ್ಮ ಮನೆಗೆ ಯಾರು ಕೂಡ ಹಿಂಗೆ ಮಾಡಲ್ಲ, ಆದರೂ ಕೂಡ ಯಾಕೆ ಐತಿ ಹಿಂಗೆ ಮಾಡ್ಕೊಂತಾಳ ತಂಗಿಯಮ್ಮ, ನಿನಗೆ ಭಾಳ ಕಷ್ಟ ಕೊಡ್ತಾ ಇದ್ವಿ ಅಂತೇಳಿ ಮಾತಾಡ್ತಿದ್ರು. ಮತ್ತೆ ಯಾರು ಜೊತೆಗೆ ಬಂದವರು ಅವಾಗ ಎಲ್ಲ ಮಾಡಿ ತಂದು ಇಟ್ಲು ಪ್ರಿಯರೇ. ಅವಾಗ ಅವರು ಕೇಳೋಕೆ ಪ್ರಾರಂಭ ಮಾಡಿದ್ರು, ಅಲ್ಲಮ್ಮ ನಮ್ಮ ಮನೇಲಿ ಯಾರು ಕೂಡ ಈ ಥರ ಮಾಡಲ್ಲ ಹೆಣ್ಮಕ್ಳು, ಆದರೆ ನೀನು ಯಾಕೆ ಮಾಡ್ತಾ ಇದ್ದೀಯಾ ಅಂತೇಳಿ ಕೇಳಿದಾಗ ಎಲ್ಲರಿಗೂ ಮೊದಲು ಮನುಷ್ಯಳಾಗಿದ್ರೆ ನಾನು ಮಾಡ್ತಾ ಇರಲಿಲ್ಲ, ಆದರೆ ನನಗೆ ಗೊತ್ತಾಗ್ಯದ ಒಂದು ಏನಂತೇಳಿ, ನನ್ನ ಗಂಡ ರಕ್ಷಣೆ ಹೊಂದಿಲ್ಲ ಆತ. ಇಲ್ಲಿ ಭೂಲೋಕದಾಗಿದ್ದಾಗ ಮಾತ್ರ ಆತ ಸುಖವನ್ನು ಅನುಭವಿಸ್ಬೋದು ಆ ಕೆಲವೊಂದು ವಸ್ತುಗಳ ಮೂಲಕವಾಗಿ. ಖಂಡಿತವಾಗಿ ಆತ ನರಕಕ್ಕೆ ಹೋಗ್ತಾನ್ರಿ, ರಕ್ಷಣೆ ಇಲ್ಲಲ್ಲ ಆತ ನರಕಕ್ಕೆ ಹೋಗ್ತಾನ. ಅದರ ಸಲುವಾಗಿ ಈ ಭೂಮಿಯಿಂದ ಹೋಗೋ ದಿನಗಳವರೆಗೂ, ನರಕಕ್ಕೆ ಹೋಗೋ ದಿನಗಳವರೆಗೂ ಆದರೂ ಆತ ಸಂತೋಷದಿಂದ ಇರಲಿ, ಅದರ ಸಲುವಾಗಿ ಇವೆಲ್ಲವುಗಳನ್ನು ನಾನು ಮಾಡ್ತಾ ಇದ್ದೀನಿ ರೀ ಅಂತೇಳಿ ಹಾಕಿ ಅದು ಎಲ್ಲರಿಗೆ ಗಾಳಿ ಎಳೆದು ಬಿಡ್ತಾರೆ. ಯಾರಿಗೆ ಅಲ್ಲಿ ಕುಲ್ತಳ್ಳವ್ರು ಎಲ್ಲರಿಗೆ ಗಾಳಿ ಇಳಿತು. ಯಾಕೆ ಗಾಳಿ ಇಳಿತು? ಒಳ್ಳೆ ಆನ್ಸರ್ ಕೊಟ್ಲಪ್ಪ ತಂಗಿಯಮ್ಮ ಅಂತೇಳಿ ಆಯ್ತು. ಎಲ್ಲ ಮುಗಿಸ್ಕೊಂಡು ಏನು ಮಾಡಿದ್ರು, ಹೋದ್ರು ಪ್ರೇಯರ್. ಆವಾಗ ಗಂಡ ಆ ಮಾತನ್ನು ಕೇಳಿ, ಹೌದಲ್ವಾ ರಕ್ಷಣೆ ಇಲ್ಲಾರ್ದೆ ನಾನು ಜೀವಿಸ್ತಾ ಇದ್ದೀನಲ್ಲ ಅಂತೇಳಿ ತಿಳಿದುಕೊಂಡು ಕೆಲವು ದಿನಗಳ ನಂತರ ಆತ ಏನು ಮಾಡಿದ, ಆ ಮದ್ಯಪಾನವನ್ನು ಬಿಟ್ಟು ಏನು ಮಾಡಿದ್ನ ರೀ, ರಕ್ಷಣೆಯನ್ನು ಹೊಂದಿದ ಪ್ರೇಯರೇ. ಒಂದು ಬುಕ್ಕಲ್ಲಿ ನಾನು ಓದಿರುವಂಥದ್ದು, ದೀನತೆ ಉಳ್ಳವರಿಗೆ ಬರುವಂಥ ಆಶೀರ್ವಾದಗಳೇನುವಂಥ ಒಂದು ಸ್ಯಾಮ್ ಜಬುದರಾಯ್ ಅಂತೇಳಿ ಅವ್ರ ಪುಸ್ತಕ ಅದು, ಅದರಲ್ಲಿ ಬರೆಯಲ್ಪಟ್ಟಿದೆ ಪ್ರೇಯರೇ. ಪ್ರೇಸ್ ನೋಡ್ರಿ, ತಗ್ಗಿಸಿಕೊಳ್ಳುವಿಕೆಯಿಂದ ದೇವರಲ್ಲಿ ಭಯಭಕ್ತಿ. ಗಂಡಂದ್ರಿಗೆ ಕೊಡುವಂಥ ಮಾನ್ಯತೆಯನ್ನು ಗಂಡಂದ್ರಿಗೆ ಕೊಡಬೇಕು, ನಿನ್ನ ಯಜಮಾನನಿಗೆ ಕೊಡುವಂಥ ಮಾನ್ಯತೆಯನ್ನು ನೀನು ಕೊಡಬೇಕು. ಯಾಕಂದರೆ ಹೆಂಡತಿಗೆ ಯಜಮಾನನ ಏನಾಗಿದ್ದಾನೆ, ಶಿರಸ್ಸಾಗಿದ್ದಾನೆ. ಮತ್ತೆ ಯಜಮಾನನು ಹೆಂಡತಿಯನ್ನ ಯಾವ ರೀತಿಯಾಗಿ ಯೇಸು ಕ್ರಿಸ್ತನು ನಮ್ಮನ್ನು ಪ್ರೀತಿಸಿದ್ದಾನೋ ಅದೇ ರೀತಿಯಾಗಿ ಯಜಮಾನನು ತನ್ನ ಸ್ವಂತ ಹೆಂಡತಿಯನ್ನ ಪ್ರೀತಿಸಬೇಕು. ಮಕ್ಕಳ ತಂದೆ ತಾಯಿಗಳಿಗೆ ವಿಧೇಯರಾಗಿರಬೇಕು. ಮತ್ತೆ ತಂದೆ ಮಕ್ಕಳಿಗೆ ಕೋಪ ಎಬ್ಬಿಸಲಾರದೆ ಅವರು ತಪ್ಪಿ ಹೋಗಲಾರ್ದ ಹಾಗೆ ನೋಡಿಕೊಳ್ಳುವಂಥ ಬಾಧ್ಯತೆ ತಾಯಿಗಿಲ್ಲ, ಯಾರಿಗಿದೆ, ತಂದೆಗಿದೆ. ಯಾರಿಗಿದೆ? ಲೆಕ್ಕ ಅಮ್ಮವ್ರನ್ನ ಕೇಳಲ್ಲ ದೇವರು, ಯಾರನ್ನ ಕೇಳ್ತಾನ, ಅಪ್ಪವ್ರನ್ನ ಕೇಳ್ತಾನ. ಆದ್ರೆ ಉಲ್ಟಾ ಆಗಿಬಿಟ್ಟದ ಈಗ ಸಮಾಜದಾಗ. ಅಮ್ಮವ್ರೇ ಎಲ್ಲ ನೋಡ್ಕೊಂತಿರ್ತಾರೆ, ಅಪ್ಪವ್ರು ಏನಿಲ್ಲ, ಚೆನ್ನಾಗಿ ಉಳ್ರೇನು ತಿಂದ್ರೇನು ಆಯ್ತು, ಅಡ್ಡಾಡಕ್ಕ ಹೋದ್ರೇನೋ ಕೆಲಸ ಮಾಡ್ತಾ ಇದ್ರೇನು. ಆದ್ರೆ ಲೆಕ್ಕ ಒಪ್ಪಿಸ್ಬೇಕಾದವ್ರು ಯಾರು, ಮಕ್ಕಳ ಕುರಿತಾಗಿ ತಂದೆಗಳೇ ನೋಡ್ಕೊಬೇಕು. ಹಲ್ಲೆಲೂಯಾ, ಪ್ರೈಸ್ ಗಾಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದಾನಿಯೇಲ ಭಯಭಕ್ತಿ ಉಳ್ಳಂತ ವ್ಯಕ್ತಿಗಳಾಗಿದ್ರು, ಅವ್ರನ್ನ ದೇವ್ರು ಏನು ಮಾಡಿದ, ಕಾಪಾಡಿದ ಪ್ರೇಯರ್. ಹಲ್ಲೆಲೂಯಾ, ಪ್ರೈಸ್ ಗಾಡ್. ಇವತ್ತಿನ ದಿನ ದೇವರಿಗೆ ಭಯಪಡ್ರಿ, ಮನುಷ್ಯರು ಮಾಡಿದಂಥವುಗಳಿಗೆ ಭಯಪಡಬೇಡ್ರಿ. ದೇವರು ಎಲ್ಲಕ್ಕಿಂತಲೂ ಉನ್ನತನಾಗಿರುವಂಥ ಆತನೇ ಆರಂಭ, ಆತನೇ ಅಂತ್ಯ. ಆತನೇ ಉಂಟು ಮಾಡಿದಾನೆ ನಮ್ಮನ್ನ, ಏನಾದರೂ ಮಾಡೋದಕ್ಕೆ ಆತನಿಂದ ಸಾಧ್ಯ ಪ್ರಿಯರ. ಅದರ ಸಲುವಾಗಿ ಭಯಭಕ್ತಿ ಉಳ್ಳುವಂಥವ್ರು ದೇವ್ರನ್ನ ಮಾತ್ರ ಸೇವನೆ ಮಾಡ್ತಾರೆ. ದೇವರಲ್ಲದವುಗಳನ್ನ, ವ್ಯರ್ಥವಾದ ಸಂಪ್ರದಾಯಗಳನ್ನ ಫಾಲೋ ಮಾಡೋದೇ ಇಲ್ಲ. ಇವರು ಜೀವಿತಗಳನ್ನು ನಾವು ನೋಡಿದ್ವಲ್ಲ, ಇವ್ರು ಏನು ಮಾಡಲಿಲ್ಲ, ದೇವರಲ್ಲದವುಗಳನ್ನ ಏನು ಮಾಡಲಿಲ್ಲ, ಸೇವನೆ ಮಾಡಲಿಲ್ಲ. ಮತ್ತೆ ಆಹಾರದ ವಿಷಯ ನಾ ಕೇಳಲ್ಪಟ್ಟಿನಿ, ಕೆಲವು ಜನರು ಏನು ಮಾಡ್ತಾರೆ, ಅಡಿಗೆ ಮಾಡ್ಕೊಂಬೇಡ್ರಿ ಇವತ್ತು ದಿನ ಅಲ್ಲೇ ಊಟ ಮಾಡೋಣ, ಎಲ್ಲಿ ಮಾಡಣ್ರಿ ಉತ್ಸವರೇ, ಅಲ್ಲೇ ಮಾಡೋ ಊಟ, ನಾವು ಅಡಿಗೆ ಮಾತ್ರ ನೀವು ಮಾಡ್ಕೊಂಬೋದು. ಕ್ರಿಸ್ಮಸ್ ದಿನ ಬರ್ರಿ ಚರ್ಚ್ನಾಗ ಅವರೆಲ್ಲರೂ ಅಡಿಗೆ ಮಾಡ್ಕೊಂಬೇಡ್ರಿ, ಚರ್ಚಿನ ತಗ ಬರ್ರಿ, ಎಲ್ಲರಿಗೆ ಊಟ ಹಾಕ್ತೀವಿ ಅಂತ ಹಾಕ್ತೀವಿ ನೀವು. ಎಲ್ಲಿ ಹೋಗಿದೆ ಮೌಲ್ಯಗಳು? ಇಲ್ಲ. ನಂಬಿದೀವಿ ಅಂದ್ರೆ ನಂಬಿದೀವ್ರಿ, ಏಸಪ್ಪನ ನಂಬಿದೀವಿ, ಆ ಕಡೆ ಏಸಪ್ಪನೂ ಬೇಕು, ಆ ಕಡೆ ಬಸಪ್ಪನೂ ಬೇಕು, ಎರಡು ಕೆಟಗೆ. ಅಲ್ಲೂಯ್ಯ, ಎರಡು ಕುದುರೆ ಮೇಲೆ ಹೋದರೆ ಬೀಳೋರು ಯಾರು? ನಾವೇ ಬೀಳ್ತೀವಿ. ಅದರ ಸಲುವಾಗಿ ನೀನು ಬೆಚ್ಚಗಾದ್ರೆ ಇರು, ತಣ್ಣಗಾದ್ರಿ
ಉಗುರು ಬೆಚ್ಚಗಿರಬೇಡ, ಬಾಯಿಂದ ಕಾರ್ತೀನಿ ಅಂತ ಹೇಳಿದ್ರು ಸ್ವಾಮಿ. ಆದರೆ ಆಲ್ಮೋಸ್ಟ್ ಆಲ್ ಇವತ್ತಿನ ದಿನ ಎಲ್ಲರೂ ಉಗುರು ಬೆಚ್ಚಗನೇ ಇರ್ತಾರೆ. ಅದೇ ಆ ಕಡೆ ತಣ್ಣಗೂ ಇಲ್ಲ, ಆ ಕಡೆ ಬೆಚ್ಚಗೂ ಇಲ್ಲ. ಹೆಂಗಿದ ಉಗುರು ಬೆಚ್ಚಗದ. ಉಗುರು ಬೆಚ್ಚಗಿರುವಂಥವ್ರು ಭಾಳ ಅಪಾಯಕಾರಿ ಅಂತೇಳಿ ದೇವ್ರ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸ್ತಾ ಇರುತ್ತೆ. ಅದ್ರ ಸಲುವಾಗಿ 2 ದೋಣಿಗಳಲ್ಲಿ ನೀವು ಹೋಗಬೇಡ್ರಿ. ಒಂದು ದೋಣಿಗೆ ಬಂದಿರಿ, ಈ ದೋಣಿ ಪರಲೋಕಕ್ಕೆ ನಿಮ್ಮನ್ನು ನಡೆಸುತ್ತಂತೇಳಿ ನೀವು ನಂಬಿನೇ ಬಂದಿರೋದು. ಅಲ್ಲೆಲೂಯಾ. ನಿಮ್ಮ ಜೀವಿತದಲ್ಲಿ ಆಶೀರ್ವಾದ ಕೊಡುತ್ತಂತೇಳಿ ನಂಬಿನೇ ನೀವು ಬಂದಿರೋದು. ಅಲ್ಲೆಲೂಯಾ. ಆ ದೋಣಿ ಬೇರೆ ಯಾರು ಅಲ್ಲ, ಯೇಸು ಕ್ರಿಸ್ತನೇ ಆಗಿದ್ದಾನೆ. ಆತನ ಒಂದು ಸಭೆಯೇ ಆಗಿದೆ ಪ್ರಿಯರೇ. ಅದ್ರ ಸಲುವಾಗಿ ಭಯಭಕ್ತಿ ಉಳ್ಳವರಾಗಿರ್ರಿ. ಭಯಭಕ್ತಿ ಉಳ್ಳವರ ಸುತ್ತಲೂ ದೂತರನ್ನ ದೇವರು ದಂಡಿಳಿಸಿ ಕಾವಲಾಗಿದ್ದು ಕಾಪಾಡುತ್ತಾನೆ, ಅವ್ರನ್ನ ರಕ್ಷಣೆ ಮಾಡ್ತಾನೆ. ಯಾರು ಭಯಭಕ್ತಿ ಉಳ್ಳಂಥವ್ರು ಕಂಡವಂಥವ್ರಿಗೆ ಕೈ ಮುಗಿಯುವಂಥವ್ರಲ್ಲ. ನೋಡಿದ್ರು ವಾಕ್ಯನೇ ಹೇಳ್ತಿಲ್ರಿ ನಮಗೀಗ. ಕಂಡಂಥವ್ಗಳಿಗೆ ಕೈ ಮುಗಿಯುವಂಥವ್ರು ಭಯಭಕ್ತಿ ಉಳ್ಳಂಥವ್ರು ಅಲ್ಲ. ಕಂಡಂಥವ್ರ ಮಾತು ಕೇಳಿ ಇಲ್ಲ ಮಾಡಿಬಿಟ್ರೆ ಆಯ್ತು, ಇದನ್ನು ಮಾಡೋಣ ಅದನ್ನು ಮಾಡಿಬಿಡಮ್ಮ ಏನಾಗಲ್ಲ ಅಂತೇಳಿ ಮಾಡಿದ್ರೆ ಭಯಭಕ್ತಿ ಉಳ್ಳಂಥವ್ರು ಅಲ್ಲ. ಸತ್ರ ಸಾಹಿತ್ಯ ಹೊರತಾಗಿ ದೇವರಿಂದ ನಾವು ದೂರ ಆಗಲ್ಲ. ಅದು ನಿಜವಾಗಿರ್ತಕ್ಕಂಥ ಭಕ್ತಿ ಆಗಿದೆ ಪ್ರಿಯರೇ. ಆ ಭಕ್ತಿಯನ್ನ ನಾನು ಕಟ್ಟಿಕೊಂಡಿದ್ದೆ, ನಮ್ಮ ಕುಟುಂಬ ಕಟ್ಕೊಂಡಿದೆ. ನೀವು ಕೂಡ ಏನ್ ಮಾಡ್ಬೇಕು, ಅದನ್ನ ಕಟ್ಟಿಕೊಳ್ಳಬೇಕು. ಹಲ್ಲೆಲೂಯಾ. ಅದುವೇ ನಮ್ಮ ಆಶಯವಾಗಿದೆ. ಅದರ ಸಲುವಾಗಿ ಕೊನೆಯದಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ ಈ ಸಮಯದಲ್ಲಿ. ಕೊನೆಯದಾಗಿ ಕೀರ್ತನೆಗಳು 128 ಮೊದಲನೇ ವಾಕ್ಯ. ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿ ಆತನ ಮಾರ್ಗಗಳಲ್ಲಿ ನಡೆಯುವವನು ಧನ್ಯನು. ಅವನೇನನ್ನು ಅನುಭವಿಸ್ತಾನೆ ನೋಡ್ರಿ. ನಿನ್ನ ಕಷ್ಟಾರ್ಜಿತವನ್ನ ನೀನೇ ಅನುಭವಿಸುವಿ, ನೀನು ಧನ್ಯನು, ನಿನಗೆ ಶುಭವಿರುವುದು. ಅಂತಃಪುರದಲ್ಲಿರುವ ನಿನ್ನ ಹೆಂಡತಿಯು ಫಲಭರಿತವಾದ ದ್ರಾಕ್ಷಾಲತೆಯಂತೆ ಇರುವಳು. ನಿನ್ನ ಸಂಗಡ ಊಟದ ಮನೆಯ ಸುತ್ತಲೂ ಕೂತುಕೊಳ್ಳುವ ನಿನ್ನ ಮಕ್ಕಳು ಎಣ್ಣೆ ಮರದ ಸಸಿಗಳಂತೆ ಇರುವರು. ಇಗೋ, ಯೆಹೋವನಲ್ಲಿ ಭಯಭಕ್ತಿ ಉಳ್ಳ ಪುರುಷನು ಈ ರೀತಿಯಾಗಿ ಆಶೀರ್ವಾದ ಹೊಂದುವನು. ಯಾರು ಆಶೀರ್ವಾದ ಹೊಂದುತ್ತಾರೆ? ಯಾರಲ್ಲಿ ಭಯಭಕ್ತಿ ಉಳ್ಳಂತವರು? ಯೆಹೋವನಲ್ಲಿ, ದೇವರಲ್ಲಿ ಭಯಭಕ್ತಿ ಉಳ್ಳಂತ ಕುಟುಂಬದಲ್ಲಿ ಸಮಾಧಾನ ಇರುತ್ತೆ. ಮಕ್ಕಳ ಸಂಗಡ ಮತ್ತೆ ಅವರ ಕುಟುಂಬದವರ ಸಂಗಡ ಏನಿರುತ್ತೆ? ಸಮಾಧಾನ ಇರುತ್ತೆ. ವಾಕ್ಯ ಹೇಳುವಂಥದ್ದು ಅದುವೇ ಆಗಿದೆ. ದೇವರು ವಾಕ್ಯ ಹೇಳುತ್ತೆ. ಮತ್ತೆ ಇನ್ನೊಂದು ಕಡೆ ಹೇಳುತ್ತೆ, 14ನೇ ಜ್ಞಾನಕ್ಕೆ ಏನಂತ ಹೇಳುತ್ತೆ? ಜ್ಞಾನವಂತೆಯು ತನ್ನ ಮನೆಯನ್ನ ಕಟ್ಟಿಕೊಳ್ಳುವಳು, ಜ್ಞಾನಹೀನಳು ಸ್ವಂತ ಕೈಯಿಂದ ಅದನ್ನ ಏನ್ ಮಾಡ್ತಾಳಂತೆ? ಮುರಿದು ಬಿಡ್ತಾಳಂತೆ. ಜ್ಞಾನವಂತ ಕಟ್ಟಿಕೊಳ್ತಾಳೆ, ಜ್ಞಾನಹೀನಳು ಮುರಿದು ಬಿಡ್ತಾಳೆ. ಜ್ಞಾನ ಅಂದ್ರೆ ಏನು? 111ನೇ ಕೀರ್ತನೆ 10ನೇ ವಾಕ್ಯ ಹೇಳುತ್ತೆ. ಏನಂತೇಳಿ? ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲ ಅಂತೇಳಿ. ಹಲ್ಲೆಲೂಯಾ. ಎಲ್ಲ ಅಂಶಗಳನ್ನು ನೀವು ನೆನಪಿನಲ್ಲಿ ಇಟ್ಕೊಳ್ರಿ. ದೇವರಿಗೆ ಭಯಪಡುವಂತವ್ರು ಆಗ್ರಿ ಪ್ರಿಯರೇ. ಹಲ್ಲೆಲೂಯಾ. 111ನೇ ಕೀರ್ತನೆ 10ನೇ ವಾಕ್ಯ ನೋಡ್ರಿ. ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲ ಅಂತೇಳಿ ವಾಕ್ಯ ಹೇಳುತ್ತೆ. ಹಲ್ಲೆಲೂಯಾ. ದೇವರಿಗೆ ಭಯಪಡ್ರಿ, ದೇವರಲ್ಲದವರಿಗೆ ನೀವು ಭಯಪಡಬೇಡ್ರಿ. ದೇವರೇ ನಿಮ್ಮ ಪ್ರಾಣಗಳನ್ನು ಕಾಪಾಡ್ತಾನೆ, ನಿಮಗೆ ಶುಭವನ್ನು ಉಂಟು ಮಾಡ್ತಾನೆ, ನಿಮಗೆ ಆಶೀರ್ವಾದವನ್ನು ಕೂಡ ಆತನು ಅನುಗ್ರಹ ಮಾಡ್ತಾನೆ. ಈ ಸಮಯದಲ್ಲಿ ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ. ದೇವರಲ್ಲಿ ಭಯಭಕ್ತಿ ಉಳ್ಳಂತ ವ್ಯಕ್ತಿಗಳು ಯಾವ ರೀತಿಯಾಗಿ ಆಶೀರ್ವದಿಸಲ್ಪಡ್ತಾರೆ ಎಂಬುದಾಗಿ ನಾವು ನೋಡಿದವರಾಗಿದ್ದೇವೆ ಪ್ರಿಯರೇ. ದೇವರಿಗೆ ತೋರಿಸುವಂತ ಭಯಭಕ್ತಿ ಅಂದ್ರೆ ಯಾವುದು? ಮೋಶೆ ಹೇಳ್ತಾ ಇದ್ದಾನೆ, ಇಸ್ರಾಯೇಲರ ಸಂಗಡ ನಿನ್ನ ದೇವರಾಗಿರುವಂತ ಯೆಹೋವನನ್ನ, ಆತನನ್ನೇ ನೀವು ಪೂಜೆ ಮಾಡಿ ಸೇವಿಸಬೇಕು, ಆತನಿಗೆ ನೀವು ನಮಸ್ಕರಿಸಬೇಕು. ಆ ಒಂದು ಸಮಯದಲ್ಲಿ ದೇವರು ನಿಮ್ಮ ಪ್ರಾಣಗಳನ್ನು ಉಳಿಸಿ ಕಾಪಾಡಿ ನಿಮ್ಮ ಜೀವಿತದಲ್ಲೆಲ್ಲ ನಿಮಗೆ ಶುಭವನ್ನೇ ಅನುಗ್ರಹ ಮಾಡ್ತಾನೆ ಎಂಬುದಾಗಿ. ಹೌದು ಪ್ರಿಯರೇ, ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನ ಸುತ್ತಲೂ ದೂತನನ್ನ ಕಾವಲಾಗಿರಿಸಿ ದಂಡಿಸಿ ಕಾಪಾಡುವಂತ ದೇವರು ನಮ್ಮ ದೇವರು. ಭಯಭಕ್ತಿಯನ್ನು ನಾವು ಕಟ್ಟಿಕೊಂಡಿದ್ದೀವಾ? ಭಕ್ತಿ ಜೀವಿತ ನಮ್ಮಲ್ಲಿ ಇದೆಯಾ? ಭಕ್ತಿಯ ಬಲವನ್ನ ಬೇಡ ಎನ್ನುವಂತ ಸ್ಥಿತಿಗೆ ನಾವು ಜಾರಿ ಹೋಗಿದ್ದೀವಾ? ಉಗುರು ಬೆಚ್ಚಗಿನ ಸ್ಥಿತಿಯಲ್ಲಿ ನಾವು ಜೀವಿಸ್ತಾ ಇದ್ದೀವಾ? ಒಂದು ಸಾರಿ ಆಲೋಚನೆ ಮಾಡು ಸಭೆಯೇ, ನಿನ್ನ ಜೀವಿತ ಯಾವ ರೀತಿಯಾಗಿದೆ? ನಿನ್ನ ಪ್ರಾಣ ಆತ್ಮಗಳನ್ನ ಕಾಯುವಂತ ದೇವರು, ನಿನ್ನನ್ನು ಉಂಟು ಮಾಡಿ ರೂಪಿಸಿದಂತ ದೇವರು ಯಾವ ವಿಷಯಕ್ಕಾಗಿ ನಿನ್ನನ್ನು ಕರೆದಿದ್ದಾನೆ ಎಂಬುದಾಗಿ ನಿನಗೆ ಗೊತ್ತಿಲ್ವಾ? ಯಾಕೆ ಪುನಃ ಮಾಡಿದಂತ ತಪ್ಪನ್ನು ನೀನು ಮಾಡ್ತಾ ಇದ್ದೀಯಾ? ತಪ್ಪಾದ ಮಾರ್ಗದಲ್ಲಿಯೇ ನಡೀತಾ ಇದ್ದೀಯಾ? ದೇವರು ಎಲ್ಲ ಕೊಟ್ಟಾಗಲೂ ಕೂಡ ಒಂದು ಹೊತ್ತು ಊಟಕ್ಕಾಗಿ ನೀನು ಆ ಜನರ ಮುಂದೆ, ಅನ್ಯರ ಮುಂದೆ, ಅವ್ರೇನು ನಮಗೆ ಗೊತ್ತಿಲ್ವಾ, ನಾವು ಅಡಿಗೆ ಮಾಡಿಸಿದ್ರೆ ಬರ್ತಾರೆ ಅಂತೇಳಿ ದೇವರನ್ನ ಕೆಳಮಟ್ಟಕ್ಕೆ ತಂದು ಅನ್ಯರು ಯಾಳಿಸುವಂತ ರೀತಿಯಲ್ಲಿ
ನೀನು ಜೀವಿಸ್ತಾ ಇದೆಯೇನು ಈ ಸಮಯದಲ್ಲಿ? ಒಂದ್ಸಾರಿ ಆಲೋಚನೆ ಮಾಡು. ರಾಜನ ಎಲ್ಲವುಗಳನ್ನು ಒದಗಿಸಿಕೊಟ್ಟ, ಒಳ್ಳೆಯ ಆಹಾರ, ಒಳ್ಳೆಯ ದ್ರಾಕ್ಷಾರಸ, ಮದ್ಯ. ಆದರೆ ದಾನಿಯೇಲ, ಶಾದ್ರಕ್, ಮೇಷಕ್, ಅಬೇದ್ನೆಗೋದು ತೀರ್ಮಾನ ತೆಗೆದುಕೊಳ್ತಾ ಇದ್ದಾರೆ, ನಾವು ದೇವರಿಗೆ ಮಾತ್ರ ಪ್ರತಿಷ್ಠಿತರು, ನಮ್ಮನ್ನು ನಾವು ಅಶುದ್ಧ ಮಾಡಿಕೊಳ್ಳುವುದೇ ಇಲ್ಲ ಎಂಬುದಾಗಿ. ದೇವರವರ ಚರಿತ್ರೆಯನ್ನು ಯಾವ ರೀತಿಯಾಗಿ ರೂಪಿಸುವುದು ಒಂದ್ಸಾರಿ ಆಲೋಚನೆ ಮಾಡ್ತೀಯ ಪ್ರಿಯಳೇ. ಒಂದು ಸಂದರ್ಭದಲ್ಲಿ ನಿನ್ನನ್ನು ಪರಿಪೂರ್ಣವಾಗಿ ದೇವರಿಗೆ ಒಪ್ಪಿಸಿಕೊಳ್ಳು, ದೇವರಲ್ಲದವುಗಳಿಗೆಲ್ಲ. ನಿನ್ನ ಭಕ್ತಿ ಯಾವ ರೀತಿಯಾಗಿದೆ? ದೇವರಿಗೆ ಪರಿಪೂರ್ಣವಾಗಿ ಭಯಪಡ್ತಾ ಇದೆಯಾ? ದೇವರು ಯಾವಾಗಲೂ ನಿನ್ನನ್ನು ನೋಡುವ ದೇವರಾಗಿದ್ದಾನೆ. ತಪ್ಪು ಮಾಡಿದಾಗಲೂ, ಶಿಕ್ಷೆ ಕೊಟ್ಟಾಗಲೂ ಆತನು ಕ್ಷಮಿಸುವ ದೇವರಾಗಿದ್ದಾನೆ. ವಾಕ್ಯ ಹೇಳುತ್ತೆ, ಆತನು ನಾವು ಮಾಡಿದಂಥ ತಪ್ಪುಗಳಿಗೆ ಸರಿಯಾಗಿ ನಮ್ಮನ್ನು ದಂಡಿಸಲಿಲ್ಲ ಅಂತೇಳಿ. ಖಂಡಿತವಾಗಿ ಪ್ರಿಯರೇ, ನಾವು ಮಾಡಿದಂಥ ತಪ್ಪುಗಳು, ಪಾಪಗಳು, ದುಷ್ಟವಾದ ಆಲೋಚನೆಗಳು, ದುಷ್ಟವಾದಂಥ ಬುದ್ಧಿ, ಒಬ್ಬರನ್ನೊಬ್ಬರು ಸೇರಲಾರದಂಥ ಬುದ್ಧಿ, ಅದಕ್ಕೆ ಎಷ್ಟೋ ದೊಡ್ಡದಾದಂಥ ಶಿಕ್ಷೆ ಇದೆ. ಆದರೆ ದೇವರು ನಮ್ಮನ್ನು ಸಹಿಸಿಕೊಳ್ತಾ ಇದ್ದಾನೆ. ಒಂದೇ ಒಂದು ಕಾರಣ, ನಮ್ಮನ್ನು ಆತನು ಉಂಟು ಮಾಡಿದ್ದಾನೆ. ಪ್ರಿಯರೇ, ಒಂದು ಸಾರಿ ಆಲೋಚನೆ ಮಾಡು. ನೀನು ದೇವರಿಗೆ ಭಯಭಕ್ತಿ ಉಳ್ಳವನಾಗಿ ಜೀವಿಸ್ತಾ ಇದೀಯಾ? ಒಂದು ವೇಳೆ ನೀನು ಜೀವಿಸ್ತಾ ಇದ್ದಿದ್ದೇ ಆದ್ರೆ ನೀನು ಧನ್ಯಳೇ ಸರಿ. ಸಂದರ್ಭ ಪ್ರಾರ್ಥನೆ ಮಾಡಿ. ಹೌದು ಸ್ವಾಮಿ, ಭಯಭಕ್ತಿ ಉಳ್ಳವರನ್ನು ನೀನು ಕಾಪಾಡ್ತೀಯ, ಭಯಭಕ್ತಿ ಉಳ್ಳವರನ್ನು ನೀನು ಉನ್ನತ ಸ್ಥಾನಕ್ಕೆ ನೇಮಕ ಮಾಡ್ತೀಯ, ಭಯಭಕ್ತಿ ಉಳ್ಳವರ ಒಂದು ಅವಶ್ಯಕತೆಗಳನ್ನು ನೀನು ಪೂರೈಸ್ತೀಯ ಎಂಬುದಾಗಿ ನಿನ್ನ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಹೌದು ಸ್ವಾಮಿ, ಕೀರ್ತನೆಗಳು 34:7 ಮತ್ತು 9ನೇ ವಾಕ್ಯ ಹೇಳ್ತಾ ಇದೆ, ದೂತನ ದಂಡಿಸಿ ಕಾವಲಾಗಿ ಕಾಪಾಡುವುದು ಮಾತ್ರವಲ್ಲದೆ ಭಯಭಕ್ತಿ ಉಳ್ಳವರ ಎಲ್ಲಾ ಕೊರತೆಗಳನ್ನ ನೀನು ನೀಗಿಸುವಂತ ದೇವರಾಗಿದ್ದೀಯಪ್ಪ. ಕಾಡಿನಲ್ಲಿರುವ ಸಿಂಹದ ಅದಕ್ಕೆ ಒಂದು ವೇಳೆ ಕೊರತೆ ಇರಬಹುದೇನೋ, ಆದರೆ ನಿನ್ನ ಸನ್ನಿಧಾನದಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕೂಡ ಕೊರತೆ ಇರುವುದಿಲ್ಲ ಎಂಬುದಾಗಿ ನಿನ್ನ ವಾಕ್ಯದಲ್ಲಿ ನೀನು ತಿಳಿಸಲ್ಪಟ್ಟಿದೆಯಪ್ಪ. ಸ್ತೋತ್ರ ಸ್ವಾಮಿ. ಕರ್ತನೇ, ಈ ಮಕ್ಕಳು ಚಿಕ್ಕವರಾಗಿರುವಾಗಲೇ ಭಕ್ತಿಯನ್ನು ಕಟ್ಟಿಕೊಳ್ಳುವಂಥದ್ದಾಗಲಿ, ಇವರು ಚಿಕ್ಕವರಾಗಿರುವಾಗಲೇ ಭಯದಿಂದ ಭಕ್ತಿಯಿಂದ ಜೀವಿಸುವಂಥ ಸ್ಥಿತಿ ಉಂಟಾಗಲಿ. ಒಂದು ವೇಳೆ ಇಷ್ಟು ದಿನಗಳು ಮಾಡಿಲ್ವೇನೋ ಸ್ವಾಮಿ, ವಾಕ್ಯ ಎಷ್ಟು ಕೇಳಿದ್ರು ಇನ್ನೂ ಕೂಡ ರಕ್ಷಣೆ ಹೊಂದಿಲ್ವೇನೋ ಸ್ವಾಮಿ, ದೀಕ್ಷಾ ಸ್ಥಾನ ತೆಗೆದುಕೊಂಡಿಲ್ವೇನೋ ಸ್ವಾಮಿ, ಇವರೊಟ್ಟಿಗೆ ನೀನು ಮಾತನಾಡಿ ರಕ್ಷಣೆ ಮಾರ್ಗದಲ್ಲಿ ಬರಲಿ ಸ್ವಾಮಿ. ನೀನೇ ಮುಳುಗಿದ್ದೀಯಪ್ಪ, ನೀರಿನಲ್ಲಿ ದೀಕ್ಷೆ ತೆಗೆದುಕೊಂಡಿದ್ದೀಯ ಅಂದ್ರೆ ನಾವು ಎಷ್ಟರವರಪ್ಪ. ಹೌದು ಸ್ವಾಮಿ, ಮುಳುಗು ದೀಕ್ಷೆ ಸ್ನಾನ ನಮ್ಮೆಲ್ಲರಿಗೂ ಕೂಡ ಬೇಕಾಗಿದೆ ಸ್ವಾಮಿ. ಆ ಕಾರ್ಯವನ್ನು ಸ್ವಾಮಿ, ಒಂದು ವೇಳೆ ಇಲ್ಲಿ ಯಾರಾದರೂ ಇದ್ದಿದ್ದಾರೇನೋ ಸ್ವಾಮಿ, ಇನ್ನೂ ರಕ್ಷಣೆ ಮಾರ್ಗದಲ್ಲಿ ಬರಲಾರ್ದಂಥವ್ರು, ಅವರು ಬರುವಂತೆ ನೀನೇ ಕಾರ್ಯ ಮಾಡಿ ಬಲಪಡಿಸಿ ಭದ್ರಪಡಿಸಿ ನಡೆಸ್ತಾ ಬರಬೇಕಂದ್ರೆ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಅರ್ಪಿಸಬೇಡ. ಒಂದು ಪರಮ ಮೊಣಕಾಲು ಹಾಕೋಣ, ಎಳೆಮೆಟ್ಟಲು ಧ್ಯಾನ ಮಾಡೋಣ.